ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಮಕ್ಕಳ ಹಿಂದಿನ ತರಗತಿಯಲ್ಲಿ ದಶಮಾಂಶಗಳ ಗುಣಾಕಾರ ನೋಡಿದ್ವಿ ನಾವು, ನೆನಪಿದೆಯಾ? ದಶಮಾಂಶ ಸಂಖ್ಯೆಗಳ ಗುಣಾಕಾರ ನೋಡಿದ್ವಿ. ಈ ರೀತಿ ಒಂದು ಗುಣಾಕಾರ ಬಂದಿದ್ರೆ ಏನು ಮಾಡ್ತಿದ್ವಿ ನಾವು ಬಾಲಾಜಿ? ಪಾಯಿಂಟ್ ಇಲ್ಲ ಅಂದ್ಕೊಂಡು ನೇರವಾಗಿ ಗುಣಿಸ್ತಿದ್ವಿ. ಕರೆಕ್ಟ್? ಪಾಯಿಂಟ್ ಇಲ್ಲ ಅಂತ ಗುಣಿಸಿದ್ರೆ ಏನಾಗ್ತದೆ? 24 168 ಅಂತ ಬರೀತಿದ್ವಿ. ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದೆ? 1 ಅಂಕೆ ಇದೆ. ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದೆ? 1 ಅಂಕೆ. 1 + 1 ಎಷ್ಟಾಗ್ತದೆ? 2 ಅಂಕೆ ಬಿಟ್ಬಿಟ್ಟು ನಾವು ಪಾಯಿಂಟ್ ಇಡ್ತಿದ್ವಿ. ಬಲಬದಿಯಿಂದ 2 ಅಂಕೆ ಬಿಟ್ಟು ನಾವು ಪಾಯಿಂಟ್ ಇಡ್ತಿದ್ವಿ. ಕರೆಕ್ಟಾ? ಒಂದು ವೇಳೆ ಗುಣಾಕಾರದಲ್ಲೂ ಸಹ ಈ ರೀತಿ 3 ಸಂಖ್ಯೆಗಳ ಗುಣಾಕಾರ, 3 ದಶಮಾಂಶ ಸಂಖ್ಯೆಗಳ ಗುಣಾಕಾರ ಬಂತಂದರೆ ಯಾವ ರೀತಿ ಮಾಡ್ತಿದ್ವಿ? ಇಲ್ಲೂ ಸಹ ಪಾಯಿಂಟ್ ಇಲ್ಲ ಅಂದ್ಕೊಂಡೇ ಗುಣಿಸ್ತಿದ್ವಿ. ಆಮೇಲೆ ಕೊನೆಯಲ್ಲಿ ಉತ್ತರಕ್ಕೆ ನಾವು ಪಾಯಿಂಟ್ ಇಡ್ತಿದ್ವಿ. ಕರೆಕ್ಟಾ? ರೈಟ್. ಸೊ 4 6 24, 4 6 24, 24 8 ಹಲೋ 24 8 192. ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದೆ ಮಕ್ಕಳೇ? 2 ಅಂಕೆ. ಪಾಯಿಂಟ್ ಆದಮೇಲೆ 1 ಅಂಕೆ. ಪಾಯಿಂಟ್ ಆದಮೇಲೆ 1 ಅಂಕೆ. 1 + 1 2 + 2 4. 1 2 ಅಲ್ಲ, 2 ಆದಮೇಲೆ ಇಲ್ಲಿ 2 ಇದೆ. 3 ಏನೂ ಇಲ್ಲ. 4 ಒಂದು ಜಾಗ ಬಿಟ್ಬಿಟ್ಟು ಪಾಯಿಂಟ್ ಇಡ್ತೀರಿ. ಖಾಲಿ ಜಾಗಕ್ಕೆ 1 0 ಇಕ್ತೀರಿ. ಈ ಪಾಯಿಂಟ್ನ ಎಡಬದಿಯಲ್ಲೂ ಸಹ ಏನೂ ಇಲ್ಲ ಅಂದರೆ ಅಲ್ಲೂ ಸಹ 1 0 ಇಕ್ತಿದ್ವಿ. ಕರೆಕ್ಟ್ ಇದೆಯಾ ಉತ್ತರ? ಈ ರೀತಿ ಮಾಡ್ತಿದ್ವಿ ನಾವು. ತದನಂತರ ನಾವು ಬಂದದ್ದು ದಶಮಾಂಶ ಸಂಖ್ಯೆಗಳ ಭಾಗಾಕಾರಕ್ಕೆ. ಗುಣಾಕಾರ ಮಾಡಿದ್ಮೇಲೆ ನಾವು ಬಂದದ್ದು ಎಲ್ಲಿಗೆ? ಭಾಗಾಕಾರಕ್ಕೆ ಬಂದಿದ್ವಿ. ಭಾಗಾಕಾರದಲ್ಲಿ ಏನು ಮಾಡ್ತಿದ್ವಿ ಮಕ್ಕಳೇ? ನಾವು ಇಲ್ಲೂ ಸಹ ಪಾಯಿಂಟ್ ಇಲ್ಲ ಅಂದ್ಕೊಂಡೆ ಭಾಗಾಕಾರ ಮಾಡ್ತಿದ್ವಿ. ಕರೆಕ್ಟ್? ಪಾಯಿಂಟ್ ಇಲ್ಲ ಅಂದ್ಕೊಂಡೆ ಭಾಗಾಕಾರ ಮಾಡ್ತಿದ್ವಿ. ಭಾಜ್ಯ ಡಿವೈಡೆಡ್ ಬೈ ಭಾಜಕ 12.25 ಅಂತ ಇತ್ತು, ಡಿವೈಡೆಡ್ ಬೈ 3.5 ಈ ರೀತಿ ಬರಿತಿದ್ವಿ. ಪಾಯಿಂಟ್ ಇಲ್ಲ ಅಂದ್ಕೊಳ್ಳೋಣ ಸುಸ್ಮಿತಾ, ರೈಟ್? ಪಾಯಿಂಟ್ ಇಲ್ಲ ಅಂತ ಅಂದ್ಕೊಳ್ಳೋಣ ಮದನ್. ಪಾಯಿಂಟ್ ಇಲ್ಲ ಅಂದರೆ ಏನಾಗ್ತೈತೆ? ಇದು 1225 ಡಿವೈಡೆಡ್ ಬೈ 35 ಹೌದಲ್ವಾ? 5 ಮಗ್ಗಿಂದ ಭಾಗಿಸ್ಬೋದು ಎರಡನ್ನು, ಮೇಲ್ಗಡೆ ಮತ್ತು ಕೆಳಗಡೆ ಎರಡನ್ನೂ 5 ಮಗ್ಗಿಂದ ಭಾಗಾಕಾರ ಮಾಡ್ಬೋದಾ? ಯಾಕಂದರೆ 5ರ ಬಾಧ್ಯತೆನ ಹೊಂದಿದೆ ಅಲ್ವಾ? 5ರ ಬಾಧ್ಯತೆ ನಿಮ್ಮ ಏನು ಹೇಳ್ತದೆ? ಬಿಡಿ ಸ್ಥಾನದಲ್ಲಿ 0 ಇರಬೇಕು, ಇಲ್ಲ 5 ಇರಬೇಕು ಅಂತ ಹೇಳ್ತದೆ. 5ರ ಬಾಧ್ಯತೆ ನಿಮ್ಮದಲ್ಲಿ ಏನಿದೆ? ಬಿಡಿ ಸ್ಥಾನದಲ್ಲಿ, ಆ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0 ಇರಬೇಕು, ಇಲ್ಲ 5 ಇರಬೇಕು. ಆವಾಗ ಆ ಸಂಪೂರ್ಣ ಸಂಖ್ಯೆ 5ರಿಂದ ನಿಶೇಷವಾಗಿ ಭಾಗಾಕಾರ ಆಗುತ್ತೆ ಅಂತ ಹೇಳ್ತಿದ್ವಿ. 5 7 35, 5 2 10 ಶೇಷ 2, 5 4 20 ಶೇಷ 2, 5 5 25. ಕರೆಕ್ಟ್? ಆಮ್ ಐ ರೈಟ್? ನೋ, ಇನ್ನು ಮುಂದುವರಿತದಲ್ವಾ? 7 1 7, 7 3 21 ಶೇಷ 3, 7 5 35. ಕರೆಕ್ಟಾ ಮಕ್ಕಳೇ? ಸೊ ಉತ್ತರ ಏನು ಬರ್ತದೆ? 3 5 ಬರ್ತದೆ, ಅಥವಾ 35. ಪಾಯಿಂಟ್ ಎಲ್ಲಿಡಬೇಕು? ಇಲ್ಲಿ ನೋಡಿರಿ, ಪಾಯಿಂಟ್ ಆದಮೇಲೆ ಎಷ್ಟಿದೆ? 2 ಅಂಕೆ. ಪಾಯಿಂಟ್ ಆದಮೇಲೆ 1 ಅಂಕೆ. 2 - 1 ನಮಗೆ 1 ಅಂಕೆ ಬರ್ತದೆ. ಅಂದರೆ 1 ಅಂಕೆ ಬಿಟ್ಟು ಪಾಯಿಂಟ್ ಇಡಬೇಕು ನಾವು, ಅಷ್ಟೇ. ಬಂದ ಉತ್ತರಕ್ಕೆ ಈ ಥರ ಬರಿತೀವಿ ನಾವು. ಅರ್ಥ ಆಯ್ತಾ? ಆದರೆ ಏನಾದರೂ ಲೆಕ್ಕ ನಿಮಗೆ ಈ ಥರ ಬಂತಂದ್ರೆ ಏನು ಮಾಡ್ತೀರಿ? ಸೊನ್ನೆಗಳಿಂದ ಭಾಗಾಕಾರ ಆದರೆ ಏನಂತ ಬರಿತೀರಿ? 4 5 6.8 ಭಾಗಾಕಾರ 10. ಅಂಶವನ್ನು ಪಾಯಿಂಟ್ ಇಲ್ದಂಗೆ ಬರಿತೀವಿ. ಭಾಜ್ಯನ ಪಾಯಿಂಟ್ ಇಲ್ದಂಗೆ ಬರಿತೀವಿ ಮಕ್ಕಳೇ. ಭಾಜ್ಯ ಡಿವೈಡೆಡ್ ಬೈ ಭಾಜಕ, ಹೌದಲ್ವಾ? ಭಾಜ್ಯ ಡಿವೈಡೆಡ್ ಬೈ ಭಾಜಕ. ಸೊ ಅಂಶವನ್ನು ಪಾಯಿಂಟ್ ಇಲ್ದಂಗೆ ಬರಿತೀವಿ. ಎಷ್ಟು ಕೆಳಗಡೆ ಎಷ್ಟು 0 ಇದೆ? 1. ಪಾಯಿಂಟ್ ಏನಾಗ್ತದೆ? ಎಡಬದಿಗೆ 1 ಸಂಖ್ಯೆ ಜಂಪ್ ಆಗ್ತದೆ, ಹೌದಾ? ಸೊ ಪಾಯಿಂಟ್ ಎಲ್ಲಿ ಬರುತ್ತೆ? 45 ಮತ್ತು 68ರ ನಡುವೆ ಬರ್ತದೆ, 6 8ರ ನಡುವೆ ಇಲ್ಲಿ ಬರ್ತದೆ ಪಾಯಿಂಟ್. ಸರಿ ಇದೆಯಾ? ಉತ್ತರ ಬಂತ ಮಕ್ಕಳೇ? ಒಂದು ವೇಳೆ ಈ ಥರ ಇದ್ದರೆ, ಸೊನ್ನೆಗಳು ಹೆಚ್ಚಾಗಿ ಬಂದರೆ ಏನು ಮಾಡ್ತಿದ್ವಿ ನಾವು? ವೆರಿ ಗುಡ್. ಸೊ ಎಷ್ಟು ಸೊನ್ನೆಗಳಿದಾವೆ? 3 ಸೊನ್ನೆಗಳಿದಾವೆ. ಪಾಯಿಂಟು 3 ಅಂಕೆ ಈ ಕಡೆ ಜಂಪ್ ಆಗಬೇಕಿತ್ತು. ಕರೆಕ್ಟಾ? ಸೊ ಪಾಯಿಂಟ್ ಇಲ್ಲಿ ಬರುತ್ತಲ್ವ? ಇಲ್ಲಿಂದ ಎಲ್ಲಿಗೆ ಹೋಗ್ತದೆ? ಇಲ್ಲಿಗೆ ಬರ್ತದೆ. ಸೊ ಇದಕ್ಕೆ ಉತ್ತರ ಏನಂತ ಅನ್ಬೋದು? 9.8765 ಸರಿ ಇದೆಯಾ? ಈ ರೀತಿ ಮಾಡ್ತಿದ್ವಿ. ಒಂದು ವೇಳೆ ಈ ಥರ ಲೆಕ್ಕಗಳು ಬಂದರೆ ಏನು ಮಾಡ್ತೀರಾ ಮಕ್ಕಳೇ? ಈ ಥರ ಲೆಕ್ಕಗಳಂದರೆ ಅಂಶದಲ್ಲಿ ಪಾಯಿಂಟ್ ಕಡಿಮೆ ಇದಾವೆ, ಛೇದದಲ್ಲಿ ಪಾಯಿಂಟ್ ಜಾಸ್ತಿ ಇದಾವೆ. ಫಾರ್ ಎಕ್ಸಾಂಪಲ್, ಅಂಶದಲ್ಲಿ 3 ಅಂಕೆಗಳಿದಾವೆ ಪಾಯಿಂಟ್ ಆದಮೇಲೆ, ಛೇದದಲ್ಲಿ 4 ಅಂಕೆಗಳಿದಾವೆ ಪಾಯಿಂಟ್ ಆದಮೇಲೆ. ಈ ಥರ ಪ್ರಶ್ನೆ ಬಂತಂದರೆ ನಾವೇನು ಮಾಡಬೇಕು? ಎಷ್ಟು ಅಂಕೆಗಳಾದ್ಮೇಲೆ ಪಾಯಿಂಟ್ ಇಡಬೇಕು? ಏನು ಮಾಡ್ತೀವಿ? 3 - 4 ಮಾಡ್ತಿದ್ವಿ ನಾವು.
-1 ಅವಾಗೇನು ಮಾಡಬೇಕು? ಪಾಯಿಂಟ್ ಯಾವ ಕಡೆ ಹೋಗ್ತದೆ? ಬಲಕ್ಕೆ ಹೋಗ್ತದೆ. ಒಂದೇ ಒಂದು ಲೆಕ್ಕ ಮಾಡಿದ್ವಿ ಹೋದ ತರಗತಿಯಲ್ಲಿ ನಾವು, ಮೈನಸ್ ಬಂದರೆ ಏನು ಮಾಡಬೇಕಂತ. ಆ ಥರದ ಲೆಕ್ಕಗಳನ್ನ ಮತ್ತೆ ಹೆಚ್ಚು ಮಾಡೋಣ ಬನ್ನಿ. ಯಾರಿಗಾದ್ರೂ ನಾನು ಹೇಳಿದ್ದು ಏನಾದ್ರು ಅರ್ಥ ಆಗಿಲ್ಲ ಅಂದರೆ ಈಗ ನೋಡಿರಿ, ಬೇಕಾದ್ರೆ ಇವಾಗ ನೋಡಿರಿ. 7.53 ಭಾಗಾಕಾರ 0.251 ಅಂತ ಲೆಕ್ಕ ಇದೆ, ಹೌದಾ? ಇಲ್ಲಿ ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದ್ದಾವೆ? 3 ಅಂಕೆ. ಇಲ್ಲಿ ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದ್ದಾವೆ? 2 ಅಂಕೆ. ಉತ್ತರದಲ್ಲಿ ಏನಾದರೂ ಉತ್ತರ ಬರುತ್ತೆ. ಏನು ಮಾಡ್ತೀವಿ ನಾವು? 2 - 3 ಎಷ್ಟು ಬರ್ತದೆ? -1 ಬರ್ತದೆ. 2 - 3 -1 ಬರ್ತದೆ. ಈಗ ಪಾಯಿಂಟ್ ಇಲ್ಲಿ ಇಡ್ಬೇಕು ನಾವು. ಅದನ್ನು ಸ್ವಲ್ಪ ನೋಡೋಣ ಬನ್ನಿ, ಮೊದಲು ಭಾಗಾಕಾರ ಮಾಡೋಣ, ಆಮೇಲೆ ನೋಡೋಣ. ಭಾಗಾಕಾರ ಹೇಗೆ ಮಾಡ್ತಿದ್ವಿ ನಾವು? ಪಾಯಿಂಟ್ ಇಲ್ಲವೇ ಇಲ್ಲ ಅಂತ ಅಂದ್ಕೊಳ್ಳೋಣ. ಬಹಳ ನಿರ್ಭಯದಿಂದ ಭಾಗಾಕಾರ ಮಾಡೋಣ. ಪಾಯಿಂಟ್ ಬಗ್ಗೆ ಚಿಂತನೆ ಬೇಡ. ಏನಂತ ಮಾಡ್ಬೋದು ಭಾಗಾಕಾರ? ಇದನ್ನು ಯಾವ ಮಗ್ಗೆಯಲ್ಲಿ ಹೋಗ್ತದೆ ಮಕ್ಕಳೇ? ಯಾವ ಮಗ್ಗೆಯಲ್ಲಿ ಹೋಗ್ತದೆ ನೀವು ಹೇಳ್ರಿ. ಯಾವುದರ ಬಾಧ್ಯತೆ ನಿಯಮ ಹೊಂದಿದೆ? 2ರ ಬಾಧ್ಯತೆ ಇದೆಯಾ? 2ರ ಬಾಧ್ಯತೆ ನಿಯಮ ಅನ್ವಯ ಆಗ್ತದ? ಯಾಕೆ ಅನ್ವಯ ಆಗಲ್ಲ? ಅಲ್ಲಿ ಬೆಸ ಸಂಖ್ಯೆ ಇದೆ, ಹಾಗಾಗಿ ಬೆಸ ಸಂಖ್ಯೆ ಇದೆ ಹಾಗಾಗಿ ಬರೋದಿಲ್ಲ. 3ರ ಬಾಧ್ಯತೆ ನಿಯಮ ಬಳಕೆ ಮಾಡ್ಬೋದಾ? 3ರಿಂದ ಭಾಗಾಕಾರ ಮಾಡ್ಬೋದು. 3ರ ಬಾಧ್ಯತೆ ನಿಯಮ ಏನು ಹೇಳ್ತದೆ? ಅಂಕೆಗಳ ಮೊತ್ತ 3ರ ಗುಣಕ ಆಗಿರಬೇಕು. 7 + 5 12, 12 + 3 15. 3 ಮಗ್ಗೆಯಲ್ಲಿ ಬರಲ್ವಾ? 2 + 5 7 + 1 ಕೆಳಗಡೆ ಬರೋದಿಲ್ಲ. ಓಹೋ, ಇದರ ಮಗ್ಗೆಯಲ್ಲೇ 3 ಅಂತ ಹೋಗುತ್ತಾ ನೇರವಾಗಿ? ವಾವ್, ನಿಮಗೆ 251 ಮಗ್ಗಿ ಬರುತ್ತಾ? ಅಂದಾಜು ಗಣನೆ. ವೆರಿ ಗುಡ್, ಸೂಪರ್. ಏನಂತ ಅನ್ಬೋದು? ತಡ್ರಿ ನೋಡೋಣ. 251 ಮೂರಲೆ ಅಂದಾಜು ಹಾಕಿರೋದು. 251 ಮೂರಲೆ. 3 × 3 3 × 5 15, 3 × 2 6 1 7. ಕರೆಕ್ಟಾ? ಬರ್ತಿದ್ಯಾ? ಸೊ 251 251 ಮೂರಲೆ 753. ಸೊ ಎಷ್ಟು ಬಂತು ಉತ್ತರ? 3 ಬಂತು. ಈಗ ಪಾಯಿಂಟ್ ಎಲ್ಲಿಡ್ಬೇಕಂತ ಯೋಚನೆ ಮಾಡೋಣ ಎಲ್ಲಪ್ಪ, ಆಯಿತಾ? ಪಾಯಿಂಟ್ ಎಲ್ಲಿಡ್ಬೋದು ಎಲ್ಲಪ್ಪ? ಪಾಯಿಂಟ್ ಆದಮೇಲೆ 2 ಅಂಕೆ ಇದೆ ಮೇಲ್ಗಡೆ. ಪಾಯಿಂಟ್ ಆದಮೇಲೆ 3 ಅಂಕೆ ಇದೆ. 2 - 3 -1. ಪಾಯಿಂಟ್ ಯಾವಾಗಲೂ ಎಲ್ಲಿರುತ್ತೆ? ಸಹಜವಾಗಿ ಕೊನೆಯಲ್ಲಿರುತ್ತೆ. ಪಾಯಿಂಟ್ ಇಲ್ಲಿರುತ್ತಲ್ವಾ? ಕೊನೆಯಲ್ಲಿರುತ್ತೆ. ಅಂಕೆ ಆದಮೇಲೆ ಕೊನೆಗಿರ್ತದೆ. ಎಲ್ಲೂ ಪಾಯಿಂಟ್ ಇಲ್ಲ ಅಂದರೆ, ಎಲ್ಲೂ ಪಾಯಿಂಟ್ ಕಾಣ್ತಿಲ್ಲ ಅಂದರೆ, ಎಲ್ಲೂ ಪಾಯಿಂಟ್ ಇಟ್ಟಿಲ್ಲ ಅಂದರೆ ಕೊನೆಗಿರುತ್ತೆ ಯಾವಾಗಲೂ. ಇಲ್ಲಿ ನೋಡಿದ್ರೆ -1 ಬರ್ತಾ ಇದೆ. 2 - 3 -1. -1 ಬಂದಾಗ ಪಾಯಿಂಟು ಬಲಗಡೆ ಹೋಗ್ತದೆ. -1 ಬಂತು ತಾನೆ? -1 ಬಂದರೆ ಒಂದು ಅಂಕೆ ಒಂದು ಸ್ಥಾನ ಬಲಕ್ಕೆ ಹೋಗ್ತದೆ. -2 ಬಂತಂದರೆ ಇನ್ನೊಂದು ಸ್ಥಾನ ಬಲಕ್ಕೆ ಹೋಗುತ್ತೆ. -3 ಬಂತಂದರೆ ಇನ್ನೊಂದು ಸ್ಥಾನ ಮುಂದಕ್ಕೆ ಹೋಗ್ತದೆ. ಅರ್ಥ ಆಗ್ತಿದ್ದೀರಾ? ಸೊ ಒಂದು ಸ್ಥಾನ ಮುಂದೆ ಹೋಗಬೇಕಾಗ್ತದೆ. ಎಷ್ಟಾಗ್ತದೆ? ಪಾಯಿಂಟ್ ಇಲ್ಲಿ ಬರ್ತದೆ. ಪಾಯಿಂಟ್ ಅಲ್ಲಿ ಬಂತಂದರೆ ಏನಾಗುತ್ತೆ ಮಕ್ಕಳು? ಇಲ್ಲೇನೂ ಇಲ್ಲ ಅಂದರೆ ಏನು ಬರಿತೀವಿ ನಾವು? 0. 30 ಪಾಯಿಂಟ್ ಅಂತ ಅಷ್ಟೇ ಇದೆ. ಕೊನೆಯಲ್ಲಿ ಪಾಯಿಂಟ್ ಬಂದರೆ ನಾವು ಅದನ್ನು ಸಹಜವಾಗಿ ಬರೆಯೋದಿಲ್ಲ. ಇದಕ್ಕೆ ಉತ್ತರ ಎಷ್ಟು? 30. ಉತ್ತರ ಎಷ್ಟು ಇದಕ್ಕೆ? 30. ಸರಿನಾ? ನಾವು ಮುಂದೆ ಹೋಗ್ಬೋದಾ ಮಕ್ಕಳೇ? ಈ ಲೆಕ್ಕ ನೀವೇ ಮಾಡ್ತೀರಾ? ಪ್ರಯತ್ನ ಮಾಡ್ತೀರಾ? ಭಾಳ ಸುಲಭ ಇದೆ ನೋಡ್ರಿ. ಕರೆಕ್ಟ್. ಆದರೆ ಪಾಯಿಂಟ್ ಇಲ್ಲಿ ಇಡಬೇಕು. ಮಾಡಿರಿ ಅದನ್ನು ಮಾಡಿರಿ ಮೊದಲು. ನನಗೆ ಗೊತ್ತು, ನೀವು ನೋಡಿದ ತಕ್ಷಣ ಹೇಳ್ತೀರಾ. ನಾನು ಹೇಳಿದ್ದೀನಿ ನಿಮಗೆ ಪಾಯಿಂಟ್ ಇಲ್ಲ ಅಂದ್ಕೊಂಡು ಭಾಗಾಕಾರ ಮಾಡಿರಿ ಅಂತ ಹೇಳಿರ್ತೀನಿ. 37 ಸರ್, ಕೆಳಗಡೆಯಿಂದ 37 1 37 ಉತ್ತರ 1 ಬರುತ್ತೆ ಸರ್. ಉತ್ತರ 1 ಬರುತ್ತೆ ಸರ್, ನಮಗೆ ಗೊತ್ತು ಸರ್. ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದ್ದಾವೆ? 1 ಅಂಕೆ. ಪಾಯಿಂಟ್ ಆದಮೇಲೆ ಇಲ್ಲಿ ಎಷ್ಟು ಅಂಕೆ ಇದ್ದಾವೆ? 2 ಅಂಕೆ. 1 - 2 ಏನಾಗುತ್ತೆ? -1. 1 - 2 -1 ಅಂದರೆ ಕೊನೆಗಿತ್ತಲ್ವ ಪಾಯಿಂಟ್? ಇದು ಇಲ್ಲಿ ಕೊನೆಗಿತ್ತು ತಾನೆ? ಅದೆಲ್ಲ ಹೋಗ್ಬೇಕು. ಇನ್ನೊಂದು ಹೆಜ್ಜೆ ಮುಂದೋಗಿ ಇಲ್ಲಿ ಬರಬೇಕು ಪಾಯಿಂಟು. ಖಾಲಿ ಜಾಗಕ್ಕೆ ಒಂದು 0 ಹಾಕ್ತೀವಿ. 10 ಪಾಯಿಂಟ್ ಕೊನೆಗೆ ಪಾಯಿಂಟ್ ಇದ್ದರೆ ಸಹಜವಾಗಿ ಬರೆಯೋದಿಲ್ಲ. ಅದನ್ನು ನಾವು ಸಹಜವಾಗಿ ಬರೆಯೋದಿಲ್ಲ. ಸೊ ಇದಕ್ಕೆ ಉತ್ತರ 10. ಉತ್ತರ ಏನು ಬರ್ತದೆ? 10 ಬರ್ತದೆ. ಉತ್ತರ 10 ಬರ್ತದೆ. ಗೊತ್ತಾಗ್ತದಮ್ಮ? ಈ ಲೆಕ್ಕ ಮಾಡ್ತೀರಾ ನೀವೇ? ನೋಡಲಿಕ್ಕೆ ಎಷ್ಟು ದೊಡ್ಡ ಪೆಡಂಬೂತ ಥರ ಕಾಣ್ತದಲ್ಲ? ನೋಡಿ ನಿಧಾನವಾಗಿ ಯೋಚನೆ ಮಾಡಿ ಏನು ಬರ್ಬೋದು ಅದಕ್ಕೆ.
331 331 ಮಗ್ಗಿಯಲ್ಲೇ ಭಾಗಾಕಾರ ಮಾಡೋಣ ಬರ್ರಿ. 991 ಭಾಗಾಕಾರ 331 ಬನ್ನಿ ಮಾಡೋಣ. 331 ಎರಡಲೇ ಕರೆಕ್ಟ್ರಾ? 662 ಅಂತ ಹೇಳ್ಬೋದಾ? ಕರೆಕ್ಟಾ ಮಕ್ಕಳೇ? ಓಕೆ. ಶೇಷ ಏನು ಬರ್ತದೆ? ಶೇಷ ಏನು ಬರ್ತದೆ? 11ರಲ್ಲಿ 2 ಹೋದರೆ 9, 8ರಲ್ಲಿ 6 ಹೋದರೆ 2, 9ರಲ್ಲಿ 6 ಹೋದರೆ 2. ಕರೆಕ್ಟಾ? ಓಕೆ. ನಾವೇನು ಮಾಡ್ಬೇಕು ನಂತರ? 0 ಕಟ್ತೀವಿ, ಪಾಯಿಂಟ್ ಇಡ್ತೀವಿ. 0 ಕಟ್ತೀವಿ, ಪಾಯಿಂಟ್ ಇಡ್ತೀವಿ. ಈಗ ಎಷ್ಟು ಮಾಡಬೇಕಾಗತ್ತೆ? 3 7 21 ಮಕ್ಕಳೇ. ನನಗೆ 3 ಮಗ್ಗಿ ಬರ್ತದೆ. 3 7 21 ಅಂದಾಜು ಆಗ್ತಿದ್ವಿಲ್ವಾ? 3 7 21 ಆದರೆ 331 7 ಏನು ಬರ್ತದೆ? ಒಂದು ನಿಮಿಷ ಸಾರಿ. 9ರಲ್ಲಿ 6 ಹೋದರೆ 3 ಅಲ್ವಾ? ಕ್ಷಮಿಸಿ. ದಶಕ ಕೊಟ್ಟಿದ್ವಲ್ಲಪ್ಪ. 8ರಲ್ಲಿ 6 ಹೋದರೆ 2, 9ರಲ್ಲಿ 6 ಹೋದರೆ 3. ಓಕೆ ಆಲ್ ರೈಟ್. ಸರಿ ಆಯಿತಾ? ಸರಿ 10 ಬರಲ್ಲ. 33 9 331 9 91 9 9 3 27 7 ದಶಕ 2 9 3 27 + 2 29 ಬರ್ತದಾ? ಓಕೆ. 331 9 2979 ಏನಾಗ್ತದೆ ಉತ್ತರ? ಕಂದ ಮೈನಸ್ ಮಾಡಬೇಕು. ಇದು 8 ಆಗುತ್ತೆ. 10ರಲ್ಲಿ 9 ಹೋದರೆ 1, 8ರಲ್ಲಿ 7 ಹೋದರೆ 1, 2ರಲ್ಲಿ 9 ಹೋಗೋದಿಲ್ಲ, 12ರಲ್ಲಿ 9 ಹೋದರೆ 3. 311 ಬಂತು ಮಕ್ಕಳೇ. 311 ಮತ್ತೆ 0 ಕಟ್ಟಬೇಕು. ಈ ಸರಿ ಪಾಯಿಂಟ್ ಇಡಲ್ಲ, ಗೊತ್ತಿದೆ ನಿಮಗೆ. ಈ ಸರಿ ಪಾಯಿಂಟ್ ಇಡೋದಿಲ್ಲ ನಾವು. ಸೊ ಏನಾಗ್ತದೆ ಈಗ? ಎಷ್ಟಲೇ? ಮತ್ತೆ 9 339 9 2979 ಏನಾಗ್ತದೆ? 10ರಲ್ಲಿ 9 ಹೋದರೆ 1 ಮತ್ತು 0, 10ರಲ್ಲಿ 7 ಹೋದರೆ 3. ಕರೆಕ್ಟಾ? ಮತ್ತು 10ರಲ್ಲಿ 9 ಹೋದರೆ 1, 2ರಲ್ಲಿ 2 ಹೋದರೆ 0. 131 ಬಂತು. 131 ಬಂತು. ಇದೀಗೆ ಮುಂದುವರಿಯುತ್ತೆ ಅಂತ ಅನ್ಕೊಳ್ಳೋಣ. ಇಷ್ಟೇ ಸಾಕು ನಮಗೆ ಉತ್ತರ. ಈಗ ನಮಗೇನು ಬಂತು ಉತ್ತರ? 2.99. ಪಾಯಿಂಟ್ ಇಲ್ಲ ಅಂದ್ಕೊಂಡು ನಾವು ಭಾಗಾಕಾರ ಮಾಡಿದ್ವಿ, ನಮಗೆ ಇಷ್ಟು ಬಂತಪ್ಪ ಉತ್ತರ. ಸರಿನಾ? ಇನ್ನು ಮುಂದೋಗ್ತದೆ, ಗೊತ್ತು ನಮಗೆ, ಇನ್ನೂ ಮುಂದೋಗ್ತದೆ. ಭಾಳ ಮುಂದೋದ್ರೆ ಉಪಯೋಗ ಇಲ್ಲ. ಸರಿನಾ? ಇದೀಗೇನೇ ಮಾಡ್ಬೋದು ನಾವೀಗ. ಇದಕ್ಕೆ ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆಗಳು ಬರ್ತವೆ? 2 ಅಂಕೆ. ಪಾಯಿಂಟ್ ಆದಮೇಲೆ ಇಲ್ಲಿ ಎಷ್ಟು ಅಂಕೆಗಳು ಬಂದಿದ್ದಾವೆ? 3 ಅಂಕೆ. 2 - 3 ಏನಾಗ್ತದೆ? ಈಗ ಪಾಯಿಂಟ್ ಎಲ್ಲೋಗ್ತದೆ? -1 ಅಂದ ತಕ್ಷಣ ಏನಾಗ್ತದೆ? ಬಲಕ್ಕೆ ಹೋಗ್ತದೆ. ಇಲ್ಲಿ ಬರ್ತದೆ ಪಾಯಿಂಟ್. ಇಲ್ಲಿಂದ ಇಲ್ಲಿ ಬರ್ತದೆ. ಏನಾಗ್ತದೆ ಅದು? 2 9.9 29.9. ಇದಕ್ಕೆ ನಾವು ಸರಿಯಾಗಿ ಹೇಳ್ಬೋದಿತ್ತು. ಇದು ಸರಿಯಾದ ಉತ್ತರ ಅಂತ ಹೇಳ್ಬೋದು. ಅಥವಾ ಅದನ್ನು 30ಕ್ಕೆ ನಾವು ಅಂದಾಜು ಗಣನೆಯನ್ನು ಮಾಡ್ತೀವಿ. ಮುಂಬರುವ ತರಗತಿಗಳಲ್ಲಿ ಅದನ್ನು ನಾವು 30ಕ್ಕೆ ಅಂದಾಜು ಗಣನೆಯನ್ನು ಸಹ ಮಾಡ್ತೀವಿ. ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ಚಲೋ, ಇದನ್ನು ಮಾಡಿ ನೋಡೋಣ. .141 564 ಭಾಗಾಕಾರ 141. ನೇರವಾಗಿ ಭಾಗಾಕಾರ ಮಾಡಿದ್ರೆ ಏನು ಬರುತ್ತೆ ಮಕ್ಕಳೇ? ನೋಡಿರಿ, 141 4. ಓಕೆ. 4 1 4 4 4 16 ದಶಕ 1 4 4 1 ಅಯ್ಯೋ ಬಂತಲ್ವಾ ಉತ್ತರ? ಮಾಡಿದ್ದೇವೆ. 141 4 ಬಂದಿದೆ. ಸೊ ಏನು ಬರ್ತದೆ? 4 ಬರುತ್ತಾ? 40 ಬಂತ ಉತ್ತರ? ಕರೆಕ್ಟ್. 141 4 140. ಯಾಗಪ್ಪ, ನನಗೂ ಬರಲ್ಲ ಮಗ್ಗಿ 141. ಇವ್ರಿಗೂ ಯಾರಿಗೂ ಬರಲ್ಲ ಮಗ್ಗಿ 141. ಅಂದಾಜು ಮಾಡ್ತಾರೆ, ಸುಮ್ಮನೆ ಅನ್ಕೊತಾರೆ. 141 4 ಏನಾಗ್ಬೋದು? ಹೆಂಗೆ ಅಂದಾಜು ಮಾಡಿದ್ರು? ಇಲ್ಲಿ 14 ಮಗ್ಗಿ ಇದೆಯಾ? ಇಲ್ಲಿ 56 ಇದೆಯಾ? 14ರಿಂದ 56 ಭಾಗಾಕಾರ ಮಾಡೋದಾದ್ರೆ 14 4 56. ಹಂಗೆ ಸುಮ್ಮನೆ ಅಂದಾಜು ಮಾಡ್ತಿದ್ದಾರೆ ಅವರು. ಆಯಿತಾ? ಅವ್ರಿಗೂ ಏನು ಬರೋದಿಲ್ಲ 144 ಮಗ್ಗಿ. ಸೊ ಗಾಬರಿ ಆಗೋಂಥದ್ದು ಏನಿಲ್ಲ ಇದರಲ್ಲಿ. ಸೊ ಪಾಯಿಂಟ್ ಆದಮೇಲೆ ಎಷ್ಟಿದೆ? 2 ಅಂಕೆ. ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದೆ ಹನುಮಂತು? 3 ಅಂಕೆ. 2 - 3 ಎಷ್ಟಾಗುತ್ತೆ ಹನುಮಂತು?
-1 ಆಗುತ್ತೆ. -1 ಅಂತ ಬಂದ ತಕ್ಷಣ ಇಲ್ಲಿ ಪಾಯಿಂಟ್ ಇಲ್ಲ. ಪಾಯಿಂಟ್ ಯಾವಾಗಲೂ ಎಲ್ಲಿರುತ್ತೆ? ಕೊನೆಯಲ್ಲಿರುತ್ತೆ. ಅದಿನ್ನೂ ಎಲ್ಲಿ ಹೋಗ್ತದೆ? ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗುತ್ತೆ. ಸೊ ಒಂದು ಹೆಜ್ಜೆ ಮುಂದೆ ಹೋದರೆ ಹಾಲಪ್ಪ, ಈ ಖಾಲಿದ ಜಾಗಕ್ಕೆ ನಾವೇನು ಮಾಡ್ತೀವಿ? 0 ಬರಿತೀವಿ. ಏನಂತ ಓದ್ಬೋದು ಅದನ್ನು ನಾವು? 40 ಅಂತ ಓದ್ಬೋದು. ಉತ್ತರ ಎಷ್ಟು ಬಂತಪ್ಪ? ಉತ್ತರ ಇದಕ್ಕೆ 40 ಬಂತು. ಮಕ್ಕಳೇ, ನಾವು ಹಿಂದಿನ ಲೆಕ್ಕ ಸರಿಯಾಗಿ ಮಾಡಿದ್ವ ನಾವು ಇದನ್ನು? ಸರಿ ಇದೆ ಅಲ್ವ? ಎಲ್ಲೂ ತಪ್ಪಿಲ್ಲ ತಾನೇ? ನಮಗೆ ಯಾಕೆ ಇಷ್ಟು ಇದು ತೊಂದರೆ ಕೊಡ್ತು ಅಂತ ನನಗೆ ಗೊತ್ತಾಗ್ತಿಲ್ಲ. ಎನಿವೇಸ್, ಮುಂದಿನ ಪ್ರಶ್ನೆ ಬಹಳ ಸುಲಭ ಇದೆ, ಬಹಳ ಸುಲಭ ಇದೆ. ಯಾರು ದಶಮಾಂಶಗಳನ್ನು ಕಂಠಪಾಠ ಮಾಡಿದ್ದೀರಿ ಅವರಿಗೆ ಈ ಲೆಕ್ಕ ಭಾಳ ಸುಲಭ ಆಗುತ್ತೆ. ಅವರಿಗಿದು ಬಹಳ ಬಹಳ ಸುಲಭ ಆಗುತ್ತೆ. ಇದನ್ನು ಏನಂತ ಭಾಗಾಕಾರ ಮಾಡ್ಬೋದು ನಾವು? ನೋಡ್ರಿ, ಪಾಯಿಂಟ್ ಇಲ್ಲ ಅಂದ್ಕೊಂಡು ಭಾಗಾಕಾರ ಮಾಡಿದ್ರೆ ಏನಾಗುತ್ತೆ? 1.9 ಕೆಳಗೆ ಬರ್ಬೇಕ್ರಾ? ಇಲ್ಲ, ಇದು ಮೇಲಿದೆ, ದೊಡ್ಡ ಸಂಖ್ಯೆ. ಕರೆಕ್ಟ್ ಇದೆ, ಅದು ಕರೆಕ್ಟ್ ಇದೆ. ಪ್ರಶ್ನೆನೇ ಉಲ್ಟಾ ಮಾಡಬೇಡ್ರಿ ನೀವು. ಇದು ಭಾಜ್ಯ ಕಣಮ್ಮ, ಭಾಜ್ಯ ಭಾಜಕ. ಕರೆಕ್ಟ್ ಇದೆ ಮೇಲೆ. ಏನು ಮಾಡೋದು? ಹೇಗೆ ಮಾಡೋದು? 95ರಿಂದ ಭಾಗಾಕಾರ ಮಾಡ್ತೀರಿ? ಅಲ್ಲವೇ ಅಲ್ಲ, ಅಲ್ವೇ ಅಲ್ಲ. 19 1 19, 19 5 95. ಹೌದಲ್ಲ? ಪಾಯಿಂಟ್ ಇಲ್ಲ ಅಂದ್ಕೊಡ್ರಿ, ಪಾಯಿಂಟ್ ಇಲ್ಲ ಅಂದ್ಕೊಂಡು ಭಾಗಾಕಾರ ಮಾಡಿರಿ. 19 1 ಪಾಯಿಂಟ್ ಇಲ್ಲ ಅಂದ್ರೆ ಏನಂತ ಓದ್ತಿಯಪ್ಪ ಎಲ್ಲಪ್ಪ ಇದನ್ನು? 19 ಇದು 95, 19 1 19, 19 5 95. ಒಂದು ನಿಮಿಷ ಏನು ಬಂತೀಗ? 1/5. 1/5 ಅಂದ್ರೆ ಏನು? 0.2. ಮುಗೀತು ಉತ್ತರ? ಇಲ್ಲ. ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದೆ ಇಲ್ಲಿ? 1 ಅಂಕೆ. ಪಾಯಿಂಟ್ ಆದಮೇಲೆ ಇಲ್ಲಿ ಎಷ್ಟು ಅಂಕೆ ಇದೆ ಮಕ್ಕಳೇ? 3 ಅಂಕೆ. 1 - 3 ಎಷ್ಟಾಗುತ್ತೆ? 1 - 3 ಅಂದರೆ -2. ಅಂದರೆ ಪಾಯಿಂಟು ಬಲ ದಿಕ್ಕಲ್ಲಿ ಎಷ್ಟು ಅಂಕೆ ದಾಟಬೇಕು? 1 2 ಅಂಕೆ ದಾಟಿ ಇಲ್ಲಿ ಬರಬೇಕಾ ಪಾಯಿಂಟು? 1 ಅಂಕೆ ಮತ್ತು 2 ಅಂಕೆ ದಾಟಿ ಇಲ್ಲಿ ಬರಬೇಕು ಪಾಯಿಂಟು. ಇಲ್ಲಿ ಏನೂ ಇಲ್ಲ ಅಂದರೆ ಏನಾಗ್ತೀರಿ? 0. ಸೊ ಉತ್ತರ ಏನು ಬರ್ತದೆ? 20 ಪಾಯಿಂಟ್. 20 ಪಾಯಿಂಟ್ ಅಂದರೆ 20 ಉತ್ತರ. ಸೊ ಇದಕ್ಕೆ ಉತ್ತರ 20 ಬರುತ್ತೆ. ಉತ್ತರ ಎಷ್ಟು ಬರ್ತದೆ? 20 ಬರುತ್ತೆ. ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿದೆಯಾ? ಈ ರೀತಿ ಬಂದರೆ ಹೇಗೆ ಮಾಡ್ತೀವಂತ? ಈಸಿ ಇದೆ ಅಲ್ವಾ? ಚಾಲು. ಎಲ್ಲೋ 1-2 ಲೆಕ್ಕ ನಮ್ಮನ್ನು ಭಾಳ ಸತಾಯಿಸ್ತವೆ. ಅದನ್ನು ಬಿಟ್ಬಿಟ್ರೆ ಬಹುತೇಕ ಇರುವ ಲೆಕ್ಕಗಳು ನಮಗೆ ಸುಲಭ ಇರವೇ ಬಂದಿರ್ತವೆ. ನೂರ 28 ಎರಡಲೆ 128 ಎರಡಲೆ ಕರೆಕ್ಟ್. ಕರೆಕ್ಟ್ ಕಂದ, ಕರೆಕ್ಟ್. ಬಂತರ ಉತ್ತರ? 128 ಎರಡಲೆ ಅಂತ ಮಾಡ್ಬೋದಾ ನಾವು? ಇಲ್ಲ ಕಷ್ಟ ಆಗ್ತಿದೆ ಅಂದರೆ 256 ಎಲ್ಲಿ ಬರುತ್ತೆ? ಯಾವ ಮಗ್ಗೆಲ್ಲಿ ಬರುತ್ತೆ 256? ಹೌದು ಹೌದು, 128 ಎರಡಲೆ ಸರಿ. ಇದನ್ನು 4 ಮಗ್ಗಿಂತ ಕನಿಷ್ಠ ಮಾಡ್ಬೋದಾ? ಕನಿಷ್ಠ ರೂಪಕ್ಕೆ ತರ್ಬೋದಾ? 4 3 4 2 4 6 24 4 4 16 32 1 32 2 ಹೇಳ್ಬೋದಾ? ಕರೆಕ್ಟಾ? ಸೊ ಉತ್ತರ 2 ಬಂತು. ಆದರೆ ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದಾವಪ್ಪ? 2 ಅಂಕೆ ಇದಾವೆ. ಪಾಯಿಂಟ್ ಆದಮೇಲೆ ಇಲ್ಲಿ ಎಷ್ಟು ಅಂಕೆ ಇದಾವೆ? 3 ಅಂಕೆ. 2 - 3 ಎಷ್ಟಾಗುತ್ತೆ? -1. ಇಲ್ಲಿ ಪಾಯಿಂಟ್ ಏನಾಗ್ತದೆ? ಬಲಕ್ಕೆ ಹೋಗುತ್ತೆ. 1 ಅಂಕೆ ಬಲಕ್ಕೆ ಜಂಪ್ ಆಗ್ತದೆ. ಕರೆಕ್ಟಾ? ಸೊ ಏನೂ ಇಲ್ಲ ಅಂದ್ರೆ ಏನಾಗ್ತೀವಿ? 0 ಇಟ್ಬಿಟ್ಟು ಪಾಯಿಂಟ್ ಇಡ್ಬೋದು. ಅಥವಾ 20 ಅಂತ ಕರೆದ್ರೆ ಏನಾಗುತ್ತದು? 20 ಪಾಯಿಂಟ್ ಇದೆ ಮತ್ತು ಕೊನೆಯಲ್ಲಿ ಪಾಯಿಂಟ್ ಇಡ್ತೀವಾ? ಮುಂದೆ ಸಂಖ್ಯೆಗಳಿಲ್ಲ ಅಂದರೆ ಪಾಯಿಂಟ್ ಇಡೋದಿಲ್ಲ ನಾವು. ಮುಂದೆ ದಶಮಾಂಶ ಅಂಕಿಗಳಿಲ್ಲ ಅಂದರೆ ಪಾಯಿಂಟ್ ಇಡೋದಿಲ್ಲ. ಸೊ ಇದಕ್ಕೆ ಉತ್ತರ 20 ಬರ್ತದೆ ನೋಡಿ. 8.4 ಭಾಗಾಕಾರ 0.420. 420 ನೋಡ್ರಿ, ತಪ್ಪು ಮಾಡಬೇಡ್ರಿ. ಸ್ವಲ್ಪ ಸರಿರಪ್ಪ ಮಾಡಿ ನೋಡೋಣ ಯಾರು ಹೇಳ್ತೀರ ಉತ್ತರ. ಎಷ್ಟು ಬಂದಿದೆ? ಐದ್ಲೇ? ಆ ಥರ ಯಾಕೆ ಮಾಡ್ತೀಯಪ್ಪ?
ಕೊನೆಗೆ 0 ಬರೆದ್ರು ಒಂದೇ, ಬರೀದೇ ಇದ್ರು ಒಂದೇ. ಕೊನೆಯಲ್ಲಿ 0 ತಗೊಂಡ್ರು ಒಂದೇ, ತಗೊಂಡೇ ಇದ್ರು ಒಂದೇ. ನೀವು ಮತ್ತು 84 5 ಅಂತ ಯಾಕೆ ಮಾಡೋಕ್ಕೆ ಹೋಗಿದ್ರಿ? ಇಲ್ಲಿ ನೋಡ್ರಿ, ಇಲ್ಲಿ 14 3 14 6 3 1 3 2 ಎಷ್ಟು ಬಂತು ಉತ್ತರ? 2. ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದಾವೆ ಇಲ್ಲಿ? 1 ಅಂಕೆ. ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದಾವೆ ಇಲ್ಲಿ ಕೆಳಗೆ? 2 ಅಂಕೆ. 2 ಅಲ್ಲ, 1 - 2 -1 ಅಂದರೆ ಪಾಯಿಂಟ್ ಏನಾಗ್ತದೆ ಕೊನೆಗಿರೋದು? ಬಲಕ್ಕೆ 1 ಅಂಕೆ ಹೋಗ್ತದೆ, 0 ಬರ್ತದೆ, ಪಾಯಿಂಟ್ ಇಲ್ಲಿ ಬರ್ತದೆ, ಪಾಯಿಂಟ್ ಇಲ್ಲಿರೋದಿಲ್ಲ. ಸೊ 20 ಪಾಯಿಂಟ್ ಅಂದರೆ ಏನಂತ ಬರಿತೀವಿ? ಅದನ್ನು 20 ಅಂತಲೇ ಬರಿತೀವಿ. ಕರೆಕ್ಟ್ ತೇಜಸ್, ನಿಮ್ಮ ಉತ್ತರ ಕರೆಕ್ಟ್ ಇದೆ. ಹಾಂ, 42 1 42 2 84 ಆ ರೀತಿ ಮಾಡ್ಬೋದು. 42 1 42 42 2 84 ಆ ರೀತಿನೂ ಮಾಡ್ಬೋದು. ನಾನು ಕಡ್ತಾ ಹೊಡಿತಾ ಹೋದೆ, ನೀವು ಹತ್ರ ಕ್ಯಾನ್ಸಲು ಮಾಡ್ಬೋದಿಲ್ಲಪ್ಪ. ಕರೆಕ್ಟ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಮದನ್, 7.3 ಭಾಗಾಕಾರ 0.365 ಏನಾಗ್ತದೆ ನೋಡಿ? ಸಮರ್ಥಿಸ್ಚೆ ಮಾಡ್ತಿದ್ದೀರಾ? ಸುಭಾಷ್, ಗುಡ್ ಮಾರ್ನಿಂಗ್. ನನ್ನ ಪ್ರಕಾರ 73 5 ಬರುತ್ತೆ ನೋಡ್ರಿ, 365. 73 5 365 ಹೌದಾ? ನೋಡ್ರಿ, 73 5 73 5 73 5 73 × 5 ಏನು ಬರ್ತದೆ ನೋಡ್ರಿ? 5 3 15 5 ದಶಕ 1 5 7 35 1 36 365 365. ಹಾಂ, ಸೊ 73 5 73 1 73 73 5 365. ಉತ್ತರ ಏನು ಬಂತು? 1/5. 1/5 ಅಂದ್ರೇನು? 0.2 0.2 0.2 0.2 1/5 ಅಂದ್ರೇನು? 0.2 ಕಂಠಪಾಠ ಮಾಡಿದ್ದೀವಿ ನಾವು. 1/5 0.2. ಇಲ್ಲಿ ನೋಡಿ ಮಕ್ಕಳೇ, ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದಾವೆ ಇಲ್ಲಿ? ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದ್ದಾವೆ? 1 ಅಂಕೆ. ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದ್ದಾವೆ? 3 ಅಂಕೆ. 1 - 3 ಏನಾಗ್ತದೆ? -2 ಆಗ್ತದೆ ಸುಷ್ಮಿತಾ. ಸೊ -2 ಅಂದರೆ 1 ಅಂಕೆ 2 ಅಂಕೆ. ಸೊ -2 ಅಂದ ತಕ್ಷಣ ಅದು ಬಲಕ್ಕೆ ಹೋಗ್ಬೇಕು ಪಾಯಿಂಟು. ಮೈನಸಲ್ಲಿ ಬಂದರೆ ಪಾಯಿಂಟ್ ಯಾವ ಕಡೆ ಹೋಗ್ತದೆ? ಬಲಕ್ಕೆ ಹೋಗ್ತದೆ. ಸೊ ಪಾಯಿಂಟ್ ಇಲ್ಲಿ ಬಂತಂದರೆ ಪಾಯಿಂಟ್ ಇಲ್ಲಿ ಸಂಖ್ಯೆ ಇಲ್ಲದ ಖಾಲಿ ಜಾಗಗಳಲ್ಲಿ 0 ಇಟ್ಬಿಡ್ತೀವಿ. ಇನ್ನೇನಂತ ಓದ್ತೀವಿ ನಾವು? 20 ಪಾಯಿಂಟ್ ಅಂತ ಓದಬೇಕಿತ್ತು, ಅಥವಾ 20 ಅಂತಲೂ ಕರಿಬೋದು. ಇದಕ್ಕೆ ಉತ್ತರ 20. ಇದಕ್ಕೆ ಉತ್ತರ 20. ಗೊತ್ತಾಗ್ತಿದೆಯಾ ಹೇಗೆ ಮಾಡ್ತಿದ್ದೀವಂತ? ಹಾಂ, ಬಂತ ಉತ್ತರ? 33 1 33 33 3 99 3 ಅಂತ ಬಂತು. ಆದರೆ ಪಾಯಿಂಟ್ ಇಡೋ ಬಗ್ಗೆ ಯೋಚನೆ ಮಾಡ್ಬೇಕು ನಾವಿನ್ನು. ಪಾಯಿಂಟ್ ಎಲ್ಲಿಡೋದು ಮಕ್ಕಳೇ? ಪಾಯಿಂಟ್ ಆದಮೇಲೆ ಎಲ್ಲಿ ಬರ್ತದೆ? ಎಷ್ಟು ಅಂಕೆ ಇದೆ? 1 ಅಂಕೆ. ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದ್ದಾವೆ? 2 ಅಂಕೆ ಇದ್ದಾವೆ. ಕರೆಕ್ಟ್ರಾ? ಸೊ 1 - 2 -1 ಅಂದರೆ ಪಾಯಿಂಟ್ ಇಲ್ಲಿದ್ದೆಲ್ಲ ಹೋಗ್ತದೆ, ಇನ್ನು ಮುಂದೆ ಹೋಗ್ತದೆ, ಹೌದಲ್ವಾ? ಇಲ್ಲಿ ಬರ್ತದೆ ಅದು ಈ ಜಾಗಕ್ಕೆ. ಸೊ ಏನಾಗ್ತದೆ? ಇದು 30 ಬರ್ತದೆ ಉತ್ತರ. ಉತ್ತರ ಏನು ಬರ್ತದೆ? 30 ಬರ್ತದೆ. ಕರೆಕ್ಟ್. ಮುಂದಿನ ಪ್ರಶ್ನೆ 4.2 ಭಾಗಾಕಾರ 0.14 30 ಬಂತ್ರ ಉತ್ತರ? ಬಂತ್ರ? 14 1 14 14 3 42 3/1 ಅಂದರೆ ಅದು 3 ಆನ್ಸರು. ಆದರೆ ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದಾವೆ ಇಲ್ಲಿ? 1 ಅಂಕೆ. ಪಾಯಿಂಟ್ ಆದಮೇಲೆ ಇಲ್ಲಿ ಕೆಳಗಡೆ ಎಷ್ಟು ಅಂಕೆಗಳಿದ್ದಾವೆ? ದಶಮಾಂಶ ಅಂಕೆಗಳು 2 ಅಂಕೆಗಳಿದ್ದಾವೆ. 1 - 2 ಏನಾಗುತ್ತೆ? -1. -1 ತಕ್ಷಣ ಇಲ್ಲಿ ಕೊನೆಯಲ್ಲಿರುವ ಪಾಯಿಂಟ್ ಏನಾಗ್ತದೆ? ಬಲ ದಿಕ್ಕಲ್ಲಿ 1 ಹೆಜ್ಜೆ ಮುಂದೆ ಹೋಗ್ತದೆ. -1 ಇರೋದಕ್ಕೆ 1 ಹೆಜ್ಜೆ ಮುಂದೆ ಹೋಗ್ತದೆ. ಪಾಯಿಂಟ್ ಇಲ್ಲಿ ಬರ್ತದೆ, ಇಲ್ಲಿ ಬರೋದಿಲ್ಲ. ಖಾಲಿ ಇರೋ ಜಾಗದಲ್ಲಿ 0 ಇಡ್ತೀರಿ. 30 ಪಾಯಿಂಟ್ ಅಂತ ಮುಂದಕ್ಕೆ ಹೋಗೋಕ್ಕಾಗಲ್ಲ ಅಂದಮೇಲೆ 30 ಅಂತ ಇಡ್ತೀವಿ ನಾವು. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಗೊತ್ತಾಗ್ತಿದೆಯಾ? ಕಾನ್ಫಿಡೆನ್ಸ್ ಇದೆಯಾ ಮಕ್ಕಳೇ? ಇದಕ್ಕೆ ನೀವೇ ಮಾಡಿ, ಈಸಿಯಾಗಿ ಮಾಡಿ ನೋಡೋಣ ಏನು ಬರ್ತದೆ ಹೇಳ್ರಿ. 0.21 ಏನು ಬರ್ತದಪ್ಪ? 21 1 21 21 4 84 4 ಬಂತು ಉತ್ತರ 4 ಬಂತು. ಆದರೆ ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದೆ? ಮೇಲೆ 1 ಅಂಕೆ ಇದೆ. ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದಾವೆ? ಕೆಳಗೆ 2 ಅಂಕೆ ಇದ್ದಾವೆ. 1 - 2 ಏನಾಗುತ್ತೆ?
-1 ಅಂದರೆ ಕೊನೆಗಿರುತ್ತೆ ಪಾಯಿಂಟ್ ಇಲ್ಲಿ. ಅದೇನ -1 ಮೈನಸ್ ಅಂತ ಬಂದ ತಕ್ಷಣ ಪಾಯಿಂಟ್ ಬಲಕ್ಕೆ ಹೋಗುತ್ತೆ. -1 ಬಂದರೆ 1 ಹೆಜ್ಜೆ ಮುಂದಕ್ಕೆ ಹೋಗುತ್ತೆ. -2 ಬಂತಂದರೆ 2 ಹೆಜ್ಜೆ ಮುಂದಕ್ಕೆ ಹೋಗುತ್ತೆ. -3 ಬಂತಂದರೆ 3 ಹೆಜ್ಜೆ ಮುಂದಕ್ಕೆ ಹೋಗುತ್ತೆ. -x ಬಂತಂದರೆ x ಹೆಜ್ಜೆ ಮುಂದಕ್ಕೆ ಹೋಗುತ್ತೆ. ಅರ್ಥ ಆಯ್ತಾರ? ಸೊ -1 ಬಂತಂತ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತದೆ. ಖಾಲಿ ಜಾಗದಲ್ಲಿ 0 ಇಡ್ತೀರಿ, ಇಲ್ಲಿ ಪಾಯಿಂಟ್ ಇಟ್ಬಿಡ್ರಿ. ಸೊ 40 ಪಾಯಿಂಟ್ ಅಂತ ಓದೋದಿಲ್ಲ ನಾವು, ಅದನ್ನು ಕೇವಲ 40 ಅಂತ ಓದ್ತೀವಿ. ಕೊನೆಯಲ್ಲಿ ಬರೋ ಪಾಯಿಂಟ್ನ ಓದೋದಿಲ್ಲ ನಾವು ಸಹಜವಾಗಿ, ರೂಢಿ ಪ್ರಕಾರ. ಅಲ್ಲಿ ಯಾವಾಗಲೂ ಇರುತ್ತೆ ಪಾಯಿಂಟ್, ಬಟ್ ಅದನ್ನು ಓದೋದಿಲ್ಲ ನಾವು. ಸಾಗರ್ ಪಾಟೀಲ್ ಮುಂದೆ ಹೋಗ್ಬೋದಪ್ಪ. 75 ಅಥವಾ 7.5 ಏನು ಬರ್ತದೆ? 30 ಬರ್ತದ? 25 ಒಂದಲೇ 25, 25 ಮೂರಲೇ 75, ಉತ್ತರ 3 ಬಂತು. ಸರಿ. ಆದರೆ ಪಾಯಿಂಟ್ ಆದಮೇಲೆ 1 ಅಂಕೆ ಇದೆ, ಪಾಯಿಂಟ್ ಆದಮೇಲೆ 2 ಅಂಕೆಗಳಿದಾವೆ ಮಕ್ಕಳೇ, ಹೌದಾ? ಪಾಯಿಂಟ್ ಆದಮೇಲೆ 1 ಅಂಕೆ, ಪಾಯಿಂಟ್ ಆದಮೇಲೆ 2 ಅಂಕೆ, 1 -2, 1 -2, -1, -1 ಅಂದರೆ ಕೊನೆಯಲ್ಲಿರುವ ಪಾಯಿಂಟ್ 1 ಹೆಜ್ಜೆ ಮುಂದೆ ಹೋಗುತ್ತೆ. ಬಾಲಾಜಿ ಏನಾಗುತ್ತೆ? 3 0. ಕೊನೆಯಲ್ಲಿ ಖಾಲಿ ಇದ್ದರೆ 0 ಇಡ್ತೀವಿ, ಪಾಯಿಂಟ್ ಇಡ್ತೀವಿ, ಗೊತ್ತಿದೆ ಅಲ್ವಾ? ಸೊ ಇದು 30 ಅಂತ ನಾವು ಓದ್ಬೋದು, 30 ಅಂತ ನಾವು ಬರಿಬೋದು. ಉತ್ತರ ಈಸಿ ಇದೆಯಾ? ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ಚಾಲೋ, ಮಾಡ್ತೀರಾ ನೀವೇ? 40 ಬರ್ತದ? ನೋಡಿದ ತಕ್ಷಣ ಮಾಡ್ಬೋದಾ ಈಗ ನಾವು ಮಕ್ಕಳೇ? 17 ಒಂದಲೇ 17, 17 4ಲೇ 68, ಉತ್ತರ 4 ಬಂತು ಅಂತ ಅನಿಸುತ್ತೆ. ಆದರೆ ಉತ್ತರ 4 ಅಲ್ಲ. 4ಕ್ಕೆ ಸ್ಟೆಪ್ ಬೈ ಸ್ಟೆಪ್ ಪಾಯಿಂಟ್ ಇಡ್ರಿ, ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ಪಾಯಿಂಟ್ ಇಡಿ. ಏನು ಬರ್ತದೆ ನೋಡಿ. ನಾಲ್ಕು ಬಂತು. ಓಕೆ, 4 ಬಂದ ನಂತರ ಪಾಯಿಂಟ್ ಆದಮೇಲೆ 1 ಅಂಕೆ ಇದೆ, ಪಾಯಿಂಟ್ ಆದಮೇಲೆ 2 ಅಂಕೆ ಇದೆ. 1 -2, -1 ಕೊನೆಯಲ್ಲಿರುವ ಪಾಯಿಂಟು ಬಲ ದಿಕ್ಕಲ್ಲಿ 1 ಹೆಜ್ಜೆ ಮುಂದೆ ಹೋಗುತ್ತೆ. ಪಾಯಿಂಟ್ ಇಲ್ಲಿ ಬರುತ್ತೆ, ಪಾಯಿಂಟ್ ಇಲ್ಲಿರೋದಿಲ್ಲ, 0 ಇರುತ್ತೆ ಖಾಲಿ ಇರೋ ಜಾಗಕ್ಕೆ. 40 ಬರುತ್ತೆ. ಆನ್ಸರ್ ಏನು ಬರುತ್ತೆ? 40 ಬರುತ್ತೆ. ಅರ್ಥ ಆಗ್ತಿದೆಯಾ ಚಂದನ್? ಡೌಟ್ ಇದೆಯಾ ಏನಾದರೂ? ಎನಿ ಪ್ರಾಬ್ಲಮ್? ಯಾವ ಮಗ್ಗಿಂದ ಭಾಗಾಕಾರ ಮಾಡ್ಬೋದು? ವೆರಿ ಗುಡ್. ಯಾಕಪ್ಪ 25ರಿಂದ ಭಾಗಾಕಾರ ಮಾಡ್ಬೋದು? 25ರ ಗುಣಾಂಕಗಳು ಕೊನೆ 2 ಅಂಕೆಗಳಲ್ಲಿ ಇದ್ದಾವೆ. 25 ಮೂರಲೇ 25 ಒಂದಲೇ. ಸೊ ಹಾಗಾಗಿ 25ರಿಂದ ಭಾಗಾಕಾರ ಮಾಡ್ಬೋದು. ಇಲ್ಲ 125 ಮೂರಲೇ ಅಂತ ಕರಿಬೋದಾ? 125 ಮೂರಲೇ ಹೇಗೆ? ನೋಡಿಲಿ 25 ಮೂರಲೇ 1 ಮೂರಲೇ 25 ಮೂರಲೇ 75, 1 ಮೂರಲೇ 3, 125 ಒಂದಲೇ 125 ಮೂರಲೇ. ಸೊ ಉತ್ತರ ಏನು ಬರ್ತದೆ? 3 ಬರ್ತದೆ. ಆದರೆ ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದ್ದಾವೆ? 2 ಅಂಕೆ. ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದ್ದಾವೆ? 3 ಅಂಕೆ ಇದ್ದಾವೆ. 2 - 3 ಏನಾಗುತ್ತೆ ಮಕ್ಕಳೇ? -1 ಆಗುತ್ತೆ. ಅಂದರೆ ಪಾಯಿಂಟ್ ಇಲ್ಲಿದ್ದು 1 ಅಂಕೆ ಮುಂದೆ ಹೋಗುತ್ತೆ, 0 ಇಲ್ಲಿ ಕಟ್ಟಬೇಕಾಗುತ್ತೆ. ಪಾಯಿಂಟ್ ಕೊನೆಗಿರ್ತದೆ. 30 ಪಾಯಿಂಟ್ ಅಂತ ಓದೋದಿಲ್ಲ ನಾವು, ಅದಕ್ಕೆ ನಾವು 30 ಅಂತ ಉತ್ತರ ಬರಿಬೋದು. ಗೊತ್ತಾಗ್ತಿದೆಯಾ? ಮುಂದಿನ ಪ್ರಶ್ನೆಗೆ ಹೋಗೋಣ. 6.8 ಭಾಗಾಕಾರ 6.8 ಭಾಗಾಕಾರ 0.340. 68 5 ಅಂತ ಇರ್ಬೇಕು ನೋಡ್ರಿ. ಹಾಂ ಏನ್ರಿ? 0 ಉಪಯೋಗ ಇಲ್ಲ ಅಲ್ವಾ ನಮಗೆ? ಕೊನೆಯಲ್ಲಿರುವ 0 ನಮಗೆ ಬೇಕಾಗಿಲ್ಲ ತಾನೇ? ಎಸ್ ಆರ್ ನೋ? 34 ಒಂದಲೇ 34 2ಲೇ 68 ಹೇಳ್ಬೋದಾ? 34 ಒಂದಲೇ 34 2ಲೇ 68. ಸೊ ಏನು ಬರ್ತದೆ ಉತ್ತರ? 2 ಬರ್ತದೆ. ಆದರೆ ಪಾಯಿಂಟ್ ಆದಮೇಲೆ 1 ಅಂಕೆ ಮೇಲಿದೆ, ಪಾಯಿಂಟ್ ಆದಮೇಲೆ 2 ಅಂಕೆ ಕೆಳಗಿದ್ದಾವೆ. 1 -2 -1 ಪಾಯಿಂಟ್ ಕೊನೆಗಿರುತ್ತೆ, 1 ಹೆಜ್ಜೆ ಮುಂದಕ್ಕೆ ಹೋಗ್ಬೇಕದು, ಈ ಜಾಗದಲ್ಲಿ ಇರಬಾರ್ದು, 0 ಇಲ್ಲಿ ಇಟ್ಬಿಡೋಣ. ಸೊ 20 ಬರ್ತದೆ ಆನ್ಸರ್. ಸರಿದೇಕಂತ ಗೊತ್ತಾಗ್ತಿದೆ ಎಲ್ಲರಿಗೂ? ಮುಂದಿನ ಪ್ರಶ್ನೆ 7.32 ಭಾಗಾಕಾರ 0.244. 30 ಬರ್ತಾ ಇದೆಯಾ ಆನ್ಸರು? ಈ 32 ಮತ್ತು 44 ಇದೆ. ನಾನು 2 ಮಗ್ಗಿಂದ ಅಲ್ಲ 4 ಮಗ್ಗಿಂದ ಭಾಗಾಕಾರ ಮಾಡ್ಬೋದು. 4 ಒಂದಲೇ 4 ಇಲ್ಲೇ ಮಾಡ್ತೀನಿ. 4 ಒಂದಲೇ 4 ಶೇಷ 3, 4 8ಲೇ 32 ಶೇಷ 1, 4 3ಲೇ 12, 4 6ಲೇ 24, 4 ಒಂದಲೇ 4. ಇದು ನೋಡ್ರಿ ನೀವು 61 3ಲೇ ಕಾಣ್ತಾ ಇದೆಯಾ ಇದರಲ್ಲಿ? 61 3ಲೇ 183. ಎಸ್ ಅವ್ರನು 61 ನೋಡ್ರಿ, 1 3ಲೇ 3, 6 3ಲೇ 18,
ಒಂದು ಮೂರಲೆ 3, 6 ಮೂರಲೆ 18, 61 ಮೂರಲೆ 61 ಒಂದಲೆ 61, 61 ಮೂರಲೆ ಉತ್ತರ ಏನಂತ ಬರ್ತದೆ? 3 ಅಂತ ಬರ್ತದೆ. ಆದರೆ ನೋಡಿರಿ ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದಾವೆ ಮಕ್ಕಳೇ? ಇಲ್ಲಿ 1 ಅಂಕೆ. ಪಾಯಿಂಟ್ ಆದಮೇಲೆ ಇಲ್ಲಿ ಎಷ್ಟು ಅಂಕೆ ಇದ್ದಾವೆ? 2 ಅಂಕೆ. ಸಾರಿ ಏನು ಮಾಡ್ತೀರಪ್ಪ, ವಯಸ್ಸಾಗ್ಬಿಡ್ತು ಅಲ್ಲ, ಅದು ಜಲ್ದಿ ಹೋಗೋದಿಲ್ಲ. ನಿಮ್ಮದೆಲ್ಲ ಎಕ್ಸಾಮ್ ಆದಮೇಲೆ ನೋಡೋದು ಆಮೇಲೆ ನಾವು. ಸೊ 2 - 3 ಅಂದರೆ -1 ಅಂದರೆ ಪಾಯಿಂಟ್ ಕೊನೆಯಲ್ಲಿರೋ ಪಾಯಿಂಟ್ ಏನಾಗ್ತದೆ? 1 ಅಂಕೆ ಮುಂದೆ ಹೋಗ್ತದೆ, ಪಾಯಿಂಟ್ ಇಲ್ಲಿ ಬರ್ತದೆ, ಖಾಲಿರೋ ಜಾಗಕ್ಕೆ 0 ಹಾಕ್ತೀವಿ, ಇಲ್ಲಿ ಪಾಯಿಂಟ್ ಇಡೋದಿಲ್ಲ. 30 ಪಾಯಿಂಟ್ ಅಂತ ಏನು ಓದೋಕ್ಕಾಗಲ್ಲ ನಾವು, ಅದಕ್ಕೆ ಏನು ಬರಿತೀವಿ? 30 ಅಂತ ಅಷ್ಟೇ ಬರಿತೀವಿ. ಅರ್ಥ ಆಗ್ತಿದೆ ಏನರಪ್ಪ? ಚಾಲು. ಐದು 5.6 ಭಾಗಾಕಾರ 0.224. ಕರೆಕ್ಟ್ ಸುಭಾಷ್? ಏನಾಗ್ತದೆ ಸುಭಾಷ್? 24ರ ಬಗ್ಗೆ ಬರುತ್ತಾ ಸುಭಾಷ್? ಓಕೆ, 56 4 224. ಎಲ್ಲ ಸ್ವಲ್ಪ ಕನಿಷ್ಠ ರೂಪಕ್ಕೆ ತರೋಣ. ಕನಿಷ್ಠ ರೂಪಕ್ಕೆ ತರೋಣ. 4ರ ಮಗ್ಗೇಲಿ ಹೋಗುತ್ತೆ, ಎರಡು ಸಂಖ್ಯೆಗಳು 4ರ ಮಗ್ಗೇಲಿ ಹೋಗುತ್ತೆ. 4 1 4 ಶೇಷ 1, 4 4 16, 4 5 20 ಶೇಷ 2, 4 6 24, 14 1 14, 14 4 56. 1/4 ಅಂದರೆ ಏನು? 0.25. 0.25 1/4 ಅಂದರೆ. ಆದರೆ ಇಲ್ಲಿ ನೋಡಿರಿ, ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದ್ದಾವೆ? 1 ಅಂಕೆ. ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದ್ದಾವೆ? 3 ಅಂಕೆ. 1 - 3 1 - 3 -2 ಅಂದರೆ ಪಾಯಿಂಟು 1 2 ಅಂಕೆ ಇಲ್ಲಿ ಬರಬೇಕು, ಮುಂದಕ್ಕೆ ಹೋಗ್ಬೇಕದು, ಇಲ್ಲಿ ಇರಬಾರ್ದು. ಸೊ ಏನಾಗ್ತದೆ? 0.25 ಅಲ್ಲ, 25 ಪಾಯಿಂಟ್ ಅಂತ ಬರೆಯಬಹುದು ನಾವು. 25 ಅಂತ ಬರೀಬೋದು. ಉತ್ತರ ಇದಕ್ಕೆ 25 ಮಕ್ಕಳೇ. ಇದಕ್ಕೆ ಬರುವ ಉತ್ತರ 25. ಇದಕ್ಕೆ ಬರುವ ಉತ್ತರ 25. ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ಚಾಲು, ನೀವೇ ಮಾಡಿ. ನನ್ನ ಪ್ರಕಾರ ಇದು ಸ್ವಲ್ಪ ತಲೆ ತಿನ್ನುವ ಲೆಕ್ಕ ಥರ ಕಾಣ್ತಾ ಇದೆ. ನೋಡೋಣ ಏನಾಗ್ತದೆ ಅಂತ. 105. ಹಾಂ, ಈಸಿ ಇದೆಯಾ? 105 ಇದು 3 ಮಗ್ಗೇಲಿ ಹೋಗುತ್ತಲ್ವಾ? ವೆರಿ ಗುಡ್. ನೋಡಿದ್ರಾ ಸುಭಾಷ್? ನೋಡಿದ್ರಾ? 21 ಮಗ್ಗೇಲಿ ಹೋಗುತ್ತೆ ಅಂತ ಇದು. 21 2 42, 21 5 105. 2/5 ಅಂದರೆ ಏನಂತ ಬರೀತೀರಿ? 0.4 ಅಂತ ಬರೀತೀರಿ ಮಕ್ಕಳೇ. ಹೌದಾ ಇಲ್ವಾ? ಈಗ ಪಾಯಿಂಟ್ ಬಗ್ಗೆ ಯೋಚನೆ ಮಾಡೋಣ. ಪಾಯಿಂಟ್ ಆದಮೇಲೆ 1 ಅಂಕೆ, ಪಾಯಿಂಟ್ ಆದಮೇಲೆ 3 ಅಂಕೆ. 1 - 3 -2 ಅಂದರೆ ಪಾಯಿಂಟು 2 ಅಂಕೆ ಮುಂದಕ್ಕೆ ಹೋಗ್ಬೇಕಾಗ್ತದೆ. ಇಲ್ಲಿ ಬರ್ತದೆ ಪಾಯಿಂಟು, ಇಲ್ಲಿ ಬರೋದಿಲ್ಲ. ಸೊ 0 ಇಡ್ತೀರಿ ಖಾಲಿ ಜಾಗದಲ್ಲಿ. 40 ಪಾಯಿಂಟ್ ಅಂತ ಓದೋದಿಲ್ಲ ನಾವು, ಅದನ್ನು 40 ಅಂತಲೇ ಹೇಳ್ತೇವೆ. ಅರ್ಥ ಆಯ್ತರ? ಈಸಿ ಇತ್ತಲ್ವಾ? ಮದನ್, ಅಜಯ್, ಏನು ಬರ್ತದಪ್ಪ ಇದಕ್ಕೆ? ಹೌದು 25 6 ಯಾರಲ್ಲಿ ಅದು? 25 5 25 6 150, 25 1 25, 25 5 125. ಸೊ 1/5. 1/5 ಅಂದರೆ ಏನದು? 1/5 ಅಂದ್ರೆ ಏನು? 0.2. ಫ್ಯಾಂಟಾಸ್ಟಿಕ್ 0.2. ಆದರೆ ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದಾವೆಲ್ಲಪ್ಪ? 1 ಅಂಕೆ. ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದ್ದಾವೆ? 3 ಅಂಕೆ. 1 - 3 ಏನಾಗುತ್ತೆ? -2 ಅಂದರೆ 2 -2 ಬಂತು. +2 ಬಂದಿದ್ರೆ ಏನು ಮಾಡ್ತಿದ್ರಿ? +2 ಬಂದಿದ್ರೆ ಈ ಕಡೆ ಹೋಗ್ತಿದ್ವಿ ನಾವು. ಇಲ್ಲಿ -2 ಬಂತಲ್ಲ, ಪಾಯಿಂಟ್ ಯಾವ ಕಡೆ ಹೋಗುತ್ತೆ? ಮುಂದ್ಗಡೆ ಹೋಗುತ್ತೆ. -2 ಬಂದದಕ್ಕೆ ಪಾಯಿಂಟ್ ಎಲ್ಲಿ ಹೋಗ್ತದೆ? ಮುಂದೆ ಹೋಗ್ತದೆ. 2 ಅಂಕೆ ಮುಂದೆ ಹೋಗ್ತದೆ. ಅಂದರೆ ಇಲ್ಲಿ ಏನೂ ಇಲ್ಲ ಅಂದರೆ 0 ಇಡ್ತೀರಿ, ಇಲ್ಲಿ ಬರೆಯೋದಿಲ್ಲ ಪಾಯಿಂಟು. 20 ಪಾಯಿಂಟ್ ಅಂತ ಓದಕ್ಕೆ ಬರೋಲ್ಲ, ಅದಕ್ಕೆ 20 ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಇನ್ಮೇಲೆ ದಶಮಾಂಶ ಯಾವ ಭಾಗಕಾರ ಲೆಕ್ಕ ಕೊಟ್ಟರು ಮಾಡ್ತೀರಾ ಇಲ್ವಾ? 10? ಓಹ್, ಈಗ ನನ್ನನ್ನೇ ಆರ್ಡರ್ ಮಾಡ್ತಿದ್ರಿ ನೀವು ಕುಂತು ಹೇಳ್ತೀರಿ, ನಾನು ಮಾಡಿ ಹೇಳ್ಬೇಕೀಗ. 71 1 71 1 73 1 ಸರಿ, 1 ಬಂತು. ಆದರೆ ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದ್ದಾವೆ? 1 ಅಂಕೆ. ಪಾಯಿಂಟ್ ಆದಮೇಲೆ ಇಲ್ಲಿ ಎಷ್ಟು ಅಂಕೆ ಇದ್ದಾವೆ? 2 ಅಂಕೆ. 1 - 2 ಏನಾಗ್ತದೆ? -1. -1 ಅಂದರೆ ಪಾಯಿಂಟ್ ಇಲ್ಲದ ಮುಂದೆ ಹೋಗ್ತದೆ. 0 ಬರ್ತದೆ ಇಲ್ಲ ಇಲ್ಲಿ?
ಪಾಯಿಂಟ್ ಇಲ್ಲಿ ಬರ್ತದಿಲ್ಲ ಕೊನೆಗೆ. ಹಾಂ, ಸೊ ಇಲ್ಲಿ ಬರೋದಿಲ್ಲ ಪಾಯಿಂಟು. ಸೊ 10 ಪಾಯಿಂಟ್ ಅಂತ ಬರೆಯೋದಿಲ್ಲ ನಾವು. ಕೊನೆಗೆ ಪಾಯಿಂಟ್ ಮುಂದೆ ಏನೂ ಇಲ್ಲ ಅಂದರೆ ನಾವು ಪಾಯಿಂಟ್ ಬರೆಯೋಕ್ಕೆ ಹೋಗೋದಿಲ್ಲ, ಅದನ್ನು 10 ಅಂತಲೇ ಬರಿತೀವಿ. ಸೌಮ್ಯ ಅರ್ಥ ಆಗ್ತಿದೆಯಾ ಸೌಮ್ಯ? ಹಾಂ, ಏನಮ್ಮ ಗೊತ್ತಾಗ್ತಿದೆಯಲ್ವ ಚಿನ್ನು? ಮುಂದೆ ಹೋಗ್ಬೋದ್ರಾ? ಮೊದಲನೇ ಲೆಕ್ಕ ನಮಗೆ ಯಾಕೆ ಅಷ್ಟು ತಲೆ ತಿಂತದು? ಮೊದಲನೇ ಲೆಕ್ಕ ಏನಿತ್ತಪ್ಪ ತೋರಿಸಿಲ್ಲ ನನಗೆ ಸ್ವಲ್ಪ. ಅಲ್ಲ, ಇದಕ್ಕೆ ಉತ್ತರ ಬೇಡ, ತೋರಿಸ್ತೀರ ನನಗೆ ಸ್ವಲ್ಪ. ಮೊದಲನೇ ಲೆಕ್ಕ ಏನಿತ್ತು? ಫಸ್ಟ್ ಲೆಕ್ಕ. ಮೊದಲನೇ ಲೆಕ್ಕ ಬರೀಲೇ ಇಲ್ವಾ? ಹಾಂ, ಇದೆ ಅಲ್ವಾ? ಕರೆಕ್ಟ್ ಇದೆ. ನಮಗೆ ಉತ್ತರ ಎಷ್ಟು ಬಂದಿತ್ತು ಅದು? 2.2. ಓಕೆ. ಓ 7 4 28, 1 4 4, ಮಧ್ಯದಲ್ಲಿ 28 ಅಂದರೆ ದಶಕ ಇಲ್ಲೇ ಬಂದಿರ್ತದು. 107 1 107, 107 4 28. ಸೊ 4 ಬಂತು. 4 ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದ್ದಾವೆ? 2 ಅಂಕೆ. ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದಾವೆ ಮಕ್ಕಳೇ? 3 ಅಂಕೆ. 2 - 3 ಏನಾಗುತ್ತೆ? -1. ಪಾಯಿಂಟ್ ಇಲ್ಲಿದ್ದು ಇನ್ನೂ ಮುಂದಕ್ಕೆ ಹೋಗುತ್ತೆ, 0 ಬರುತ್ತೆ. ಇಲ್ಲಿ ಪಾಯಿಂಟ್ ಇರೋದಿಲ್ಲ, ಪಾಯಿಂಟ್ ಇಲ್ಲಿ ಬರುತ್ತೆ. 40 ಪಾಯಿಂಟ್ ಅಂತ ಹೋದಲ್ಲ, ಅದಕ್ಕೆ 40 ಅಂತಲೇ ಬರಿತೀವಿ. ಆನ್ಸರ್ 40. ಕೊನೆಯಲ್ಲಿ ಪಾಯಿಂಟ್ ಇದ್ದರೂ ಒಂದೇ, ಇರದೇ ಇದ್ದರೂ ಒಂದೇ. ಪಾಯಿಂಟ್ ಕೊನೆಯಲ್ಲಿ ಇದ್ದರೂ ಒಂದೇ, ಇರದೇ ಇದ್ದರೂ ಒಂದೇ. ಖಂಡಿತ 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 28 ಒಂದೇ, 28 2 ಉತ್ತರ 2 ಬಂತು. ಆದರೆ ಪಾಯಿಂಟ್ ಆದಮೇಲೆ 1 ಅಂಕೆ ಇದೆ, ಪಾಯಿಂಟ್ ಆದಮೇಲೆ 2 ಅಂಕೆ ಇದೆ ಮಕ್ಕಳೇ. 1 - 2 ಏನಾಗುತ್ತೆ? 1 - 2 ಏನಾಗುತ್ತೆ? -1. -1 ಅಂದರೆ ಎಲ್ಲಪ್ಪ ಪಾಯಿಂಟ್ ಎಲ್ಲಿದೆ? ಇಲ್ಲಿ ಕೊನೆಯಲ್ಲಿರುತ್ತೆ. -1 ಬಂದಿರೋದಕ್ಕೆ ಪಾಯಿಂಟ್ ಬಲಗಡೆ ಹೋಗುತ್ತೆ, ಇಲ್ಲಿ ಬರುತ್ತೆ ಪಾಯಿಂಟ್, ಇಲ್ಲಿ ಬರೋದಿಲ್ಲ. ಖಾಲಿ ಜಾಗಕ್ಕೆ 0 ಬರಿತೀವಿ. 20 ಪಾಯಿಂಟ್ ಅಂತ ಓದೋದಿಲ್ಲ, ಅದನ್ನು 20 ಅಂತ ಬರಿತೀವಿ. ಕರೆಕ್ಟ್ರಾ? ಗೊತ್ತಾಗ್ತಿದ್ದೀರಾ? ಆಲ್ ಗುಡ್? ಹರ್ಷ? 24 ಮಗ್ಗಿ? ಅರವತ್ನಾಲ್ಕು 3 192. 64 3 192. ಪಾಯಿಂಟ್ ಇಲ್ಲ ಅನ್ಕೊಂಡು ಭಾಗಾಕಾರ ಮಾಡಿರಿ. 64 ಮಗಿಂದ ಭಾಗಾಕಾರ ಮಾಡಬೇಕಾ? ಹೌದಲ್ವಾ? ಇಲ್ಲ, 8 ಮಗಿಂದ ಭಾಗಾಕಾರ ಮಾಡ್ತೀನಿ ನೋಡ್ರಿ. 8 8 64, 8 3 ಅಲ್ಲ 8 2 16, ಶೇಷ 3, 8 4 32, 8 1 8, 8 3 24. ಉತ್ತರ 3 ಬಂತಿಲ್ಲಿ. ಆದರೆ ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದ್ದಾವೆ? 2 ಅಂಕೆ ಇದ್ದಾವೆ. ಪಾಯಿಂಟ್ ಆದಮೇಲೆ ಇಲ್ಲಿ ಎಷ್ಟು ಅಂಕೆ ಇದ್ದಾವೆ? ಕೆಳಗಡೆ 3 ಅಂಕೆ ಇದ್ದಾವೆ. 2 - 3 1 ಅಂಕೆ. ಪಾಯಿಂಟ್ 1 ಅಂಕೆ ಮುಂದಕ್ಕೆ ಹೋಗಬೇಕು, 0 ಬರುತ್ತೆ. ಪಾಯಿಂಟ್ ಇಲ್ಲಿ ಬರುತ್ತೆ, ಪಾಯಿಂಟ್ ಇಲ್ಲಿ ಬರೋದಿಲ್ಲ. ಸೊ 30 ಪಾಯಿಂಟ್ ಅಂತ ಕರೆಯಲ್ಲ, ಅದನ್ನು 30 ಅಂತ ಬರಿತೀವಿ ನಾವು. ಉತ್ತರ 30. ಇದಕ್ಕೆ ಉತ್ತರ 30. ಮಕ್ಕಳು ಈ ಥರ ಯಾವ ಲೆಕ್ಕ ಕೊಟ್ಟರು ಮಾಡೋ ಪರಿಸ್ಥಿತಿಯಲ್ಲಿದ್ದೀರಿ ಈಗ ನೀವು? ಹಾಂ, ನನ್ನ ಪ್ರಕಾರ ಇಷ್ಟು ಕಲ್ತ್ರಪ್ಪ ಅಂದರೆ ದಶಮಾಂಶದ ಎಲ್ಲ ರೀತಿ ಭಾಗಾಕಾರಗಳನ್ನು ನೀವು ಮಾಡಬಲ್ಲಿರಿ. ದಶಮಾಂಶದ ಎಲ್ಲ ಭಾಗಾಕಾರ ಲೆಕ್ಕಗಳನ್ನು ನೀವು ಮಾಡಬಲ್ಲಿರಿ. 8.47 ಹರ್ಷ. ಭಾಗಾಕಾರ 0.423. ಎಷ್ಟಲೇ? ಹೌದಾ? ನೋ 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 ಇದನ್ನು 6 ಮಾಡಿಬಿಡೋಣ, ಈಸಿ ಆಗಿಬಿಡ್ತದೆ, ಸುಲಭ ಆಗ್ಬಿಡ್ತದೆ. ಇದನ್ನು 6 ಮಾಡಿಬಿಡ್ರಿ, 6 ಮಾಡಿಬಿಡ್ರಿ. ಆಯಿತು. 423 423 2 ಬರ್ತದೆ ಆನ್ಸರ್. ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದೆ? 2 ಅಂಕೆ. ಪಾಯಿಂಟ್ ಆದಮೇಲೆ ಇಲ್ಲಿ ಎಷ್ಟು ಅಂಕೆ ಇದೆ ಮಕ್ಕಳೇ? 3 ಅಂಕೆ. 2 - 3 -1. ಪಾಯಿಂಟ್ ಯಾವಾಗಲೂ ಕೊನೆಯಲ್ಲಿರುತ್ತೆ ಮಕ್ಕಳೇ. ಪಾಯಿಂಟ್ ಕೊನೆಯಲ್ಲಿರುತ್ತೆ. ಅದೇನು ಮಾಡ್ತೀವಿ? -1 ಬರ್ತಾ ಇದೆ. 2 - 3 -1, 2 -3 -1 ಬಂದಿದ್ದಕ್ಕೆ ಪಾಯಿಂಟ್ ಏನಾಗ್ತದೆ? ಬಲ ದಿಕ್ಕಲ್ಲಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗುತ್ತದು. ಇಲ್ಲಿ ಖಾಲಿ ಜಾಗಕ್ಕೆ ಏನು ಬರಿತೀವಿ? 0 ಬರಿತೀವಿ. ಉತ್ತರ ಏನಂತ ಓದ್ತೀವಿ? ಇಲ್ಲಿ ನಾವು ಪಾಯಿಂಟ್ ಓದೋದಿಲ್ಲ. 20 ಪಾಯಿಂಟ್ ಅಂತ ಇದೆ, 20 ಪಾಯಿಂಟ್ ಅಂತ ನಾವು ಓದೋದಿಲ್ಲ. ಅದನ್ನೇನಂತ ಬರಿತೀವಿ? ಬರೀ 20 ಅಂತ ಬರಿತೀವಿ. 20 ಅಂತ ಬರಿತೀವಿ. ಬಾಯನ್ನು ಚೆನ್ನಾಗಿ ದೊಡ್ಡದಾಗಿ ತೆಗೆದು ಆಕಳಿಸುತ್ತೇವೆ. ನನ್ನ ಪ್ರೀತಿಯ ಮೊಸಳೆ ಸಾಮರ್ಥ್ಯಂ
20 ಬಂತ್ರ ನೋಡಿದ ತಕ್ಷಣ ಹೇಳ್ಬೋದಾ? ಗುಡ್. ಅಭ್ಯಾಸ ಮಾಡ್ತಿರ್ಬೇಕು ಮಕ್ಕಳೇ. ಅಭ್ಯಾಸ ಮಾಡ್ತಿಲ್ಲ ಅಂದರೆ ಕಾಲಕ್ರಮೇಣ ಮರೆತು ಬಿಡ್ತೀರಿ ಎಲ್ಲದನ್ನು. ನೀವು ನೋಡ್ರಿ ಎಲ್ಲ ಡಬಲ್ ಇದೆ. 2 ಎರಡಲೆ, 4 ಎರಡಲೆ, 3 ಎರಡಲೆ, 342 ಒಂದಲೆ, 342 ಎರಡಲೆ. ಸೊ ಉತ್ತರ 2 ಬರ್ತದೆ. ಪಾಯಿಂಟ್ ಆದಮೇಲೆ 2 ಅಂಕೆ ಇದೆ, ಪಾಯಿಂಟ್ ಆದಮೇಲೆ 3 ಅಂಕೆ ಇದೆ. 2 - 3 2 - 3 2 - 3 -1 ಅಂದರೆ ಪಾಯಿಂಟ್ ಕೊನೆಗಿರುತ್ತೆ, ಅದು ಮುಂದಕ್ಕೆ ಹೋಗುತ್ತೆ ಒಂದು ಹೆಜ್ಜೆ. ಇಲ್ಲಿ ಬರ್ತದೆ ಪಾಯಿಂಟ್, ಇಲ್ಲಿ ಬಂತು, ಇಲ್ಲಿ ಬರೆಯೋದಿಲ್ಲ, ಖಾಲಿ ಜಾಗಕ್ಕೆ 0 ಬರಿತೀವಿ. 20 ಪಾಯಿಂಟ್ ಅಂತ ಓದೋದಿಲ್ಲ, ಅದನ್ನು 20 ಅಂತ ನೇರವಾಗಿ ಬರಿತೀವಿ. ಅದನ್ನು 20 ಅಂತ ನೇರವಾಗಿ ಬರಿತೇವೆ. ಮುಂದಿನ ಪ್ರಶ್ನೆ ಏನು? ರೈಟ್ ಆನ್ಸರ್ ಏನ್ಕಂದ? ಕೊನೆಯಲ್ಲಿರೋ 0 ಬರೋದಿಲ್ಲ, ಕೊನೆಯಲ್ಲಿರೋ 0 ಬರೋದಿಲ್ಲ. 33 ಒಂದಲೇ, 33 ಮೂರಲೆ. ಸರಿ. ಆದರೆ ಪಾಯಿಂಟ್ ಆದಮೇಲೆ 1 ಅಂಕೆ ಇದೆ, ಪಾಯಿಂಟ್ ಆದಮೇಲೆ 2 ಅಂಕೆ ಇದೆ. 1 - 2 -1 1 -2 -1 ಅಂತ ಬಂದಿದ್ದಕ್ಕೆ, 1 ಮೈನಸ್ ಬಂದಿದ್ದಕ್ಕೆ ಏನು ಮಾಡ್ತೀವಿ? ಪಾಯಿಂಟ್ ಕೊನೆಗಿರೋ ಪಾಯಿಂಟನ್ನು ಮುಂದಕ್ಕೆ ಕಳಿಸ್ತೀವಿ. ಇಲ್ಲಿ ಖಾಲಿ ಜಾಗಕ್ಕೆ 0 ಬರಿತೀವಿ, ಪಾಯಿಂಟ್ ಇಲ್ಲಿ ಬರೆಯೋದಿಲ್ಲ ನಾವು. 30 ಪಾಯಿಂಟ್ ಅಂತ ಓದೋದಿಲ್ಲ, ಅದನ್ನು ಏನಂತ ಓದ್ತೀವಿ? ಬರೀ 30 ಅಂತ ಓದ್ತೀವಿ. ಅದನ್ನು ಕೇವಲ 30 ಅಂತ ಓದ್ತೀವಿ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಚಿನ್ನು, ಸ್ನೇಹ, ಗೊತ್ತಾಗ್ತಿದೆಯಮ್ಮ? ರಿಪೀಟ್ ಆಗಿದೆ ಬಿಡ್ರಪ್ಪ. 10 ಆನ್ಸರ್ 10 ಬರ್ತದ? ವೆರಿ ಗುಡ್. ಇದಕ್ಕೇನು ಬರ್ತದೆ? ಇದಕ್ಕೂ 10 ಬರ್ತದೆ. ವೆರಿ ಗುಡ್. ಸರಿಯಪ್ಪ, ಸಾಕು. ಎಷ್ಟು ಮಾಡಿದ್ರು ಅಷ್ಟೇ ಅವನು ಎಷ್ಟು ಮಾಡಿದ್ರು ಅಷ್ಟೇ. ಬಟ್ ಲಾಜಿಕ್ ಗೊತ್ತಿರ್ಬೇಕು ನಿಮಗೆ. ಲಾಜಿಕ್ ಗೊತ್ತಿತ್ತಪ್ಪ ಅಂದರೆ ಯಾವ ದಶಮಾಂಶ ಲೆಕ್ಕನಾದರೂ ಕೊಡಲಿ, ನೀವು ದಶಮಾಂಶ ಲೆಕ್ಕಗಳನ್ನು ಸಾಧಾರಣ ಲೆಕ್ಕ ಥರನೇ ಮಾಡ್ಬೋದು ನೀವು. ತೊಂದರೆ ಏನೂ ಆಗೋದಿಲ್ಲ ಅಲ್ಲಿ. ಆಯಿತಾ? ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ನಾವು ಮಕ್ಕಳೇ? ಎಲ್ಲರೂ ರೆಡಿ ಇದ್ದೀರಿ? ಏನಿದೆ? ದಶಮಾಂಶ ಸಂಖ್ಯೆಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರೆಯೋದು. ನನಗೊಂದು ಮಾತು ಹೇಳ್ರಿ, ಆರೋಹಣ ಅಂದರೆ ಯಾವ ಕ್ರಮ? ಏರಿಕೆ ಕ್ರಮನ? ಆರೋಹಣ ಅಂದರೆ ಏರಿಕೆ ಕ್ರಮ, ಅವರೋಹಣ ಅಂದರೆ ಇಳಿಕೆ ಕ್ರಮ. ಆಯಿತಾ? ಆರೋಹಣ ಅಂದರೆ ಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ, ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ತದೆ. ಅವರೋಹಣ ಅಂದರೆ ದೊಡ್ಡದ್ರಿಂದ ಚಿಕ್ಕದಕ್ಕೆ ಬರ್ತದೆ. ಅರ್ಥ ಆಗ್ತಿದೆಯಾ? ರೈಟ್. ಓಕೆ. ನಾವು ಸ್ವಲ್ಪ ಅದನ್ನು ಮಾಡೋಕ್ಕಿಂತ ಮುಂಚೆ ಮಕ್ಕಳು ದಶಮಾಂಶ ಸಂಖ್ಯೆಗಳನ್ನು ಹೋಲಿಸೋದು ಕಲಿಬೇಕು. ನಾವು ದಶಮಾಂಶ ಸಂಖ್ಯೆಗಳನ್ನು ಹೋಲಿಸೋದು ಕಲಿಬೇಕು. ಏನು ಸರ್ ಹೋಲಿಸೋದು? ಹೊಲಿಗೆ ಹೋಲಿಸೋದಲ್ಲ, ಹೋಲಿಸೋದು. ಏನಂತ ನೋಡ್ರಿ, ಇಲ್ಲಿ 2 ಸಂಖ್ಯೆಗಳನ್ನು ಕೊಟ್ಟಿದ್ದೀನಿ ನಾನು. 0.5 ಇದೆ, ಈ ಬದಿಯಲ್ಲಿ 0.9 ಇದೆ. ನೀವು ಹೇಳಿ ನನಗೆ, ಇವೆರಡರಲ್ಲಿ ಯಾವ ಸಂಖ್ಯೆ ದೊಡ್ಡದು? 9 5 ದೊಡ್ಡದ 9 ದೊಡ್ಡದ? 5 ದೊಡ್ಡದ 9 ದೊಡ್ಡದ? ಯಾವುದು ದೊಡ್ಡದು? ಎಷ್ಟು ಜನ 0.5 ದೊಡ್ಡದಂತೀರಿ? ಓಕೆ, ಕೇಳಿಸ್ರಿ. ಎಷ್ಟು ಜನ 0.9 ದೊಡ್ಡದಂತೀರಿ? ಎತ್ತರಪ್ಪ, ನೀವು 2 ಕಡೆ ಎತ್ತಿದ್ರೆ ಹೇಗೆ ಮತ್ತೆ? ಎಲ್ಲಪ್ಪ ಸರಿಯಾಗಿ ಎತ್ತಬೇಕು. ತೊಂದರೆ ಇಲ್ಲ, ನಾನೇನು ಯಾರಿಗೂ ಪನಿಷ್ಮೆಂಟ್ ಕೊಡೋದಿಲ್ಲ. ಕೇಳಿಸ್ರಿ, ನಾನು ಹೇಳ್ತೀನಿ ಕೇಳ್ರಿ, ಇದನ್ನು ಯಾವ ರೀತಿ ನೋಡಬೇಕು ಅಂತ. ಇದನ್ನು ನಾವು ಸಹಜವಾಗಿ ನೇರವಾಗಿ ನೋಡಿದ್ರೆ ಇದೇ ದೊಡ್ಡದು ಅನ್ಸುತ್ತೆ ಮನಸ್ಸಿಗೆ. ಸರ್ ಅಲ್ಲಿ 9 ಇದೆ ಸರ್, 9 ದೊಡ್ಡ ಸಂಖ್ಯೆ ಅಲ್ವಾ ಸರ್? ಇಲ್ಲಿ ನೋಡಿದ್ರೆ ನಮಗೇನು ಅನಿಸುತ್ತೆ? ಕಡಿಮೆ ಅನಿಸುತ್ತೆ. ಬರೀ ಸರ್ ಅಲ್ಲಿ ಬರೀ 5 ಇದೆ ಸರ್, ಇಲ್ಲಿ 9 ಇದೆ ನೋಡಿರಿ ಸರ್, ನೀವು ಅಲ್ಲಿ ಬರೀ 2 ನಂಬರ್ ಇದ್ದಾವೆ, ಇಲ್ಲಿ 3 ನಂಬರ್ ಇದ್ದಾವೆ ಸರ್ ಅಂತ ಅನಿಸುತ್ತೆ. ಆದರೆ ಇದರ ನೈಜತೆ ನಮಗೆ ಯಾವಾಗ ಗೊತ್ತಾಗುತ್ತೆ ಗೊತ್ತಾ? ಇದರ ನೈಜತೆ, ನಿಜವಾದ ಬೆಲೆ ಯಾವಾಗ ಗೊತ್ತಾಗುತ್ತಂದರೆ ದಶಮಾಂಶ ಬಿಂದುವಿನ ನಂತರ ಎಲ್ಲ ಸಂಖ್ಯೆಗಳನ್ನು ಸಮಾನ ಸ್ಥಿತಿಯಲ್ಲಿ ಇಡಬೇಕು. ಅದರ ಅರ್ಥ ಇಲ್ಲಿ ಎಷ್ಟು ಅಂಕೆ ಇದ್ದಾವೆ? 2 ಅಂಕೆ ಇದ್ದಾವೆ. ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದ್ದಾವೆ? 2. ಅಲ್ಲಿ ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದೆ? ನಾವು ಹೋಲಿಸೋಕ್ಕಾಗೋದಿಲ್ಲ, ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಂತ ನೋಡೋಕ್ಕಾಗೋದಿಲ್ಲ. ಪಾಯಿಂಟ್ ಆದಮೇಲೆ ಇಲ್ಲೂ 2 ಅಂಕೆ ಬರೀಬೇಕು ನಾವು. ಪಾಯಿಂಟ್ ಆದಮೇಲೆ ಇಲ್ಲೂ 2 ಅಂಕೆ ಬರೋ ರೀತಿ ಬರೀಬೇಕು. ಅಲ್ಲಿ 2 ಅಂಕೆ ಇದೆ, ಇಲ್ಲೂ 2 ಅಂಕೆ ಮಾಡೋಣ. ಕಾಲಿದ್ರೆ ಏನಂತ ಓದ್ತೀವಿ? 0. ಈಗ ಹಾಗೆ ನೋಡ್ರಿ, 0 ಇದ್ರೂ ಒಂದೇ, ಇರದೇ ಇದ್ರೂ ಒಂದೇ. ಆದರೆ ಹೋಲಿಕೆ ಮಾಡಬೇಕಾದ್ರೆ ಬಳಸ್ಕೊತೀವಿ ನಾವು ಅದನ್ನು.
2 ದಶಮಾಂಶ ಸಂಖ್ಯೆಗಳನ್ನು ಬಾಯಲ್ಲಿ ಪೆನ್ ಹಿಡದೆ ನಾವು ಹೋಲಿಕೆ ಮಾಡಬೇಕು ಅಂದರೆ ಸ್ನೇಹ, ನಾವು ಅವಾಗ ಸೊನ್ನೆಗಳನ್ನು ಬಳಸ್ಕೊಂತೀವಿ. ಗೊತ್ತಾಗ್ತಿದೆ ಆಯಿತಾ? ಸಮಾನ ಸ್ಥಿತಿಯಲ್ಲಿ ತರಬೇಕು ಅವನ್ನ. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಪಾಯಿಂಟ್ ಆದಮೇಲೆ ದಶಮಾಂಶ ಅಂಕಿಗಳು ಎಷ್ಟಿದ್ದಾವೆ? 2 ಇದಾವೆ. ಅಲ್ಲೂ ಸಮಾನ ದಶಮಾಂಶ ಅಂಕಿಗಳಿದಾವೆ, 2 ಇದಾವೆ. ಈಗ ನಮ್ಮ ಕಣ್ಣಿಗೆ ಮೋಸ ಆಗಲ್ಲ ಮಕ್ಕಳೇ, ನಾವು ಕರೆಕ್ಟಾಗಿ ಹೋಲಿಸ್ಬೋದು. ಅದನ್ನು ಹೇಗೆ ಹೋಲಿಸ್ಬೋದು? ಇಲ್ಲಿ ಏನು ಇದನ್ನು ನೋಡ್ರಿ, ಹಾಗೆ ಮನಸ್ಸಲ್ಲಿ ಹಾಗೆ ಅಂದ್ಕೊಡ್ರಿ, ಇದು ನೋಡೋಕೆ 50 ಕಂಡಂಗೆ ಆಗುತ್ತಾ? ಅದು 9 ಆಯ್ತಲ್ವಾ? ಈಗ ನೀವು ಹೇಳ್ರಿ ಯಾವ್ದು ದೊಡ್ಡದು? 0 ಯಾವಾಗಲೂ ಇತ್ತು ತಾನೇ ಅಲ್ಲಿ? 0 ಯಾವಾಗಲೂ ಇತ್ತು ತಾನೇ ಅಲ್ಲಿ? ಮತ್ತು ನಮಗೆ ಮುಂಚೆ ಏನು ಅನಿಸ್ತು? ಇದು ದೊಡ್ಡದು ಅನಿಸ್ಲಿಲ್ವಾ? ಹೌದಲ್ವಾ? ನಾವು ಆ 0ನ ತಂದರೆ, ಆ 0ನ ಬೆಳಕಿಗೆ ತಂದರೆ, ನಾವು ಆ 0ನ ಬೆಳಕಿಗೆ ತಂದರೆ ಇವಾಗ ನಿಜವಾದ ಬೆಲೆ ಗೊತ್ತಾಗುತ್ತೆ. ನಮ್ಮ ಕಣ್ಣಿಗೆ ಮೋಸ ಆಗೋದಿಲ್ಲ. ನಿಮಗೆ ಎಕ್ಸಾಮಲ್ಲಿ ಮೋಸ ಎಲ್ಲ ಆಗ್ತದೆ ಅಂದರೆ ಇದರಲ್ಲಿ ಮೋಸ ಆಗ್ತದೆ. ನೇರವಾಗಿ ನೋಡ್ಬಿಡ್ತೀರಾ, ಓಹೋ 9 ಇದೆ, ಅಯ್ಯೋ 5 ಸಣ್ಣದು ಬಿಡ್ರಿ, ಬಡಪಾಯಿ ಅದು, 9 ಅಂತ ಅಣ್ಣ, ಇದೇ ದೊಡ್ಡದು ಅಂತ ಹೇಳ್ಬಿಟ್ಟು ಈ ಮೀನಿನ ಬಾಯಿ ಇದೆಲ್ಲಿಂದ ಬಂತು? ಈ ಮೀನಿನ ಬಾಯಿನ ಈ ಕಡೆ ಕೊಟ್ಬಿಡ್ತೀರ. ಇದು ಮೀನಿನ ಬಾಯಿ ಗೊತ್ತಲ್ವಾ? ಮೊಸಳೆ ಬಾಯಿ ಅದು. ನಾನು ಮೀನು ಬಿಡಿಸ್ಬಿಡ್ತೀನಪ್ಪ, ಇದು ನನಗೆ ಮೀನು ಬಿಡಿಸೋದು ಭಾಳ ಸುಲಭ ಆಗ್ತದೆ. ಮೀನು ಯಾವ ಕಡೆ ಹೋಗುತ್ತೆ? ಯಾವಾಗಲೂ ಎಲ್ಲಿ ಜಾಸ್ತಿ ಊಟ ಇರುತ್ತೋ ಆ ಕಡೆ ಹೋಗುತ್ತದು. ಎಲ್ಲ ಮೀನು ನಂತರನೇ ಇತ್ತು, ದೊಡ್ಡ ಮೀನು. ಅರ್ಥ ಆಯ್ತಾ? ಗೊತ್ತಾಗ್ತಿದೆ ಕಂದ? ಸೊ ಪಾಯಿಂಟ್ ನಂತರ ದಶಮಾಂಶ ಅಂಕಿಗಳು ಎಷ್ಟಿರ್ತಾವಲ್ಲ ಅವನ್ನ ಸಮ ಮಾಡ್ಕೊಳ್ರಿ. ಸಮ ಮಾಡ್ಕೊಳ್ಳೋದಂದ್ರೆ ಏನು? ಅಲ್ಲಿ ಎಷ್ಟು ಅಂಕಿಗಳು ಇರ್ತಾವೋ ಎಲ್ಲ 2 ಕಡೆ ಅಷ್ಟೇ ಅಂಕಿಗಳಿರಬೇಕು. ಆವಾಗ ಗೊತ್ತಾಗುತ್ತೆ ನಿಜವಾದ ಬೆಲೆ ಏನಂತ. ನಾವು ಇದನ್ನು ಹೋಲಿಸ್ಬೋದಾ ಇವಾಗ ಮಕ್ಕಳೇ? ಎಲ್ಲರೂ ಬರೀತೀರಾ? ಈ ಹೆಡ್ಡಿಂಗ್ ಬರ್ಕೊಂಡ್ಬಿಡ್ತೀರಾ ಎಲ್ಲರೂ ಬೇಗ? ಆನ್ಲೈನಲ್ಲಿರುವ ಮಕ್ಕಳು ಸಹ ಇದನ್ನು ಬರ್ಕೊಳ್ಳಿ, ಅಭ್ಯಾಸ ಮಾಡಬೇಕು. ಹೆಡ್ಡಿಂಗ್ ಬರ್ಕೊಳ್ರಿ ಎಲ್ಲರೂ. ಯಾವ ಕಡೆ ದೊಡ್ಡ ಸಂಖ್ಯೆ ಇರ್ತದೋ ಆ ಕಡೆ ಮೀನಿನ ಬಾಯಿ ತೆರೆದಿರ್ತದೆ. ನೀವು ಮೊಸಳೆ ಎಷ್ಟು ಅಂದರೆ ಮೊಸಳೆ ಇಟ್ಕೊಂಡ್ಬಿಟ್ರಿ. ಇಲ್ಲೇ ಒಂದು ಮೊಸಳೆ ಐತೆ ನೋಡ್ರಿ, ಸಮರ್ಥ್ಯ ಎಮ್ ಅಂತ, ಭಾಳ ಚೆನ್ನಾಗಿ ಆಕಳಿಸ್ತದೆ ನಾನು ಕ್ಲಾಸಲ್ಲಿ. ಹೌದ್ರಿ ಸಮರ್ಥ್ಯ ಎಮ್? ಬರೆದ್ರ ಮಕ್ಕಳೇ? ಮುಂದೆ ಹೋಗ್ಬೋದಾ? ನಮ್ಮ ವಿಜಯ್ ಕುಮಾರ್ದು ಹ್ಯಾಂಡ್ ರೈಟಿಂಗ್ ಭಾಳ ಚೆನ್ನಾಗುತ್ತೆ ನೋಡ್ರಿ, ಭಾಳ ಚೆನ್ನಾಗಿ ಬರೀತಾರೆ ಅವರು. ನಿಮ್ಮವು ಚೆನ್ನಾಗಿ ಆಗ್ತಾವ್ರೆ? ಓಕೆ, ಬರೀರಿ ಮಕ್ಕಳೇ ಇದನ್ನು 2 ಅಂಕಿಗಳನ್ನು, 2 ಸಂಖ್ಯೆಗಳನ್ನು. ಮಕ್ಕಳೇ ಇಲ್ಲೇನು ಮಾಡ್ಬೋದು ನಾವು? ಯಾವ್ದು ದೊಡ್ಡದಿದೆ? ಇದು ದೊಡ್ಡದಿದೆ, ಕರೆಕ್ಟಾ? ಇದು 50, ಇಲ್ಲಿ 9 ಅಷ್ಟೇ ಇದೆ. ಸೊ ಯಾರಿಗೆ ಬಾಯಿ ಕೊಡ್ಬೇಕು ನಾನು? ಮೀನಿನ ಬಾಯಿನ ಈ ಕಡೆ ತೆಗಿಬೇಕಾ? ಮೀನಿನ ಬಾಯಿ ಈ ಕಡೆ ತೆರ್ಕೊಬೇಕಾ? ಸೊ ಆದರೆ ಈ ಸಿಂಬಲ್, ಈ ಚಿಹ್ನೆ, ಈ ದೊಡ್ಡದಿರೋ ಚಿಹ್ನೆ ಈ ಕಡೆ ಬರಬೇಕು. ಮೀನಿನ ಬಾಲ ಯಾರ ಕಡೆ ಬರಬೇಕು? ಯಾವುದು ಬೆಲೆ ಕಡಿಮೆ ಇದೆ ಆ ಕಡೆ ಬರಬೇಕು. ಸರಿ ಇದೆಯಾ ಬರ್ತಿರೋದು? ನೀವು ಇದೇ ಥರ ಬರ್ಕೊಂಡ್ರೆ? ಇನ್ನೊಂದು ಪ್ರಶ್ನೆ ಮಾಡ್ಬೋದಾ? ನೋಡಿರಿ, ಇದಕ್ಕೇನಾಗ್ತದೆ ನೋಡಿರಿ, ನೀವು ಹೇಳ್ರಿ ಯಾವ್ದು ದೊಡ್ಡದು? ಇದು ದೊಡ್ಡದು, ಇದು ದೊಡ್ಡದು. ಪಾಯಿಂಟ್ ಆದಮೇಲೆ ದಶಮಾಂಶ ಅಂಕಿಗಳನ್ನು ಸಮ ಮಾಡ್ಕೊಳ್ಳಿ. ಹೌದು ತಾನೇ? 0 ಹಾಕ್ಬಿಡ್ರಿ. ಈಗ ಅಲ್ಲೂ 2 ಅಂಕೆ ಆಯಿತು, ಇಲ್ಲೂ 2 ಅಂಕೆ ಆಯಿತು. ಇಲ್ಲಿ ನೋಡಲಿಕ್ಕೆ 40 ಕಂಡಂತಾಗಲ್ವಾ? ಅಲ್ಲಿ ಬರೀ 5 ಇಲ್ವಾ? ಈಗ ನೀವು ಹೇಳ್ರಿ ಯಾರು ದೊಡ್ಡವರು? ಇವ್ರು ದೊಡ್ಡವರು. ಸೊ ಮೀನಿನ ಬಾಯಿ ಯಾವ ಕಡೆ ಬರಬೇಕು? ಈ ಕಡೆ ಬರಬೇಕು. ಅರ್ಥ ಆಯ್ತಾರ? ಇಷ್ಟು ಗೊತ್ತಾಯ್ತು ಅಂದರೆ ದಶಮಾಂಶ ಸಂಖ್ಯೆಗಳನ್ನು ಹೋಲಿಸೋದು ನಿಮಗೆ ಬರ್ತದೆ ಅಂತ ಷರತ್ತು. ಆಯಿತಾ? ಗೊತ್ತಾಗ್ತಿದೆಯಪ್ಪ ಷರತ್ತು? ನೋಡಿರಿ, ಈಗ ನಂತರ ಏನಾಗ್ತದೆ ನೋಡಿರಿ ನೀವೇ. ಯಾವ್ದು ದೊಡ್ಡದು? ಯಾವುದು ದೊಡ್ಡದು? 3.5 ದೊಡ್ಡದಾ? ಪಾಯಿಂಟ್ ಆದಮೇಲೆ ದಶಮಾಂಶ ಅಂಕೆಗಳು ಸಮ ಇರಬೇಕು. ಇಲ್ಲಿ ಪಾಯಿಂಟ್ ಆದಮೇಲೆ 2 ಅಂಕೆ ಇದ್ದರೆ ಅಲ್ಲೂ 2 ಅಂಕೆ ಮಾಡಿಕೊಡ್ರಿ. ಏನೂ ಇಲ್ಲಾಂದರೆ 0 ಇಡ್ತೀವಿ ನಾವು. ಈಗ ನೋಡಿರಿ, ಇಲ್ಲಿ ಎಷ್ಟಾಗ್ತದೆ? 3.45 ಅಥವಾ 345. 345 ಕಂಡಂಗೆ ಆಗ್ತದೆ. ಅಲ್ಲಿ 350 ಕಾಣ್ತಾ ಇದೆ. ಯಾವ್ದು ದೊಡ್ಡದು? ನಾವು ಕೆಲವ್ರಿಗೆ ಏನು ಅನ್ಸ್ಬಿಡುತ್ತೆ ಗೊತ್ತಾ? ಸರ್ ಇಲ್ಲಿ 345 ಇದೆ, ಇಲ್ಲಿ 35 ಇದೆ ಸರ್, ಅದೇ ದೊಡ್ಡದು ಸರ್. ಅಲ್ಲ ಮಕ್ಕಳೇ, ಪಾಯಿಂಟ್ ಆದಮೇಲೆ ದಶಮಾಂಶ ಅಂಕಿಗಳನ್ನು ಸಮ ಮಾಡ್ಕೊಬೇಕು, ಒಂದೇ ಮಾಡ್ಕೊಬೇಕು. ಹಂಗೂ ಹೇಳೋರು ಇರ್ತಾರೆ. ಮತ್ತು ಇದು ಇವಾಗ ನೋಡ್ರಿ, 345 ಇದು 350 ಕಂಡಂಗೆ ಆಗ್ತದೆ. ಯಾವ್ದು ದೊಡ್ಡದು ಹೇಳ್ರಿ ನೀವು? 350 ದೊಡ್ಡದು. ಅರ್ಥ ಆಯ್ತಾರ? ಚಿನ್ನ ಗೊತ್ತಾಗ್ತಿದೆಯಮ್ಮ? ಈಸಿ ಇದೆ ಅಲ್ವಾ? ಇದಕ್ಕೆ ಏನಾಗ್ತದೆ? ಒಂದು 0 ಕಟ್ಟಲೇಬೇಕು, 3 ಅಂಕೆ ಆಗಬೇಕು ಪಾಯಿಂಟ್ ಆದಮೇಲೆ. ಇದು ಮುಂದೆ 789, ಇದು 790. ಇದೇ ತಾನೇ ದೊಡ್ಡದು? ಎಸ್ ಆರ್ ನೋ? ವೆರಿ ವೆಲ್, ವೆರಿ ವೆಲ್. ಬರ್ಕೊಂಡ್ರ ಮಕ್ಕಳೇ?
ಬರ್ದ್ರೆ ಮುಂದಿನ ಪ್ರಶ್ನೆ. ಇದಕ್ಕೆ ಯಾವ್ದು ದೊಡ್ಡದಾಗ್ತದೆ ನೀವೇ ನೋಡ್ರಿ. ಇದು ಬರೀ 602 ಇದೆ ಅಲ್ಲ, 6020 ಇದೆ. ಯಾವಾಗಲಾದರೂ ದಶಮಾಂಶ ಸಂಖ್ಯೆಗಳನ್ನು ಹೋಲಿಸ್ಬೇಕಾದ್ರೆ ಆ ದಶಾಂಶ ಭಾಗ ಇದೆಯಲ್ಲ, ಆ ಅಂಕೆಗಳನ್ನು ನಾವು ಸಮ ಮಾಡ್ಕೊಬೇಕು. ಅಲ್ಲೂ 3 ಅಂಕೆ, ಇಲ್ಲೂ 3 ಅಂಕೆ. ನೋಡ್ಲಿಕ್ಕೆ ಸಮ ಆಗಲಿಲ್ವ ಇವಾಗ? ಈಗ ಸಮ ಚಿಹ್ನೆ ಬರ್ತದೆ. ಇದಕ್ಕೆ ಏನು ಬರ್ತದೆ? ಸಮ ಚಿಹ್ನೆ ಬರ್ತದೆ. ಎರಡೂ ಒಂದೇ ಸಂಖ್ಯೆಗಳವು. ಸರಿನಾ ಸುಷ್ಮಿತಾ? 1.456, 1.46. ಇಲ್ಲೊಂದು 0 ಇಡಿ ಮಕ್ಕಳೇ, 0 ಇಟ್ಟು ನೋಡಿ, ಆವಾಗ ನಮಗೆ ಮೋಸ ಆಗೋದಿಲ್ಲ. ನೀವೇ ನೋಡ್ರಿ, ಇದು 1456 ಕಂಡಂಗೆ ಆಗ್ತದೆ, ಅದು 1460 ಇದ್ದಂಗಿದೆ. ಯಾವ್ದು ದೊಡ್ಡದು? ಅದೇ ತಾನೇ ದೊಡ್ಡದು. ಆದರೆ ಇದನ್ನು ಓದಬೇಕಾದ್ರೆ 1000 ಚಿಲ್ಡ್ರ ಅಂತ ಓದೋದಿಲ್ಲ ನಾವು. ಇದನ್ನು ಓದೋದು ಹೆಂಗೆ ಓದ್ತೀವಿ? 1.456, 1.460. ಅದು ಹೋಲಿಕೆ ಮಾಡೋಕ್ಕೆ ನಾವು ಒಂದು ದೃಷ್ಟಿಕೋನದಲ್ಲಿ ನೋಡ್ಬೋದು. ಸರಿನಾ? 1000 ಚಿಲ್ಡ್ರ ಅಂತ ನಾವು ಆ ಥರ ಹೋಲಿಕೆ ಮಾಡ್ಬೋದು. ಇದಕ್ಕೇನಾಗ್ತದೆ ಮಕ್ಕಳೇ? ಸೊ 3 ಅಂಕೆ ಆಯಿತು. ಇವಾಗ ಹೋಲಿಕೆ ಮಾಡ್ಬೋದು ನಾವು. ಆಯಿತಾ? ಇದೇ ಜಾಸ್ತಿ ಕಾಣ್ತಾ ಇದೆಯಾ ನಿಮಗೆ? ಇಲ್ಲಿ 750 ಇದೆ, ಅಲ್ಲಿ 705 ಇದೆ. ಸುಲಭ ಆಗ್ತಿದೆಯಾ? ರೈಟ್. ಸಮ ಆಗ್ತದಲ್ವಾ? ಪಾಯಿಂಟ್ ಆದಮೇಲೆ 2 ಅಂಕೆ ಇದೆ, ಇಲ್ಲಿ 2 ಅಂಕೆ ತರಿಸ್ಬೇಕು. ಏನೂ ಇಲ್ಲಾಂದರೆ 0 ಇಡೋಣ. 2 ಸಮ ಆಗಲಿಲ್ವಾ? 4.50, 4.50. ಪ್ರತಿಕ್ರಾಜ್ ಗೊತ್ತಾಗ್ತಿದೆಯಪ್ಪ? ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? 9.08, 9.008. ಹೌದಾ? ಇಲ್ಲಿ ನೋಡ್ರಿ, ಇದು 80 ಆಗುತ್ತೆ, ಅದು 8 ಆಗುತ್ತೆ. ಪಾಯಿಂಟ್ ಆದಮೇಲೆ 80 ಆಗುತ್ತೆ, ಅಲ್ಲಿ 8 ಆಗುತ್ತೆ. ಪೂರ್ಣಾಂಕ 9 ಇದೆ. ಸೊ ಇದು ದೊಡ್ಡದಾಗ್ತದೆ ಮಕ್ಕಳೇ. ಈ ಸಂಖ್ಯೆ ದೊಡ್ಡದಾಗ್ತದೆ. ಪಾಯಿಂಟ್ ಆದಮೇಲೆ 3 ಅಂಕೆ, ಪಾಯಿಂಟ್ ಆದಮೇಲೆ 3 ಅಂಕೆ. ನಾವು ಮಾಡೋವಂಥದ್ದು ಏನಿಲ್ಲ, ನಾವು ನೋಡಬೇಕು, ಹೋಲಿಸ್ಬೇಕು. ಇಲ್ಲಿ ನೋಡ್ರಿ, 312 ಇದೆ, ಅಲ್ಲಿ 321 ಇದೆ. ಯಾವ್ದು ದೊಡ್ಡದು? ಇದೇ ತಾನೇ ದೊಡ್ಡದು. ನನಗೆ ಗೊತ್ತು, ಪಾಯಿಂಟ್ ಆದಮೇಲೆ ಬಿಡಿ ಬಿಡಿಯಾಗಿ ಓದಬೇಕು. ಆದರೆ ಹೋಲಿಕೆ ಮಾಡೋಕ್ಕೆ ಜೋಡಿಸಿ ಓದ್ಬೋದು. ಹೋಲಿಕೆ ಮಾಡೋಕ್ಕೆ ಮಾತ್ರ ಜೋಡಿಸೋಣ ಅಷ್ಟೇ. 312, 321. ಇದೇ ದೊಡ್ಡದಾಗ್ತದೆ ಮಕ್ಕಳೇ. ಪಾಯಿಂಟ್ ಆದಮೇಲೆ 3 ಅಂಕೆ ಇದೆ, ಪಾಯಿಂಟ್ ಆದಮೇಲೆ 3 ಅಂಕೆನೇ ಇರಬೇಕು. ದೊಡ್ಡದಾಗ್ತದೆ ಅದು. ಕರೆಕ್ಟ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಒಂದು, ನಾನಿಲ್ಲಿ 0 ಕಟ್ಟಿ ಚೆಕ್ ಮಾಡ್ಬೋದು, ಪಾಯಿಂಟ್ ಆದಮೇಲೆ 2 ಅಂಕೆ ಬರಲಿ ಅಂತ. ಇನ್ನೊಂದು, ಕೊನೆಯಲ್ಲಿ 0 ಇದ್ರೂ ಒಂದೇ, ಇರದೇ ಇದ್ರೂ ಒಂದೇ. 7.4, 7.4 ಸಮ. ಕೊನೆಯಲ್ಲಿ 0 ಇದ್ರೂ ಒಂದೇ, ಇರದೇ ಇದ್ರೂ ಒಂದೇ. ತೆಗಿಬೋದು ಅದನ್ನು ನಾನು. ಯಾವ್ದು ಜಾಸ್ತಿ ಆಗ್ತದೆ? ಇದೇ ಜಾಸ್ತಿ ಆಗ್ತದಲ್ವಾ? ಕರೆಕ್ಟ್ ಮಕ್ಕಳೇ, ಕರೆಕ್ಟ್. ಒಂದು 2 ಗೊತ್ತಾಗ್ಬಿಟ್ರೆ ಸಾಕು. ಇನ್ನು ಉಳಿದದ್ದೆಲ್ಲ ನೀವೇ ಮಾಡ್ತೀರಿ. 2, 3 ಗೊತ್ತಾಗ್ಬಿಟ್ರೆ ಸಾಕು ನಮಗೆ. ಭಾಳ ಸುಲಭ ವಿಭಾಗ ಇದು. ಸಮ. ನೀವೇ ಫಸ್ಟ್ ಹೇಳಿದ್ದು. ಗುಡ್. ಈ 0 ಬರಿಬೋದು, ಇಲ್ಲ ಈ 0 ಕಳಿಬೋದು ನಾನು. 0.67, 0.67 ಸಮ ಆಗ್ತದೆ ಮಕ್ಕಳೇ, ಸಮ ಆಗ್ತದೆ. ಕರೆಕ್ಟ್. ಗುಡ್. ಇದಲ್ವಾ? ತಪ್ಪು. ಯಾಕೆ? ಪಾಯಿಂಟ್ ಆದಮೇಲೆ 4 ಅಂಕೆ ಬರಬೇಕು. ಪಾಯಿಂಟ್ ಆದಮೇಲೆ ಇಲ್ಲಿ 4 ಅಂಕೆ ಇದೆ, 4 ಅಂಕೆ ಮಾಡ್ಕೊಂಡಿದ್ದೀವಿ 0 ಕಟ್ಟಿ. ಆದರೆ ನೀವು ನೋಡ್ರಿ, 1, 2, 3, 4, 0 ಇದೆ, ಇಲ್ಲ 5 ಇದೆ. ಇದನ್ನೇನಂತ ಓದ್ಬೋದು ನಾವು? ಅಲ್ಲ, 1 ಇದೆ, ಪೂರ್ಣಾಂಕ 1 ಇದೆ, ಅವೆರಡು ಸಮ ಇದೆ.
ಪೂರ್ಣಾಂಕ ಆದಮೇಲೆ ಪಾಯಿಂಟ್ ನಂತರ ಏನಿದೆ 2440 2345 ಅಲ್ಲೆಷ್ಟಿದೆ 2340. ಯಾವ್ದು ಜಾಸ್ತಿ? ಇದು ಜಾಸ್ತಿ. ಇದು ಜಾಸ್ತಿನಾ ಅದು ಜಾಸ್ತಿನಾ? ಇದು ಜಾಸ್ತಿ. ಇದು ಜಾಸ್ತಿನಾ ಅದು ಜಾಸ್ತಿನಾ? ಅದು ಜಾಸ್ತಿ. ಯಾವ್ದು ಜಾಸ್ತಿ? 40 ಜಾಸ್ತಿನಾ 45 ಜಾಸ್ತಿನಾ? ಎಕ್ಸಾಕ್ಟ್ಲಿ. ರೈಟ್. ಯಾವುದು? ಕರೆಕ್ಟ್. ಇದು ತೆಗಿಯಪ್ಪ, ಏನಾಗ್ತದೆ ಅದು? ಸಮ ಆಗೋದಿಲ್ವಾ? ಅಯ್ಯೋ ಡ್ರಾಮ. ಜಲ್ದಿ ಅವಸರ ಅಂದರೆ ಅವಸರ ಇದೆಲ್ಲಪ್ಪ. ಇದು ಬರ್ತದಲ್ವಾ? ಬರಲಿಲ್ಲಪ್ಪ, ಬರ್ಕೊಳಪ್ಪ. ಮುಗಿತಪ್ಪ. ಓ, ಇದ್ಯಾವುದಪ್ಪ? ಇದಾಗ್ತದ? ಕರೆಕ್ಟ್. ಸಮ ಆಗ್ತದೆ ಮಕ್ಕಳೇ? ಗುಡ್. ಸಾರಿ ಇದೇ ಕೊನೆ ಪ್ರಶ್ನೆ ಆಗಿತ್ತು. ಈಗ ದಶಮಾಂಶ ಹೋಲಿಕೆ ಆಗೋದು ಗೊತ್ತಾಯ್ತಾ ನಿಮಗೆ? ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಗೊತ್ತಾಗ್ತದ? ಈಗ ನಾನು ಏನಾದರೂ ನಿಮಗೆ ಅವುಗಳನ್ನು ಕೊಟ್ಬಿಟ್ಟು ಅವನ ಏರಿಕೆ ಕ್ರಮದಲ್ಲಿ ಬರೀರಿ, ಇಳಿಕೆ ಕ್ರಮದಲ್ಲಿ ಬರೀರಿ ಅಂದರೆ ಬರಿತೀರಿ? ಬರ್ತದೆ? ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಂತ ಗೊತ್ತಾದ್ರೆ ಚಿಕ್ಕದ್ರಿಂದ ದೊಡ್ಡದಕ್ಕೆ ಆ ಕ್ರಮದಲ್ಲಿ ಬರೆಯೋದು, ದೊಡ್ಡದ್ರಿಂದ ಚಿಕ್ಕದಕ್ಕೆ ಬರೆಯೋದು ಬರ್ತದಲ್ವಾ? ಗ್ರೇಟ್. ಮಾಡೋಣವಾ? ಬರ್ಕಂತೀರ ಮಕ್ಕಳೇ? ದಶಮಾಂಶ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯುವುದು. ದಶಮಾಂಶ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯುವುದು. ಮುಂದಿನ ಪ್ರಶ್ನೆ. ಎಸ್ ಸರ್, ನೋ ಸರ್, ಎಸ್ ಸರ್, ನೋ ಸರ್, ನೋ ಸರ್, ಎಸ್ ಸರ್, ಎಸ್ ಸರ್, ಎಸ್ ಸರ್, ಇನ್ನೂ ನೋ ಸರ್, ಎಸ್ ಸರ್, ಚಾಲೋ ಸರ್. ಇಲ್ಲಿ ಇಷ್ಟು ದಶಮಾಂಶ ಸಂಖ್ಯೆಗಳಿದ್ದಾವೆ. 2 1 2 3 4 ಇದಾವಲ್ಲ? 4 ಇದ್ದಾವೆ. ಇದನ್ನು ನಾವು ಯಾವ ಕ್ರಮದಲ್ಲಿ ಬರೀಬೇಕು? ಇಳಿಕೆ ಕ್ರಮ. ಇಳಿಕೆ ಕ್ರಮ ಅಂದರೆ ದೊಡ್ಡದ್ರಿಂದ ಚಿಕ್ಕದಕ್ಕೆ. ಇಳಿಕೆ ಕ್ರಮ ನೆನಪಿದೆ ಮಕ್ಕಳೇ? ಇಳಿಕೆ ಕ್ರಮ ಈ ಥರ ಬರಿತಿದ್ವಿ ನಾವು, ದೊಡ್ಡದ್ರಿಂದ ಚಿಕ್ಕದ ಕಡೆ ಹೋಗ್ತೀವಿ ನಾವು. ಕರೆಕ್ಟಾ? ಸೊ ದೊಡ್ಡದು ಯಾವ್ದು ಇದರಲ್ಲಿ? ಹಾಗಾದರೆ ಭಾಳ ದೊಡ್ಡದು ಪೂರ್ಣಾಂಕ ಯಾವ್ಯಾವ ಸಮ ಇದ್ದಾವೋ ಅವನ್ನ ನಾವು ಹೋಲಿಸೋದೇ ಬೇಡ. ಪೂರ್ಣಾಂಕಗಳನ್ನು ಹೋಲಿಸೋದೇ ಬೇಡ. ದಶಮಾಂಶ ಭಾಗನ ಅಷ್ಟೇ ನೋಡೋಣ. ಯಾವುದು ಭಾಳ ದೊಡ್ಡದಿದೆ? 453 ಅಂದರೆ ಮೊದಲು ಯಾರು ಬರಬೇಕು? 2.453. ಈ ಚಿಹ್ನೆ ಹಾಕ್ತೀನಿ. ಅದೇ ತಾನೇ ಎಲ್ಲರಿಗಿಂತ ದೊಡ್ಡದು. ಅದಕ್ಕೆ ಮೀನಿನ ಬಾಯಿನ ಆ ಕಡೆ ಕೊಟ್ಬಿಡ್ತೀನಿ. ಕರೆಕ್ಟಾ? ತದನಂತರ ಬರೋದು ಯಾರು ಮಕ್ಕಳೇ? 345 ಅಂದರೆ ಅದು 2.345. ಅದು ನಂತರ ದೊಡ್ಡದಾಗಿರುವ ಸಂಖ್ಯೆ. ನೋಡಿರಿ, ಇದು ಎಷ್ಟು ಚೆನ್ನಾಗಿದೆ, ಎಷ್ಟು ಮಜವಾಗಿದೆ. ಈ ದಶಮಾಂಶ ಸಂಖ್ಯೆ ಇದಕ್ಕಿಂತ ಚಿಕ್ಕದಿದೆ, ಅದಕ್ಕೆ ಮೀನಿನ ಬಾಲ ಬಂದಿದೆ. ಈ ದಶಮಾಂಶ ಸಂಖ್ಯೆ ಇದಕ್ಕಿಂತ ದೊಡ್ಡದಿದೆ, ಅದಕ್ಕೆ ಮೀನಿನ ಬಾಯಿ ಬಂದಿದೆ ಆಟೋಮೆಟಿಕ್ಲಿ. ಎಸ್ ಆರ್ ನೋ? ಆಯಿತು. 2 ಸಂಖ್ಯೆಗಳನ್ನು ಬರ್ತಿದ್ದೀವಿ. ಇದನ್ನು ಬರ್ತಿದ್ದೀವಿ, ಮತ್ತು ಅಲ್ಲಪ್ಪ ಇದನ್ನು ಬರ್ತಿದ್ದೀವಿ. ಈಗ ನಂತರ ಯಾರು ದೊಡ್ಡದಿದ್ದಾರೆ? ಕೊನೆಯ ಸಂಖ್ಯೆ ಏನದು? 2.311. ಅದು ನಂತರ ದೊಡ್ಡದಾಗಿರುವ ಸಂಖ್ಯೆ. ಹೌದಾ? ಅದನ್ನು ಬಿಟ್ಟು ಉಳಿದವ್ರು ಯಾರೀಗ? ಇದನ್ನು ಬಿಟ್ಟು ಉಳಿದವ್ರು ಯಾರು? 2.134. ನಾನು ಬರೆದಿರುವ ಟ್ರೈನ್ ಕರೆಕ್ಟಾಗಿದೆಯಾ? ದಶಮಾಂಶ ಸಂಖ್ಯೆಗಳ ಟ್ರೈನ್ ನೋಡ್ರಿ ಹೆಂಗೆ ಹೋಗ್ತದೆ. ಟ್ರೈನ್ ಕಂಡಂಗೆ ಆಗಲ್ವ ಇದು ನಿಮಗೆ? ಟ್ರೈನ್ ಹಂಗೆ ಅನ್ನೋದಲ್ವಾ?
ಟ್ರೈನ್ ಹಂಗತ್ತಾನೆ ರೀ ಹೋಗೋದು, ಚಿಕ್ಕ ಬುಕ್ ಅಂತಾನೆ ಹೋಗೋದು. ಹಾಂ, ಇಲ್ಲಿ ಹಾಕ್ಬಿಡೋಣಲ್ಲ ಒಂದು. ದಶಮಾಂಶಗಳ ರೈಲು. ರೈಟ್, ಚಲೋ. ಮತ್ತು ನೀವು ಹಂಗೆ ಗಾಲಿಗಳನ್ನ ಬಿಡಿಸ್ಕೊಂಡ್ರೇನ್ರಿ? ಅಯ್ಯಾ, ನೋಡ್ರಿ ಬರಿತಿರೋದು ಟ್ರೈನ್ ಬರ್ಕಂತ ಕುಂತತಿದು. ಹಾಂ, ಬರೀರಿ. ಹಾಂ, ಸೊ ದೊಡ್ಡದು ಯಾವುದಿದೆ ಮಕ್ಕಳೇ? ಮೋಸ. ಯಾಕೆ ಮೋಸ? ಪಾಯಿಂಟ್ ಆದಮೇಲೆ ಯಾವಾಗಲೂ ಎಲ್ಲ ದಶಮಾಂಶ ಅಂಕಿಗಳು ಸಮ ಇರಬೇಕಾ? ಎಷ್ಟಿದೆ ಇಲ್ಲಿ ದಶಮಾಂಶ ಅಂಕಿಗಳ ಸಂಖ್ಯೆ ಎಷ್ಟಿದೆ? 2 ಇದೆ. ಇಲ್ಲೂ ಸಹ 2 ಇದೆ. ಆದರೆ ಇಲ್ಲಿ 2 ಇಲ್ಲ. ಇಲ್ಲಿ 0 ಇಟ್ಕೊಂಡು ನಾವು ಆಲೋಚನೆ ಮಾಡಬೇಕು. 0 ಇಟ್ಟ ನಂತರ ಆಲೋಚನೆ ಮಾಡಬೇಕು. ಮೋಸ ಹೋಗ್ಬಿಡ್ತೀವಿ ಇಲ್ಲದ್ರೆ, ಹೌದಲ್ವಾ? ಹಾಂ, ಹಾಗಂದ್ರೂ ಸಹ ಕೊನೆಯ ಅಂಕೆ ನಿಮಗೆ ದೊಡ್ಡದು ಬರ್ತಾ ಇದೆ. ಅದೇ ದೊಡ್ಡದು. ನಾನು ಯಾವ ರೀತಿ ಬರೀತಿದ್ದೀನಿ ನೋಡಿ ಮಕ್ಕಳೇ, ನಾನು ಅಲ್ಲಿ ಯಾವ ಚಿಹ್ನೆ ಹಾಕ್ತಿದ್ದೀನಿ ನೋಡ್ರಿ. ಬಾಯಿ ಯಾರ ಕಡೆ ಕೊಡ್ತಾ ಇದ್ದೀನಿ? ದೊಡ್ಡದು 6.91ಕ್ಕೆ ಕೊಡ್ತಾ ಇದ್ದೀನಿ. ಉಳಿದಿರೋದೆಲ್ಲ ಅದಕ್ಕಿಂತ ಚಿಕ್ಕದಿದೆಯಾ? ಉಳಿದಿರೋದು ಎಲ್ಲ ಸಂಖ್ಯೆಗಳು ಅದಕ್ಕಿಂತ ಚಿಕ್ಕದು ಬರ್ತದ. ಸೊ ಹಾಗಾಗಿ ಆ ಕಡೆಗೆ ಏನಿರ್ತದೆ? ಬಾಲ ಇರ್ತದೆ. ಮೊಸಳೆ ಬಾಲನೋ, ಮೀನು ಬಾಲನೋ, ಇಲ್ಲ ಹನುಮಂತನ ಬಾಲನೋ, ಯಾರ ಬಾಲ ಅನ್ನೋದ್ರ ಇಡ್ರಿ, ಆಯಿತಾ? ರೈಟ್. ಸೊ ಅದಾದಮೇಲೆ ಬರೋದು ಯಾರಪ್ಪ? 6.90 ಇದು ಬರ್ತದೆ. 6.90 ಇದನ್ನು ಬರೆದ್ರಿ. ಇದು ಉಳಿದವರಿಗಿಂತ ದೊಡ್ಡದಿದೆ, 6.19. ಇವ್ರ ನಂತರ ಬರೋದು 6.09. ಕರೆಕ್ಟ್ ಆಯ್ತಾ ಕಂದ? ಪ್ರಶ್ನೆ ಬರಿಬೇಡಿ, ನೇರವಾಗಿ ನನ್ನ ಜೊತೆ ಉತ್ತರಕ್ಕೆ ಬನ್ನಿ, ಆಯಿತಾ? ಪ್ರಶ್ನೆ ಬರಿಬೇಡಿ. ನಾವು ನಂಬರ್ ಹಾಕೋಣ. ಫಸ್ಟು ನಂಬರ್ ಹಾಕೋಣ. ಒಂದು ನಿಮಿಷ ನೋಡ್ರಿ. ಅಲ್ಲೊಬ್ಬರಿದ್ದರು ಲಾಸ್ಟ್ ಕೊನೆಯದು ದೊಡ್ಡದು ಅಂತ ಅಂದರು. ಅವ್ರು ಮೋಸ ಹೋಗಿದ್ದಾರೆ. ಯಾಕೆ? ಪಾಯಿಂಟ್ ಆದಮೇಲೆ 2 ಅಂಕೆ ಇದ್ದಾವೆ. ಇಲ್ಲಿ 1 ಅಂಕೆ ಮಾತ್ರ ಇದೆ. ಇಲ್ಲೊಂದು 0 ಕಟ್ಟಬೇಕು, ಇಲ್ಲೊಂದು 0 ಕಟ್ಟಬೇಕು. ಹೌದಾ? ಈಗ ಹೋಲಿಕೆ ಮಾಡ್ಬೋದಾ ನಾವು? ಈಗ ಯಾವ್ದು ದೊಡ್ಡದು ಅನ್ಸುತ್ತೆ? ಇದು ಮೊದಲನೇ ಸ್ಥಾನದಲ್ಲಿ ಬರಬೇಕು. ಆಮೇಲೆ ಯಾರು ಬರಬೇಕು? 77. ಇವ್ರು ಬರಬೇಕು. ಆಮೇಲೆ ಯಾರು ಬರಬೇಕು? ಇವ್ರು ಬರಬೇಕು. ಆಮೇಲೆ ಇವ್ರು ಬರಬೇಕು. ಕರೆಕ್ಟ್ ಇದೆಯಾ ಗಣೇಶ? ಎಸ್. ಸೊ 0.90 ಅವ್ರಿಗಿಂತ ಜಾಸ್ತಿ ದೊಡ್ಡವ್ರು ಯಾರು? 0.77. ಅಲ್ಲ, ಅವ್ರಿಗಿಂತ ಕಡಿಮೆ ಇರೋರು ಎಲ್ಲಿ ಕುಳಿದವ್ರು ಎಲ್ಲರೂ ಅವ್ರಿಗಿಂತ ಕಡಿಮೆ ಇರ್ತಾರೆ. 0.70, 0.67. ಕರೆಕ್ಟ್ ಆಯ್ತಾ ಮಕ್ಕಳೇ? ಈ ರೀತಿ ನಂಬರ್ಗಳನ್ನು ಈ ರೀತಿ ಕ್ರಮ ಯಾವ ಕ್ರಮದಲ್ಲಿ ಬರೀಬೇಕಂತ ನಂಬರ್ಗಳು ಕೊಟ್ಬಿಟ್ಟು ಸಹ ನಾವು ಒಂದೇ ಸರಿ ಬರೆದುಬಿಡ್ಬೋದು ಎಲ್ಲದನ್ನು. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಪರೀಕ್ಷೆಯಲ್ಲಿ ಈ ಥರ ಬಂದರೆ ಬರೀಲಿಕ್ಕೆ ಆಗ್ತದ ನಿಮಗೆ? ಎಲ್ಲೆಲ್ಲಿ 0ಗಳನ್ನು ಹಾಕ್ಕೊಬೇಕು ನೋಡ್ರಿ, ಇಲ್ಲಾಂದರೆ ಮೋಸ ಹೋಗ್ಬಿಡ್ತೀರಿ. ಹೌದು? ಇಲ್ಲ ಬೇಡ, ಆಲ್ರೆಡಿ 2 ಇದೆ ಇಲ್ಲಿ ಅಂಕೆ. ಎಲ್ಲ ಪೂರ್ಣಾಂಕಗಳು 5 ಇದ್ದಾವೆ. ಯಾವ್ದು ಫಸ್ಟ್ ಬರುತ್ತೆ ಮಕ್ಕಳೇ? ಇದು ಬರುತ್ತೆ ಮೊದಲು, 2ನೇದು ಇದು ಬರುತ್ತೆ, 3ನೇದು ಇದು ಬರುತ್ತೆ, ಇದು 4ನೇ ಸ್ಥಾನದಲ್ಲಿ ಬರುತ್ತಾ? ಒಪ್ತೀರಾ? ಸೊ ಆ ಒಂದು ಕ್ರಮದಲ್ಲಿ ಬರೆದು ಬಿಡೋಣ. ನೀವು ನೇರವಾಗಿ ಬರ್ಕೊಂಬಿಡ್ರಿ. 5.78 ಯಾರಿಗಿಂತ ದೊಡ್ಡದಿದೆ? 5.60ಗಿಂತ ದೊಡ್ಡದಿದೆ. ಅವ್ರು ಯಾರಿಗಿಂತ ದೊಡ್ಡವರಿದ್ದಾರೆ? 5.10ಗಿಂತ ದೊಡ್ಡವರಿದ್ದಾರೆ. ಇವರು ಯಾರಿಗಿಂತ ದೊಡ್ಡವರಿರ್ತಾರೆ? 5.09ಗಿಂತ ದೊಡ್ಡವರಿದ್ದಾರೆ. ಈ ಕ್ರಮದಲ್ಲಿ ಬರೆದುಬಿಟ್ರೆ ಮುಗೀತು. ಈಸಿ ಇದೆಯಾ? ಏರಿಕೆ ಕ್ರಮ ಇಳಿಕೆ ಕ್ರಮ ಈಸಿ ಆಯ್ತಲ್ವಾ? ಗ್ರೇಟ್, ವೆರಿ ಗುಡ್. ಏರಿಕೆ ಕ್ರಮವೂ ಇದೇ ಥರ ಇರ್ತದೆ. ಇದು ಇಳಿಕೆ ಕ್ರಮ, ಏರಿಕೆ ಕ್ರಮ ಇದು ಉಲ್ಟಾ ಬರೆಯೋದು. ಚಿಕ್ಕದ್ರಿಂದ ದೊಡ್ಡದು. ಏರಿಕೆ ಕ್ರಮ ಅಂದ್ರೆ ಏನು? ಚಿಕ್ಕದ್ರಿಂದ ದೊಡ್ಡದು. ಹೌದು. ಅವಾಗ ಬಾಯಿನ ಉಲ್ಟಾ ಮಾಡಬೇಕಾಗತ್ತೆ. ಬರ್ದಿಲ್ಲ ನಮ್ಮ ಬರ್ಕಟ್ರಿ. ಆಯಿತಾ? ಚಲೋ. 2 ಕಡೆ 0 ಕಟ್ಟಬೇಕು. ಹೌದಾ? ರೈಟ್. 0 ಇಲ್ಲೊಂದು ಕಟ್ಟಬೇಕಾಗತ್ತೆ, 0 ಇಲ್ಲೊಂದು ಕಟ್ಟಬೇಕಾಗತ್ತೆ. ಈಗ ಹೇಳ್ರಿ, ಯಾವುದು ದೊಡ್ಡದಿದೆ? 320 ಇದೆ ತಾನೇ ದೊಡ್ಡದು? 1. ಆಮೇಲೆ 231 ಬರಬೇಕು ನೆಕ್ಸ್ಟು. ಆಮೇಲೆ 230 ಬರಬೇಕು. ಕೊನೆಯಲ್ಲಿ 123 ಬರ್ತದೆ. ಕರೆಕ್ಟಾ? ಪಾಯಿಂಟ್ ಆದಮೇಲೆ ಇರುವ ದಶಾಂಶ ಸಂಖ್ಯೆಗಳ ಬಗ್ಗೆ ಹೇಳ್ತಿದ್ದೀನಿ ನಾನು, ದಶಮಾಂಶ ಸಂಖ್ಯೆಗಳ ಬಗ್ಗೆ. ಸೊ ಏನಾಗ್ತದೆ ಮಕ್ಕಳೇ? 5.320. ಎರಡನೇದು ಏನಾಗ್ತದೆ? ಪಾಪ ಚಿಕ್ಕ ಅಂಕೆಗಳಲ್ಲಿ ಬರೀಬೇಕು. 5.320.
ಎರಡನೇ ಅಂಕಿ ಏನಾಗ್ತದಪ್ಪ 5.231. ಮೂರನೇ ಅಂಕಿ ಏನಿದೆ 5.230. ನಾಲ್ಕು ಅಂಕ ಏನಿದೆ 5.123 ಅಂತ ಬರ್ತದೆ. ಕರೆಕ್ಟ್. ಒಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ಇಲ್ಲಪ್ಪ, ನೋನಾ? ಸ್ವಲ್ಪ ಫಾಸ್ಟ್ ಇರ್ಬೇಕಪ್ಪ. ಹಾಂ, ನೀವು ಮೊದಲು ಬರೀರಿ, ನೇರವಾಗಿ ಬರೀರಿ ಉತ್ತರ, ನೋಡೋಣ ಏನು ಮಾಡ್ತೀರಿ. ಬರೀತೀರಾ? ಏನು ಕೊಟ್ಟಿದ್ದಾರೆ? ಅದು ಸರಿಯಾಗಿದೆಯಾ ಆಲ್ರೆಡಿ? ನಾನು ಅದಕ್ಕೆ ಹೇಳಿದ್ದು ಇವೇ ಬರೀರಿ ಅಂತ. ಏನು ಬರೆಯೋದೇ ಬೇಕಿಲ್ಲ, ಅದು ಆಲ್ರೆಡಿ ಇಳಿಕೆ ಕ್ರಮದಲ್ಲಿದೆ. ಇಳಿಕೆ ಕ್ರಮದಲ್ಲೇ ಕೊಟ್ಟಿದ್ದಾರೆ ಅವರು, ಹೌದಲ್ವಾ? ನಾವೇನು ಮಾಡುವಂಥದ್ದು ಅವಶ್ಯಕತೆನೇ ಇದ್ದುದಿಲ್ಲ. ಬರೆದ್ರಾ? ಮುಂದಿನ ಪ್ರಶ್ನೆ. ಏನಾಗಬೇಕು? ಕರೆಕ್ಟಪ್ಪ, ಕರೆಕ್ಟ್ ನಿಸಾರ್, ಕರೆಕ್ಟ್. ಪೂರ್ಣಾಂಕಗಳು ಸಮ ಇಲ್ಲ ಮಕ್ಕಳೇ. ಮೊದಲು ಯಾರನ್ನ ಹೋಲಿಸ್ಬೇಕು ಅಂದರೆ ಭಿನ್ನರಾಶಿ ಭಾಗಕ್ಕಿಂತ ಮುಂಚೆ ಪೂರ್ಣಾಂಕದ ಭಾಗನ ಹೋಲಿಸ್ಬೇಕು ನೀವು. ಪೂರ್ಣಾಂಕದಲ್ಲಿ ಯಾರು ದೊಡ್ಡವರಿದ್ದಾರೆ? 5. ಇವ್ರನ್ನ ಫಸ್ಟ್ ಬರಿಬೇಕು. ಅರ್ಥ ಆಯ್ತಾ? ಪೂರ್ಣಾಂಕನ ಮೊದಲು ಹೋಲಿಸ್ಬೇಕು ನಾವು. ದಶಮಾಂಶಗಳನ್ನ ಹೋಲಿಸ್ಬೇಕಾದ್ರೆ ಮೊದಲು ಪೂರ್ಣಾಂಕ ಹೋಲಿಸ್ಬೇಕು. ಪೂರ್ಣಾಂಕ ದೊಡ್ಡದಿತ್ತಂದರೆ ಅದೇ ಸಂಖ್ಯೆ ದೊಡ್ಡದು, ಪೂರ್ಣಾಂಕ ದೊಡ್ಡದಿತ್ತಂದರೆ ಅದೇ ಸಂಖ್ಯೆ ದೊಡ್ಡದಾಗ್ತದೆ. ಪೂರ್ಣಾಂಕ ಬಂತು 5.10. ಅದು ಯಾರಿಗಿಂತ ದೊಡ್ಡವರಿದ್ದಾರೆ? 5 ನೆಕ್ಸ್ಟ್ ಯಾರಿದ್ದಾರೆ? 5 ನೆಕ್ಸ್ಟ್ ಯಾರಿದ್ದಾರೆ? 4. ಇವರು ಆಯಿತು. 4 ಎಲ್ಲಿದೆ? ಇಲ್ಲೊಂದಿದೆ. ಇವರಿಬ್ಬರಲ್ಲಿ ಯಾರು ದೊಡ್ಡವರು? ಇವರು ದೊಡ್ಡವರು. 4.20. ಮತ್ತು ನಂತರ ಬರೋರು 4.05. ಕೊನೆಗೆ ಉಳಿಯೋದು 3.75. ಕರೆಕ್ಟಪ್ಪ? ನಾನು ಹಾಗೇ ನಿಮ್ಮ ಭಿನ್ನರಾಶಿ ಸ್ವಲ್ಪ ಪರಿಶೀಲಿಸಬೇಕು ಅಂತ ಅನ್ನಿಸ್ತಾ ಇದೆ. ನಾನು ಇದನ್ನು ಕೊನೆಯಾಗಿರೋ 0 ತೆಗಿಬೋದು, ಮತ್ತು 5.1ನ್ನು 5 ಅಂತ ಹೇಳ್ಬೋದಾ? 4.2ನ್ನು 1/5 ಅಂತ ಕರಿಬೋದಾ? ಕನಿಷ್ಠ ರೂಪಕ್ಕೆ ತಂದು 4 1/20 ಅಂತ ಹೇಳ್ಬೋದಾ? 1/20 ವಿಶೇಷ ಭಿನ್ನರಾಶಿ. ಇದನ್ನೇನಂತ ಅನ್ಬೋದು? 3/4. ಕರೆಕ್ಟಾ? ನೋಡ್ರಿ, ನಾವು ಭಿನ್ನರಾಶಿಗಳನ್ನು ಏರಿಕೆ ಇಳಿಕೆ ಕ್ರಮದಲ್ಲಿ ಬರೆದ್ವಾ? ಹೆಸರು ಇದನ್ನು ಹೇಳ್ಕೊಡ್ತೇನೆ, ಇದನ್ನು ಮುಂದೆ ಹೇಳ್ಕೊಡ್ತೀವಿ ಈ ಥರ ಹೇಗೆ ಬರೆಯೋದು ಅಂತ. ಭಿನ್ನರಾಶಿಗಳದ್ದು ಏರಿಕೆ ಕ್ರಮ ಇಳಿಕೆ ಕ್ರಮ ಬರ್ತದೆ, ಅದು ಮುಂದಿನ ತರಗತಿಗಳಲ್ಲಿ ನೋಡೋಣ, ಆಯಿತಾ? ಬಹುಶಃ ನಾಳೆ ತರಗತಿಯಲ್ಲಿ ನೋಡ್ತೀವಿ ಅದನ್ನು. ನಾವು ಏನು ಮಾಡಬೇಕಪ್ಪ? ಎಷ್ಟು 0 ಕಟ್ಟಬೇಕಪ್ಪ? ಇದಕ್ಕೆ 2 0 ಕಟ್ಟಬೇಕಪ್ಪ. ಇಲ್ಲೇ 0, 1 0. ಈಗ ನೀವೇ ಹೇಳ್ರಿ, ಯಾವ್ದು ದೊಡ್ಡದಿದೆ? ಇದು ಮೊದಲನೇ ದೊಡ್ಡದಿದೆ, ಫಸ್ಟ್ ರ್ಯಾಂಕ್. ಸೆಕೆಂಡ್ ರ್ಯಾಂಕ್ ಯಾರಿಗೆ? ಇವ್ರಿಗೆ ಬರ್ತದೆ ಸೆಕೆಂಡ್ ರ್ಯಾಂಕು, ಇವ್ರಿಗೆ ಥರ್ಡ್ ರ್ಯಾಂಕು, ಇವರಿಗೆ 4th ರ್ಯಾಂಕು. ಸರಿನಾ ಮಕ್ಕಳೇ? 10 ಪ್ರಶ್ನೆ ಬರ್ತಿದ್ದೀವ ನಾವು? 10 ಪ್ರಶ್ನೆ ಬರ್ತಿದ್ದೀವ? 8ನೇದು ಬರೀರಿ. 10 ಪ್ರಶ್ನೆ ಎಷ್ಟೇ ಬರೋಣ, ಆಯಿತಾ? ಆಮೇಲೆ ನೇರವಾಗಿ ಲೆಕ್ಕ ಮಾಡೋಣ, ಹೇಳ್ಕೊಡ್ತೀನಿ ಹೇಗೆ ಅಂತ. ಇವರು ದೊಡ್ಡವರಾಗ್ತಾರೆ. 3.330 ಸೆಕೆಂಡ್ ರ್ಯಾಂಕ್. ಥರ್ಡ್ ರ್ಯಾಂಕ್ ಯಾರಿಗಪ್ಪ? 3.300 ಥರ್ಡ್ ರ್ಯಾಂಕ್. 4th ರ್ಯಾಂಕು 4th ಪೊಸಿಷನಲ್ಲೇ ಇದ್ದಾರೆ ಅವರು, 3.300. ಸರಿ ಅಲ್ಲ, 3.003. 3 ಮತ್ತು 2ನಾ? ಅಚ್ಚಾ ಇವೆರಡನ್ನ ಇಂಟರ್ಚೇಂಜ್ ಮಾಡಿದರೆ ಎಲ್ಲ ಕರೆಕ್ಟ್ ಆಗ್ತಿತ್ತಂದ್ರ? ಸರಿ. ಥರ್ಡ್ ಟರ್ಮು ಸೆಕೆಂಡ್ ಟರ್ಮು ಥರ್ಡ್ ಟರ್ಮು ಚೇಂಜ್ ಆಗಬೇಕಿತ್ತು.
ಸೊನ್ನೆ ಕಟ್ಟಬೇಕಾ? ಎಲ್ಲೆಲ್ಲಿ ಕಟ್ಟಬೇಕಪ್ಪ? ಇಲ್ಲಿ ಒಂದು ಕಟ್ಟಬೇಕಾ? ಮತ್ತೆಲ್ಲಿ ಕಟ್ಟಬೇಕು? ಓಹೋ, ಇವಾಗ ಹೋಲಿಸ್ಬೋದಾ ನಾವು ಸರಿಯಾಗಿ? ಇವಾಗ ನಾವು ಸರಿಯಾಗಿ ಹೋಲಿಸ್ಬೋದು. ಮೋಸ ಆಗೋದಿಲ್ಲ, ನಮ್ಮ ಕಣ್ಣಿಗೆ ಮೋಸ ಆಗೋದಿಲ್ಲ ಮಕ್ಕಳೇ. ಅವರೇ ಕೊಟ್ಟಿದ್ದಾರಾ? ಎಸ್. ಇಳಿಕೆ ಕ್ರಮದಲ್ಲಿ ಕೊಟ್ಟಿದ್ದಾರೆ ಗೌತಮ? ಹೌದಲ್ವಾ? ಗೌತಮ್ ಈಸ್ ರೈಟ್. ಅವರೇ ಇಳಿಕೆ ಕ್ರಮದಲ್ಲಿ ಕೊಟ್ಟಿದ್ದಾರೆ. ನೇರವಾಗಿ ಹಾಗೆ ಬರೆದು ಬಿಡ್ರಿ. ಇಲ್ಲ ಬಿಡ್ರಿ, ಇದು ಬೇಡ. ಇನ್ನೊಂದು ಪ್ರಶ್ನೆಗೆ ಹೋಗೋಣ. ಬರ್ದಿದ್ದೀರಾ ಅಂದರೆ ಬರ್ದಿರಿ, ತೊಂದರೆ ಇಲ್ಲ. ಬರೆದು ಬಿಡ್ರಿ, ಎಲ್ಲರೂ ಬರೆದು ಬಿಡ್ರಿ. ಕಮಾನ್. ಮಧ್ಯದಲ್ಲಿ ಯಾವ ಚಿಹ್ನೆ ಹಾಕ್ತೀರಾ? ಈ ಥರನಾ? ಈ ಥರನಾ? ಈ ಥರನಾ? ಈ ಥರನಾ? ಇದಾ? ಇಲ್ಲ ಇದಾ? ಇದನ್ನು ಹಾಕ್ತಾ ಹೋಗಬೇಕು. ಯಾಕಂದರೆ ಈ ಬದಿಯಲ್ಲಿರೋವೆಲ್ಲ ದೊಡ್ಡವಿದಾವೆ ತಾನೆ. ಹಾಂ, ಸೊ ಮೀನು ಯಾವಾಗಲೂ ಈ ಕಡೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತದೆ, ಹಿಂದ್ಗಡೆ ಹೋಗೋದಿಲ್ಲ. ಹಾಕ್ಬಿಟ್ರಾ? ಚಲೋ. ಸೊನ್ನೆ ಕಟ್ಟಬೇಕಾ? ಎರಡು ಕಡೆ ಸೊನ್ನೆ ಕಟ್ಟಬೇಕು. ರೈಟ್. ಫಸ್ಟ್ ರ್ಯಾಂಕ್ ಯಾರಿಗಪ್ಪ? ಇವ್ರಿಗೆ ಫಸ್ಟ್ ರ್ಯಾಂಕಾ? ಸೆಕೆಂಡ್ ರ್ಯಾಂಕ್ ಯಾರಿಗೆ? ಕೊನೆಯವರಿಗೆ ಸೆಕೆಂಡ್ ರ್ಯಾಂಕ್. ಥರ್ಡ್ ರ್ಯಾಂಕ್ ಯಾರಿಗೆ? ಫೋರ್ತ್ ರ್ಯಾಂಕ್ ಉಳಿದವರಿಗೆ. ಒಂದು ಇದು ಅಡ್ವರ್ಟೈಸ್ಮೆಂಟ್ ಇತ್ತಪ್ಪ, ಬರೆದ ಮೇಲೆ ಹೇಳೋಣ ಅಲ್ವಾ? 5.32 ಅದಾದಮೇಲೆ ಸೆಕೆಂಡ್ ಯಾರು ಬರ್ತಾರೆ? 5.231. ಥರ್ಡ್ ಯಾರು ಬರ್ತಾರೆ? 5.230. ಫೋರ್ತ್ ಯಾರು ಬರ್ತಾರೆ ಮಕ್ಕಳು? 5.123. ಸೊ ಒಂದು ಅಡ್ವರ್ಟೈಸ್ಮೆಂಟ್ ಇತ್ತು. ಅದರಲ್ಲಿ ಒಬ್ಬ ಹುಡುಗ ಮನೆಗೆ ಖುಷಿಯಾಗಿ ಅವ್ರ ಅಪ್ಪ ಅಮ್ಮಂಗೆ ಹೇಳ್ತಾನೆ, ನಾನು ರೇಸಲ್ಲಿ ಸೆಕೆಂಡ್ ಬಂದೆ ಅಂತ. ಒಂದು ರೇಸ್ ಇತ್ತು, ರೇಸಲ್ಲಿ ನಾನು ಸೆಕೆಂಡ್ ಬಂದೆ ಅಂತ ಹೇಳ್ತಾನೆ. ವಾವ್, ದಟ್ಸ್ ರಿಯಲಿ ಗ್ರೇಟ್, ಬಹಳ ಒಳ್ಳೆಯದು, ಸೆಕೆಂಡ್ ಪ್ರೈಸ್ ಬಂದಿದೆ ರೇಸಲ್ಲಿ ಅಂತೇಳಿ ಹೇಳಿಬಿಟ್ಟು ಎಲ್ಲರೂ ಖುಷಿ ಆಗ್ತಾರೆ. ಅದರಲ್ಲಿ ಒಬ್ರು ಕೇಳ್ತಾರೆ, ಅಪ್ಪ ಕೇಳ್ತಾನೆ, ರೇಸಲ್ಲಿ ಎಷ್ಟು ಜನ ಇದ್ದರು ಕಾಂಪಿಟೇಷನ್ನಲ್ಲಿ ಅಂತ. ಅವಾಗ ಅವನು ಹೇಳ್ತಾನೆ, ರೇಸಲ್ಲಿ 2 ಇದ್ದರು ಪಪ್ಪ ಅಂತ. ಅವ್ನು ಬಂದದ್ದು ಯಾವ ಪ್ಲೇಸ್? ಮತ್ತು ಲಾಸ್ಟಿಗೆ ಬಂದರೂ ಸೆಕೆಂಡ್ ಪ್ಲೇಸ್ ಬರುತ್ತಾ ಅವನಿಗೆ ಪ್ರೈಸು? ಇದ್ದಿದ್ದೇ ಇಬ್ಬರಲ್ಲ ಕಾಂಪಿಟೇಷನಲ್ಲಿ. ಲಾಸ್ಟ್ ಬಂದವ್ರಿಗೆ ಏನು ಸಿಗುತ್ತೆ ಪ್ರೈಸು? ಸೊ ಅವ್ನು ರೇಸಲ್ಲಿ ಲಾಸ್ಟ್ ಬಂದರೂ ಪ್ರೈಸ್ ಸಿಕ್ಕಿತ್ತು ಅವನಿಗೆ ಅವತ್ತು. ಎನಿವೇಸ್, ಬರ್ರಿ. ಆಯಿತಾ ಮಕ್ಕಳೇ, ನಾವು ಇನ್ಮೇಲೆ ಬರೆಯೋದು ಬೇಡ, ನಾನು ಮಾಡ್ತೀನಿ ಇವಾಗ. ನಾವು ಇದಕ್ಕೆ ರ್ಯಾಂಕ್ ಕೊಡೋಣ. ಫಸ್ಟ್ ಯಾರು ಬರಬೇಕು, ಸೆಕೆಂಡ್ ಯಾರು ಬರಬೇಕು, ಥರ್ಡ್ ಯಾರು ಬರಬೇಕು ಅಂತ ಕೊಡೋಣ. ಸೊನ್ನೆ ಕಟ್ಟೋಣ. ಮೊದಲು ಸೊನ್ನೆ ಕಟ್ಬಿಡೋಣ. ಫಸ್ಟ್ ಯಾರು ಬರ್ತಾರಪ್ಪ? ಫಸ್ಟ್ ಯಾರು ಬರ್ತಾರೆ? 720, 770, 727 ಇವ್ರು ಬರ್ತಾರೆ. 770 ಬರ್ತಾರೆ. ಕರೆಕ್ಟಾ? ಇವ್ರು ಫಸ್ಟ್ ರ್ಯಾಂಕ್ ಬರುತ್ತೆ ಇವರಿಗೆ. ಸೆಕೆಂಡ್ ರ್ಯಾಂಕ್ ಯಾರಿಗೆ? ಇವ್ರಿಗೆ ಬರುತ್ತಾ? ಇವ್ರಿಗೆ ಥರ್ಡ್ ರ್ಯಾಂಕಾ? ಅವ್ರಿಗೆ ಫೋರ್ತ್ ರ್ಯಾಂಕ್. ಇದು ಗೊತ್ತಾಯ್ತಂದರೆ ಏರಿಕೆ ಕ್ರಮ ಕೊಟ್ಟರು ಮಾಡ್ತೀರಿ, ಇಳಿಕೆ ಕೊಟ್ಟರು ಮಾಡ್ತೀರಿ. ಏರಿಕೆ ಅಂದರೆ ದೊಡ್ಡದ್ರಿಂದ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ಬೇಕು. ಇಳಿಕೆ ಅಂದರೆ ದೊಡ್ಡದ್ರಿಂದ ಚಿಕ್ಕದಕ್ಕೆ ಹೋಗ್ಬೇಕು. ಫಸ್ಟ್ ರ್ಯಾಂಕಿಂದ ಫೋರ್ತ್ ರ್ಯಾಂಕಿಗೆ ಹೋಗ್ಬೇಕು ನಾವು. ಕರೆಕ್ಟ್. ಈಗ ಎಲ್ಲಿ ಕಟ್ಟಬೇಕಪ್ಪ? ಎಲ್ಲಿ ಕಟ್ಟಬೇಕಪ್ಪ? ಸೊನ್ನೆ ಎಲ್ಲಿ ಕಟ್ಟಬೇಕಪ್ಪ? ಎಲ್ಲದಕ್ಕೂ ಕಟ್ಟಬೇಕು ಅಂತ, ಇದಕ್ಕೂ ಎಲ್ಲದಕ್ಕೂ ಕಟ್ಟಬೇಕಂತ ಏನಿಲ್ಲ. ಇದುವರೆಗೂ ಕಟ್ಕೊಂತ ಬಂದಿದ್ದೀವಂತ ಎಲ್ಲದಕ್ಕೂ ಕಟ್ಟಬೇಕಂತ ಏನಿಲ್ಲ. ಏನಪ್ಪ ಪಾಯಿಂಟ್ ಆದಮೇಲೆ ಎಲ್ಲ ಏನಂದಪ್ಪ ನೀನು? ನೋಡ್ಕೊಬೇಕಂದಲ್ವ? ನೋಡ್ಕೊಬೇಕು, ಎಲ್ಲಿ ಸೊನ್ನೆ ಕಟ್ಟಬೇಕು, ಎಲ್ಲಿ ಸೊನ್ನೆ ಕಟ್ಟಬಾರ್ದು ಅಂತ ನೋಡ್ಬೇಕು ಮೊದಲು. ಸಾವಕಾಶ ಜಿಗದ್ ಬಿಡೋದಲ್ಲ. ಯಾವುದಪ್ಪ ಫಸ್ಟ್ ರ್ಯಾಂಕು? ಇದು ಫಸ್ಟ್ ರ್ಯಾಂಕ್. ಸೆಕೆಂಡ್ ರ್ಯಾಂಕ್? ಥರ್ಡ್ ರ್ಯಾಂಕ್? ಎರಡನೇದು. ಓಕೆ. ಫೋರ್ತ್ ರ್ಯಾಂಕ್ ಇವರೇ. ಸೊ ಇವರು ರೇಸ್ ಬಿಟ್ಟರೆ ಫೋರ್ತ್ ಇವರೇ ಬರ್ತಾರೆ. ಎನಿವೇಸ್, ಇದೇನಾಗ್ತದೆ? ಸೊನ್ನೆ ಕಟ್ಟಬೇಕು. ಓಕೆ. ಫಸ್ಟ್ ಯಾರು? ಫಸ್ಟ್, ಸೆಕೆಂಡ್, ಪ್ರತಿ ಲೆಕ್ಕಕ್ಕೂ ಹಿಂಗೆ ಅಂತೀರಿ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ಹಾಂ, ABCD ಹೇಳ್ತೀರಿ. ಸೊನ್ನೆ ಕಟ್ಬೇಕಲ್ಲೇನಪ್ಪ? ಇದು ಫಸ್ಟ್. ಎಲ್ಲಿಲ್ಲ?
ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್, ಫೋರ್ತ್ ರ್ಯಾಂಕ್. ಫೋರ್ತ್ ರ್ಯಾಂಕಿಂದ ನಾನು ಮಾಡ್ತೀನಿ ನೋಡಿರಿ. ಫೋರ್ತ್ ರ್ಯಾಂಕ್ ಭಾಳ ಕಷ್ಟ, ನನಗೆ ಬಿಡ್ರಿ, ನಾನು ಮಾಡ್ತೀನಿ ಆಯಿತಾ. ಫೋರ್ತ್ ರ್ಯಾಂಕ್ ಬಗ್ಗೆ ನೀವು ಚಿಂತೆ ಮಾಡಿಬಿಡ್ರಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. 0 ಆಯ್ತು. ಫೋರ್ತ್ ರ್ಯಾಂಕ್ ಒಂದು ಹೇಳ್ಬೇಡ್ರಿ, ನಾನು ಮಾಡ್ತೀನಿ ಅದನ್ನು ನಿಮಗೋಸ್ಕರ ಆಯಿತಾ. ನಿಮಗೆ ಅಷ್ಟು ಹಾಂ, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ನಾನು ಮಾಡ್ತೀನಿ. ನೋ ಭಾಳ ಕಷ್ಟ, ನಾನು ನಿಮಗೆ ಎಷ್ಟು ಹೆಲ್ಪ್ ಮಾಡ್ತೀನಿ ನೋಡ್ರಿ. ರೈಟ್, ಬರ್ರಿ ಮುಂದೆ ಹೋಗೋಣ. 0 ಕಟ್ಟೋಣ. ಓಯ್ 2 0 ಕಟ್ಟಬೇಕು, ಯಾಕಂದರೆ ಪಾಯಿಂಟ್ ಆದಮೇಲೆ ಎಷ್ಟು ಅದಾವೆ ಅಂಕಿಗಳು? ಎಲ್ಲವೂ 3 ಇರ್ಬೇಕು. ಹಾಗಾದರೆ ಈಗ ಹೇಳ್ರಿ, ಮೊದಲನೇದು ಯಾರು? ಮೊದಲನೇದು ಫಸ್ಟ್ ರ್ಯಾಂಕ್. ಸೆಕೆಂಡ್ ರ್ಯಾಂಕ್ ಯಾರು? ಥರ್ಡ್ ರ್ಯಾಂಕ್. ಫೋರ್ತ್ ರ್ಯಾಂಕ್. ಫೋರ್ತ್ ರ್ಯಾಂಕ್ ಭಾಳ ಕಷ್ಟ ರೀ, ನಿಮ್ಗೆ ಗೊತ್ತಿಲ್ಲ. ಹಾಂ, 0 ಕಟ್ಟಬೇಕಾ? ರೈಟ್. ಪಾಯಿಂಟ್ ಆದಮೇಲೆ 4 ಅಂಕೆಗಳಿದ್ದಾವೆ. ಸೊ ಇಲ್ಲಿ 1 2 3 ಹೋಗ್ತದ ಮೇಲದು. ಇಲ್ಲಿ ಎಷ್ಟು 0 ಕಟ್ಟಬೇಕಪ್ಪ? 2 0 ಕಟ್ಟಬೇಕು. ಇಲ್ಲಿ 1 0. ಯಾವುದು ಅತ್ಯಂತ ದೊಡ್ಡ ಸಂಖ್ಯೆ? ಪಾಯಿಂಟ್ ಆದಮೇಲೆ 3000 ಇದೆಯಪ್ಪ. ನೆಕ್ಸ್ಟ್ ಯಾರು? ಇದು ಸೆಕೆಂಡ್ ರ್ಯಾಂಕ್, ಮತ್ತೆ ಇದು ಥರ್ಡ್ ರ್ಯಾಂಕ್. ನಾನು ಮಾಡ್ತೀನಿ ಫೋರ್ತ್ ರ್ಯಾಂಕ್. ಡೋಂಟ್ ವರಿ, ನಾನು ಮಾಡ್ತೀನಿ ನಿಮಗೋಸ್ಕರ. ಓಕೆ, ಅದ್ರ ಬಗ್ಗೆ ಚಿಂತೆ ಬೇಡ. ನೀವು 3 ಮಾಡಿರಿ, ಇನ್ನೊಂದು ನಾನು ನಿಮಗೆ ಮಾಡಿಕೊಡ್ತೇನೆ. ರೈಟ್, ಬೇಡ ಮೂರನೇದು ಫಸ್ಟ್ ಇದೆಯಾ? ಫಸ್ಟ್ ರ್ಯಾಂಕ್. ಸೆಕೆಂಡ್ ರ್ಯಾಂಕ್ ಯಾರು? 2ನೇದು. ಥರ್ಡ್ ರ್ಯಾಂಕ್ 456 ಇದೆ. ನಾನಿರುವುದೇ ನಿಮಗಾಗಿ, ಫೋರ್ತ್ ರ್ಯಾಂಕನ್ನು ಬರೆಯೋದಕ್ಕಾಗಿ. ಓಕೆ, ಸೆಕೆಂಡ್ ಯಾವುದು? ಥರ್ಡು. ಫೋರ್ತು ಅಲ್ಲ, ಥರ್ಡ್. ನನಗೆ ಗೊತ್ತು ನಿಮಗೆ ಫೋರ್ತ್ ಹೇಳೋದು ಕಷ್ಟ, ಥರ್ಡ್ ನೀವು ಹೇಳ್ರಿ. ಇದೆ ಅಲ್ವಾ? ಓಕೆ, ನಾನು ಮಾಡ್ತೇನೆ. ಡೋಂಟ್ ವರಿ. ಓಕೆ, ರೈಟ್. ಬರ್ಕೊಂತೀರಾ ಪ್ಲೀಸ್? ಇನ್ನೊಂದು 10 ಲೆಕ್ಕ ಬರಿಬೇಕು, ಆಮೇಲೆ ಉಳಿದದ್ದನ್ನು ನಾವು ಬಾಯಲ್ಲೇ ಮಾಡಿಬಿಡೋಣ, ತೊಂದರೆ ಇಲ್ಲ. ಬರೆದಿಟ್ಟಿದ್ದೀರಾ? ಓಹೋ, ಕೆಲವರು ಬರೆದಿಟ್ಬಿಟ್ಟಾರೆ ನೋಡ್ರಿ ಆಲ್ರೆಡಿ. ಈಗ ಇಳಿಕೆ ಆದಮೇಲೆ ಏರಿಕೆ ಬರಲೇಬೇಕಲ್ವ? ಬರ್ದ್ರೆ ಏನಂತ ಬರೆದ್ರಿ? ಇವರು ಎಲ್ಲರಿಗಿಂತ ಬುದ್ಧಿ ಬಂತರು, ಅಷ್ಟು ಬರೀಲಿಲ್ಲ, ಬರೀ ಏರಿಕೆ ಅಂತ ಬರೆದಿಟ್ಟಿದ್ದಾರೆ. ಹೌದು, ತಪ್ಪೇನಿದೆ? ಏರಿಕೆ ಅಷ್ಟೇ, ಕ್ರಮನೂ ಇಲ್ಲ, ಬರೀ ಏರಿಕೆ. ಏನು ನಾನೇ ದಡ್ಡಲ್ಲಪ್ಪ, ಇಷ್ಟೆಲ್ಲ ಬರ್ಕೊಂಬರೋ ನಾನೇ ದಡ್ಡಿಲ್ಲ ಕ್ಲಾಸಲ್ಲಿ. ಹಾಂ, ಇನ್ಮೇಲೆ ಹಿಂಗೆ ಬರೆದ್ಬೇಡ ಅಂತ ಆಡ್ರಿ, ಅಂತ ಬರೆದ್ಬಿಡೋಣ. ಹಾಂ, ಅಯ್ಯೋ ಹಿಂಗೆ ಮಾಡ್ರಿ, ಮತ್ತು ಹನುಮಂತ ಬರೀ ಇಷ್ಟೇ ಬರೀತಾನ. ನಾವೇನು ಕಡಿಮೆ ಇಲ್ಲ ಅಂತೇಳಿ ಮತ್ತು ಸೌಜನ್ಯ ಏನು ಬರ್ತಾಳೆ, ಇಷ್ಟೇ ಬರ್ಕೊಂಬರ್ತಾಳೆ. ಅವ್ರಿಗಿಂತೂ ನಾವೇನು ಕಡಿಮೆ ಇಲ್ಲ ಅಂತೇಳಿ ಪ್ರತೀಕ್ ಬರೀ ಖಾಲಿ ಬುಕ್ ತರ್ತಾನೆ. ಮತ್ತು ಪಂಡಿತರ ಇದೆ, ನಾನು ಪ್ರತಿಗಿಂತ ಕಡಿಮೆ ಸರ್, ನಾನು ಬುಕ್ಕ ತರಲ್ಲ ಅಂತಾನೆ. ಸುಭಾಷ್, ನಾವು ಕ್ಲಾಸಿಗೆ ಬರಲ್ಲ ಹೋಗ್ರಿ ಸರ್. ಒಬ್ರಿಗಿಂತ ಒಬ್ರಿಗೆ ಮಾಡ್ತಾ ಹೋಗ್ತಾರೆ. ಹಾಂ, ಎನಿವೇಸ್ ನೋಡಿ, ಅಯ್ಯೋ ಇದನ್ನು ನೋಡ್ರಿ, ಇದು ಸಹ ಅಯ್ಯಯ್ಯೋ ಇಲ್ಲೊಂದು ಚುಕ್ಕಿತ್ತಲ್ಲ, ಇದು ಸಹ ಏರಿಕೆ ಕ್ರಮದಲ್ಲಿದೆ. ಎನಿವೇಸ್, ಏನಮ್ಮ ಬರ್ದಿಲ್ವಾ? ಸರಿಯಪ್ಪ, ಸರಿ. ಯು ಆರ್ ಫ್ರೀ. ನಮ್ಮ ಕ್ಲಾಸಲ್ಲಿ ಹಿಂಗೆ ಮಾಡ್ಬೇಕಂತಿಲ್ಲ, ನಮ್ಮ ಕ್ಲಾಸಲ್ಲಿ ಬುದ್ಧಿ ಕಲಿಬೇಕಷ್ಟೇ. ಲೆಕ್ಕ ಮಾಡೋಕೆ ಬರ್ಬೇಕು ಕಣಕ್ಕಂದ, ಅಷ್ಟೇ ಕಣ, ಅರ್ಥ ಮಾಡ್ಕೊಬೇಕು ಕಣ. ಹಾಂ, ಮುಂದೆ ಹೋಗೋಣ. ಹಾಂ, ನೀವು ಎಲ್ಲಿ ಬರಿಬೇಕು ಗೊತ್ತಾ? ಬರೀಲೇಬೇಕು ಅನ್ನೋ ಅಂಶಗಳು ಎಲ್ಲಿ ಬರ್ತಾವೆ ಅಂದರೆ ಕನ್ನಡದಲ್ಲಿ ಬರ್ತಾವೆ. ಅಲ್ಲಿ ಪ್ರಶ್ನೆಗಳನ್ನು ಬರೀಲೇಬೇಕು ಪೂರ್ಣವಾಗಿ, ಉತ್ತರಗಳನ್ನು ಪೂರ್ಣವಾಗಿ ಬರೀಬೇಕು. ಹಾಂ, ಹಿಂದಿ ಮತ್ತು ಇದು ಬರ್ತದೆ ಇಂಗ್ಲೀಷು, ಅಲ್ಲೆಲ್ಲ ಶಾರ್ಟ್ಕಟ್ಸ್ ಮಾಡೋಂಗಿಲ್ಲ. ಮ್ಯಾಥಮೆಟಿಕ್ಸಲ್ಲಿ ಅಷ್ಟೇ ಶಾರ್ಟ್ಕಟ್ಸು. ಆಯಿತಾ? ಮುಂದೆ ಹೋಗ್ಬೋದಾ? ರೆಡಿ ಇದ್ದೀರಾ? ಚಾಲು. ಕ್ವಶನ್ ಬರೆಯೋದು ಬೇಡ, ನೇರವಾಗಿ ಉತ್ತರ ಬರೆಯೋಣ.
ಪ್ರಶ್ನೆ ಬರಿಬೇಡಿ, ನೇರವಾಗಿ ಉತ್ತರಕ್ಕೆ ಹೋಗೋಣ ಮಕ್ಕಳೇ, ನೇರವಾಗಿ ಉತ್ತರಕ್ಕೆ ಹೋಗೋಣ. ಪಾಯಿಂಟ್ ಇಲ್ಲಿ ಎಲ್ಲಾದರೂ ಸೊನ್ನೆ ಕಟ್ಟಬೇಕಾ? ಫಸ್ಟ್ ಆಫ್ ಆಲ್ ನಾವು ಯಾವ ಕ್ರಮದಲ್ಲಿ ಬರೀಬೇಕು? ಏರಿಕೆ ಕ್ರಮ. ಏರಿಕೆ ಕ್ರಮ ಅಂದರೆ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ತೀವಿ. ನೆನಪಿದೆ ಚಿತ್ರ? ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ಬೇಕು ನಾವು ಕ್ರಮವಾಗಿ, ಹೌದಾ? ಒಂದಕ್ಕಿಂತ ಒಂದು ದೊಡ್ಡದಾಗ್ತಾ ಹೋಗಬೇಕು, ಹೌದಲ್ವಾ? ಸೊ ಇಲ್ಲಿ ಚಿಕ್ಕ ದಶಮಾಂಶ ಸಂಖ್ಯೆ ಯಾವುದಿದೆ? ಚಿಕ್ಕದು ಇದಾ ಇದಲ್ವಾ? ಕರೆಕ್ಟ್ ಕರೆಕ್ಟ್. ಫಸ್ಟ್ ಇದು ಫಸ್ಟ್ ಬರಬೇಕು, ಹೌದಿಲ್ವಾ? ಸೆಕೆಂಡ್ ಯಾರು ಬರಬೇಕು? ಕರೆಕ್ಟ್, ಸೆಕೆಂಡ್ ಬರಬೇಕು. ಥರ್ಡ್ ಯಾರು ಬರಬೇಕು? ಇದು ಬರಬೇಕು. ಆಮೇಲೆ ಇದು ಫೋರ್ತ್. ನಾನು ಡೋಂಟ್ ವರಿ, ಐ ವಿಲ್ ಟೇಕ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಓಕೆ, ನಿಮ್ಮ ಜವಾಬ್ದಾರಿ ನಾನು ತೊಗೊತೀನಿ, ಹೆದರಬೇಡ್ರಿ ಯಾರು. ಅದೊಂದು 4ನೇದಕ್ಕೆ ಯಾಕಪ್ಪ ಅಷ್ಟು ಭಯ ಪಡ್ತೀರಾ? ನಾನು ಇದೀನಲ್ವಾ? ಅಯ್ಯೋ ಸುಮ್ಮನೆ ರೀ, ಆ ಉಳಿದಿರೋದನ್ನು ಹುಡುಕಿ ಬರಿಬೇಕು, ಅದೆಷ್ಟು ಕಷ್ಟ ಇದೆ ಗೊತ್ತಾ? ಅಯ್ಯೋ ಮೊಸಳೆ ಬಾಯಿ ಅಲ್ಲ, ತಪ್ಪು. ಮೊಸಳೆ ಬಾಯಿ ಹಿಂಗೆ ಹೋಗ್ಬೇಕಲ್ವಾ? ಕರೆಕ್ಟ್ ಕರೆಕ್ಟ್. ನಿಮ್ಮ ಜೊತೆ ಮಾತಾಡ್ತಾ ನಾನು ಹೇಳ್ಬಿಟ್ಟೆ. ಬರಿತೀನಮ್ಮ, ಬರಿತೀನಿ. ನಿಮ್ಮ ಸಾಲವನ್ನೆಲ್ಲ ಬಡ್ಡಿ ಸಮೇತ ತೀರಿಸ್ತೀನಿ, ಡೋಂಟ್ ವರಿ. ಮುಂದೆ ಹೋಗೋಣ ಏನರಪ್ಪ? ಓ ಎಲ್ಲಪ್ಪ ಇನ್ನೂ ಬರಿತಾರೆ, ಬರೀರಿ ಎಲ್ಲಪ್ಪ. ಹೂ ಪಾಟೀಲ, ಯಾವಾಗ ನಾವು ಮೆದುಳನ್ನ ಹೆಚ್ಚು ಪ್ರಯೋಗ ಮಾಡ್ತೀವಲ್ಲ ಯಾವ್ದಾರ ಕೆಲಸದಲ್ಲಿ, ಭಾಳ ಹೊಟ್ಟೆ ಹಸಿತದ, ಆವಾಗ ತಕ್ಷಣ ಒಳ್ಳೆ ತಿಂಡಿ ಊಟ ಸಿಕ್ಬಿಟ್ರೆ ಅಷ್ಟೇ ಖುಷಿ ಆಗ್ತದೆ. ಮುಂದೆ ಹೋಗೋಣ. ನಿಮಗೆ ಗೊತ್ತಾ, ವಿಜ್ಞಾನದಲ್ಲಿ ನಮ್ಮ ಹೊಟ್ಟೆಗೆ 2ನೇ ಮೆದುಳು ಅಂತಾರೆ. ನಮ್ಮ ಹೊಟ್ಟೆಗೆ 2ನೇ ಮೆದುಳು ಅಂತಾರೆ. ಅದು ಖುಷಿಯಾಗಿತ್ತಂದ್ರೆ ನಾವು ಖುಷಿಯಾಗಿರ್ತೀವಿ. ಹಾಗೆ ಮುಂದೆ ಹೋಗೋಣ ಮಕ್ಕಳೇ. ಚಲೋ, ಸೊನ್ನೆ ಕಟ್ಟಬೇಕಲ್ವಾ? ಸೊನ್ನೆ ಎಲ್ಲಿ ಕಟ್ಟಬೇಕು? ಇಲ್ಲಿ ಕಟ್ಟಬೇಕು. ಸೊನ್ನೆ ಕಟ್ಟಬೇಕು. ಫಸ್ಟ್ ಯಾರು? ಮೊದಲನೇದು. ಎರಡನೇದು ಯಾರು ಬರಬೇಕು? 19 ಅಲ್ಲ, 6.19. ಬಿಡಿಯಾಗಿ ಓದಬೇಕು ಪಾಯಿಂಟ್ ಆದಮೇಲೆ, ಆಯಿತಾ? ನಾನು ಜೋರಾಗಿ ಏನಾರು ಹೇಳೋದನಮ್ಮ, ಭಾಳ ತೊಂದರೆ ಆಯಿತಾ? ಜೋರಾಗಿ ಹೇಳೋದನ್ನ ನಾನು, ತೊಂದರೆ ಇಲ್ಲಲ್ಲ? ಓಕೆ. ಸೊ ಎರಡನೇದು. ಮೂರನೇದು ಯಾವುದು? 4ನೇದು. ನಾನು ತೊಂದರೆ ತಗೊಬೇಡ್ರಿ, ಐ ಆಮ್ ದೇರ್. ಗ್ರೇಟ್. 6.09, 6 ಹಿಂಗೆ ಬರಿಬೇಕಲ್ವಾ? ಮೀನಿನ ಬಾಯಿ. 6.19, 6.90. ನೋಡ್ರಿ, ಅದಕ್ಕೆ ಹೇಳೋದು ಅವ್ನಿಗೆ ಕಷ್ಟ ಆಗ್ತದೆ. ಅದಕ್ಕೆ ನಾನು 4ನೇದು ಬರಿತೀನಪ್ಪ ಅಂದದ್ದು. ಈ ಥರ ತಪ್ಪು ಮಾಡಿಬಿಡ್ತೀರ. 6.91 ಅಂತಿದ್ಯಪ್ಪ, ಅದಕ್ಕೆ ಹೇಳೋದು ನಾನು 4ನೇದು ನಿನಗೆ ಮಾಡಿಕೊಡ್ತೀನಪ್ಪ, ಅಷ್ಟು ಕಷ್ಟಪಡ್ಬೇಡ ಅಂತ. 6.1. ಎಸ್ ಗೌತಮ್, ಅಷ್ಟು ಬಾಯಿ ಮಾಡಿದ್ರೆ ನಾನು ಏನು ಮಾಡ್ಲಪ್ಪ? ಹೆದರಿಕೆನೇ ಆಗ್ತದ. ನನಗೆ ಹೆದರಿಕೆನೇ ತರಿಸ್ತಾನೆ ಗೌತಮ್. ರೈಟ್, 0 ಕಟ್ಟಬೇಕು. ಓ, ಅಲ್ಲೊಂದು 0 ಕಟ್ಟಬೇಕು. ಹೌದು. ಇದು ಯಾವ ಕ್ರಮದಲ್ಲಿ ಬರಿತಿದ್ವಿ ನಾವು? ಚಿಕ್ಕದು ಯಾವುದಿದೆ ಮಕ್ಕಳೇ? ಸೆಕೆಂಡ್ ಚಿಕ್ಕದು ಯಾವುದಿದೆ? ಥರ್ಡ್ ಚಿಕ್ಕದು ಯಾವುದಿದೆ? 4 ಚಿಕ್ಕದು ಯಾವುದಿದೆ? 0.67 ಎಲ್ಲರಿಗಿಂತ ಚಿಕ್ಕದು. 0.70 ಎಲ್ಲರಿಗಿಂತ ಅದು ನಂತರ ಚಿಕ್ಕದಿರೋದು. 0.77 ಅದಾದ ನಂತರ 0.90 ಎಲ್ಲರಿಗಿಂತ ದೊಡ್ಡದು. ಕರೆಕ್ಟ್ ಇದೆ? ಕರೆಕ್ಟ್ ಇದೆ ಕಂದ? ದಶಮಾಂಶ ಸಂಖ್ಯೆಗಳನ್ನು ಹೋಲಿಕೆ ಮಾಡಬೇಕಾದ್ರೆ ಮಕ್ಕಳೇ ಸಮ ಮಾಡ್ಕೊಳ್ರಿ. ಪಾಯಿಂಟ್ ಆದ ನಂತರ ಬರುವ ಅಂಕಿಗಳನ್ನು ಸಮ ಇಟ್ಕೊಬೇಕು. ಎಲ್ಲಿ ಖಾಲಿ ಇರ್ತದೆ ಅಲ್ಲಿ 0 ಇಟ್ಕೊಂಬಿಡ್ರಿ. ಮೋಸ ಹೋಗೋದಿಲ್ಲ ಅವಾಗ, ಇಲ್ಲಾಂದರೆ ಭಾಳ ಮೋಸ ಹೋಗ್ಬಿಡ್ತೀರಿ. ಓಕೆ, 0 ಇಡಬೇಕು. ಇಲ್ಲೂ ಒಂದು 0 ಇಡಬೇಕು. ಯಾರು ದೊಡ್ಡವರು, ಯಾರು ಅತ್ಯಂತ ಚಿಕ್ಕವರು? ಇವರು, ನಂತರ ಇವರು, ನಂತರ ಇವರು, ನಂತರ ಇವರು. ಕರೆಕ್ಟಾ? ರೈಟ್? ಗೊತ್ತಾಗ್ತಿದೆ ಅಲ್ವಾ? ಚಿಕ್ಕದ್ರಿಂದ ದೊಡ್ಡದು 5.09 ಮೊದಲು ಬರಬೇಕು. ತದನಂತರ 5.10 ಬರ್ತದೆ. ತದನಂತರ 5.60, ತದನಂತರ 5.78 ಬರ್ತದೆ.
ಸ್ವಲ್ಪ ದುಂಡಾಗಿ ಬರೀರಪ್ಪ. ಡಾಕ್ಟ್ರುಗಳು ಇಂಜಿನಿಯರ್ಗಳು ಬರ್ದಂಗೆ ಬರಿಬೇಡ್ರಿ ಈಗಲೇ. ಹಾಂ, ಅಕ್ಷರಗಳ ಮೇಲೆ ಕನಿಕರ ತೋರಿಸಿ, ಸ್ವಲ್ಪ ಕರುಣೆ ಇರಲಿ. ಮುಂದಿನ ಪ್ರಶ್ನೆ. ಅತ್ಯಂತ ಚಿಕ್ಕದು ಯಾವುದಿದೆ ಮಕ್ಕಳೇ? 0 2 ಕಡೆ ಕಟ್ಟಬೇಕು, ಹೌದಾ? ಈಗ ಹೇಳ್ರಿ ಯಾವ್ದು ಚಿಕ್ಕದಿದೆ? 3ನೇದು ಭಾಳ ಚಿಕ್ಕದಿದೆ, ಕರೆಕ್ಟ್. ಇದು ಫಸ್ಟ್ ರ್ಯಾಂಕ್. 2ನೇದು ನಂತರ ಚಿಕ್ಕದಿರೋದು, ಇದಕ್ಕೆ ಸೆಕೆಂಡ್. ಸಾರಿ, ಇದಲ್ಲ, ಇದಕ್ಕೆ ಸೆಕೆಂಡ್, ಇದಕ್ಕೆ ಥರ್ಡ್, 4th ಇದು ಬರ್ತದೆ, ರೈಟ್. ಅದೇ ಕ್ರಮದಲ್ಲಿ ಬರೆದ್ಬಿಡೋಣ. 10 ಲೆಕ್ಕ ಆದಮೇಲೆ ತಿಳಿಸ್ರಿ ನನಗೆ. ಒಂದು ನಿಮಿಷ. ಸೊ ಮೊದಲನೇದು ಇವ್ರು ಬರಬೇಕಾ? 2ನೇದು ಇವ್ರು ಬರಬೇಕಾ? ಇದೇ ಗೌತಮ, ಸ್ವಲ್ಪ ನಿಧಾನ ಕಣೋ. ಹಾಂ, ಇರಲಿ, ತೊಂದರೆ ಇಲ್ಲ. ಸರಿ ಆಯ್ತಲ್ವಾ? ಕೊಟ್ಟು ಬರ್ರಿ. 5.123 ಇದು ಚಿಕ್ಕದಿದೆ ಯಾರಿಗಿಂತ? 5.23 ಇದಕ್ಕಿಂತ ಚಿಕ್ಕದಿದೆ ಯಾರಿಗಿಂತ? 5.231. ಇವ್ರು ಯಾರಿಗಿಂತ ಚಿಕ್ಕದಿದ್ದಾರೆ? 5.30. ನಾನು ಕರೆಕ್ಟ್ ಬರ್ತಿದ್ದೀನಿ ನೋಡ್ರಿ, ಭಾಳ ಸೂಕ್ಷ್ಮವಾಗಿ ನೋಡ್ರಿ. ಬರೀ ಅಲ್ಲ, ಅಪರಿಮಿತ ಸೊನ್ನೆಗಳಿರ್ತವೆ. ಬರೆದ್ರು ಒಂದೇ, ಬರೀಲಿದ್ರು ಒಂದೇ. ಒಂದು ಇಲ್ಲಿ ಕಟ್ಟಬೇಕು, ಹೌದು. ಮೊದಲನೇದು ಯಾವುದಪ್ಪ? ಇಲ್ಲಿದೆ. 2ನೇದು ಇಲ್ಲಿದೆ. 3 4. ಅಯ್ಯೋ, ಉಲ್ಟಾ ಬರೀಬೇಕಷ್ಟೇ. ಹಾಂ, 9.02. ಇವರು 9.03ಕ್ಕಿಂತ ಕಡಿಮೆ ಇದ್ದಾರೆ. ಇವರು 9.33ಕ್ಕಿಂತ ಕಡಿಮೆ ಇದ್ದಾರೆ. ಇವರು 9.90 9ಕ್ಕಿಂತ ಕಡಿಮೆ ಇದ್ದಾರೆ. 9.9ಕ್ಕಿಂತ ಕಡಿಮೆ ಇದ್ದಾರೆ. ಸರಿ ಆಯ್ತಕ್ಕಂದ ಹನುಮಂತು, ಮುಂದೆ ಹೋಗೋಣ. ಮುಂದಿನ ಪ್ರಶ್ನೆ. 10 ಆದಮೇಲೆ ಹೇಳ್ರಿ, 10 ಲೆಕ್ಕಗಳಾದಮೇಲೆ. ಖಂಡಿತ 0 ಕಟ್ಟೋಣ. ಯಾರು ಚಿಕ್ಕವರಿದ್ದಾರೆ ಮಕ್ಕಳೇ? ಪೂರ್ಣಾಂಕ ಹೋಲಿಕೆ ಮಾಡ್ಬೇಕು ಮೊದಲು. ಪೂರ್ಣಾಂಕ ಇಲ್ಲಿ ಒಂದೇ ಥರ ಇಲ್ಲ, 3. ಎಲ್ಲರಿಗಿಂತ ಕಡಿಮೆ ಇರೋದು ಯಾರು? 3. ಇವರು ಫಸ್ಟು. ನಂತರ ಯಾರು ಬರ್ತಾರೆ? 4 ಬರ್ತಾರೆ. ಇವರಲ್ಲಿ ಯಾರು ಕಡಿಮೆ ಇರೋದು? ಇವ್ರು ಕಡಿಮೆ ಇರೋದು. ನಂತರ ಇವ್ರು ಬರ್ತಾರೆ. ಆಮೇಲೆ 5 ಬರ್ತದೆ, ಉಳಿದವರು 5. 3.75 ಅದು ಯಾರಿಗಿಂತ ಜಾಸ್ತಿ ಇದೆ? ಅದು ಕಡಿಮೆ ಇರಬೇಕು. ಸಾರಿ, ಯಾರಿಗಿಂತ ಕಡಿಮೆ ಇದೆ? 4.05ಕ್ಕಿಂತ ಕಡಿಮೆ ಇದೆ. ಇವರು ಯಾರಿಗಿಂತ ಕಡಿಮೆ ಇದ್ದಾರೆ? 4.20ಗಿಂತ ಕಡಿಮೆ ಇದ್ದಾರೆ. ಇವರು 3.75. ಅರೆ ಸಾರಿ 5.1ಕ್ಕಿಂತ ಕಡಿಮೆ ಇದ್ದಾರೆ. 0 ಬರಿದಿದ್ರು ನಡೆಯುತ್ತೆ, ಅಥವಾ ಪ್ರಶ್ನೆ ಹೇಗಿತ್ತು ಅದೇ ಥರ ಬರ್ತಿದ್ದೀನಿ ನಾನು. ಅದೇ ಅಂಕೆಗಳನ್ನ ಬಳಸಿದ್ದೀನಿ. ಪ್ರಶ್ನೆಯಲ್ಲಿ ಕೊಟ್ಟಂಥ ಅಂಕೆಗಳನ್ನೇ ಬಳಸಿದ್ದೀನಿ. 0 ಕೊಟ್ಟಿದ್ದಿಲ್ಲ ಅವ್ರು ನಮಗೆ ಮುಂಚೆ, ನಾನು 0 ಬಳಸೋದಿಲ್ಲ. ಹೌದಲ್ವಾ? ಸರಿ ಆಗ್ತದೆ ಎಲ್ಲರೂ? ಕೊಟ್ಟು ಎಲ್ಲಪ್ಪ? ಎಷ್ಟು ಕಟ್ಟಬೇಕಪ್ಪ? 200. ಇಲ್ಲಿ ಎಷ್ಟು ಕಟ್ಬೇಕು ನಿಸಾರ್? ನಿಸಾರ್ದು GK ಭಾಳ ಚೆನ್ನಾಗೈತೆ ನೋಡ್ರಿ. ಈ ವಿಷಯಗಳಲ್ಲೆಲ್ಲ ಭಾಳ ಚುರುಕಿರ್ತಾನೆ. ಮೊದಲನೇದು ಯಾವ್ದಮ್ಮ? ಮೊದಲನೇದು. 2ನೇದು? 3ನೇದು? 4ನೇದು. ಕರೆಕ್ಟ್ ಇದೆಯಾ? ಹೇಳ್ರಿ. ಹಾಂ, ಹೌದು. ಬಟ್ ಸರಿ ಇದೆಯಾ ತಪ್ಪಿದೆಯಾ? ಬರೀರಿ ಮತ್ತೆ. 3.003 ಯಾರಿಗಿಂತ ಚಿಕ್ಕವರಿದ್ದಾರೆ? 3.3ಕ್ಕಿಂತ ಚಿಕ್ಕವರಿದ್ದಾರೆ. ಇವ್ರು ಯಾರಿಗಿಂತ ಚಿಕ್ಕವರಿದ್ದಾರೆ? 3.33ಕ್ಕಿಂತ ಚಿಕ್ಕವರಿದ್ದಾರೆ. 3.33ಕ್ಕಿಂತ ಚಿಕ್ಕವರಿದ್ದಾರೆ. ಇವರು 3.333ಕ್ಕಿಂತ ಚಿಕ್ಕವರಿದ್ದಾರೆ. ಸರಿ ಆಯ್ತಾ ಮಕ್ಕಳೇ? ಸರಿ ಆಯ್ತರ? ಅದೇ ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರ್ತಾ ಇದೆ ಅಷ್ಟೇ. ಹೌದು. ಇರಲಿ, ತೊಂದರೆ ಇಲ್ಲ. ಅಭ್ಯಾಸ ಆಗಬೇಕಷ್ಟೇ ನಮಗೆ. ಹಾಂ, ಎಷ್ಟಾಗಿದ್ದಾವಪ್ಪ? ಎಷ್ಟು ಲೆಕ್ಕ ಆಗಿದ್ದಾವೆ ಈಗ?
ಬನ್ನಿ ಮುಗಿಸೋಣ, ಜಲ್ದಿ ಮುಗಿಸೋಣ ಬನ್ನಿ. ಎಲ್ಲಿ 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 ಇಲ್ಲೊಂದು 0 ಕಟ್ಟಬೇಕು, ಇಲ್ಲೊಂದು 0 ಕಟ್ಟಬೇಕು. ಕರೆಕ್ಟ್. ಈಗ ಹೇಗೆ ಮಾಡೋದು ಮಕ್ಕಳೇ? ಈಗ ಹೋಲಿಕೆ ಮಾಡಿರಿ. ಮೊದಲು ಯಾರು ಬರ್ತಾರೆ? ಬಹಳ ಚಿಕ್ಕವರು 4ನೇವರು. ಇವರು ಚಿಕ್ಕವರು ನೋಡ್ರಿ, ನೀವೇ ನೋಡ್ರಿ. ಅವ್ರು ಬರೀ 10 ಇದಾರಲ್ಲಿ, ಬರೀ 10 ಇದೆ ಪಾಯಿಂಟ್ ಆದಮೇಲೆ ಇಲ್ಲಿ. ನಂತರ 11 ಇಲ್ಲಿ ಬರುತ್ತೆ, ಆಮೇಲೆ 101. ಕರೆಕ್ಟ್ ಇದೆ ಮಕ್ಕಳೇ? ಫ್ಯಾಂಟಾಸ್ಟಿಕ್. ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ಹನುಮಂತ ಆಗಿಲ್ಲಪ್ಪ, ಬರೀಪ್ಪ. ಇರಲಿ. ಇನ್ನೊಂದು ಪ್ರಶ್ನೆ ಅಷ್ಟೇ ಇರೋದು, ಆಮೇಲೆ ಮೌಖಿಕವಾಗೇ ಮಾಡೋಣ. ನಿಮಗೆ ಗೊತ್ತಾ ವೈಲಿನ್ ಹೆಂಗೆ ಓಡಿಸ್ತಾರಂತ? ಹಂಗೆ ರೈಟ್. ಓಕೆ ಮಾಡಿ, ಗಂಭೀರವಾಗಿ ಮಾಡಿ ಮಕ್ಕಳೇ, ಗಂಭೀರವಾಗಿ ಮಾಡಿ. ಕೊನೆ ಲೆಕ್ಕ ಸರಿಯಾಗಿ ಮಾಡ್ಬೇಕು, ತಪ್ಪಾಗಬಾರ್ದು. ಇವ್ರು ಮೊದಲು, ಇವ್ರು 2ನೇವರು, ಇವ್ರು 3ನೇವರು. ನಾನು ಮಾಡ್ತೀನಿ 4ನೇ, ನಾನು ಮಾಡ್ತೀನಿ. ಡೋಂಟ್ ವರಿ. ಸೊ ಬರೀರಿ ಎಲ್ಲರೂ. 231. ಯಾರಿಗಿಂತ ಕಡಿಮೆ? 5.23ಕ್ಕಿಂತ ಕಡಿಮೆ. ಇವ್ರು ಯಾರಿಗಿಂತ ಕಡಿಮೆ? ಇದು 1, 2, 3 ಆಗಬೇಕಲ್ವಾ? 5.231. ಇವ್ರು ಯಾರಿಗಿಂತ ಕಡಿಮೆ? 5.23ಕ್ಕಿಂತ ಕಡಿಮೆ. ರೈಟ್. ಮುಂದೆ ಹೋಗ್ಬೋದಕ್ಕಂದ? ಇನ್ನು ಯಾರು ಮಾಡಬೇಡ್ರಿ ಆಯಿತಾ? ಇನ್ನು ಮುಂದೆ ಯಾರು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. 11 ಬೇಡ, 10 ಸಾಕು. 10 ಸಾಕಷ್ಟಾಯಿತು. ಮುಂದಿನ ಲೆಕ್ಕಗಳನ್ನು ನಾನು ಮಾಡ್ತೀನಿ ನೋಡಿ. ಓಕೆ, ಹೇಳ್ರಿ. ಫಸ್ಟ್ ರ್ಯಾಂಕ್ ಯಾರಿಗೆ? ಭಾಳ ಕಡಿಮೆ ಇರೋದು ಯಾರು? 0 ಕಟ್ಟೋಣ. ಆಯಿತು, 0 ಕಟ್ಟೋಣ. ಯಾರು ಕಡಿಮೆ ಇದ್ದಾರೆ? ಬಹಳ ಕಡಿಮೆ ಅವರಿದ್ದಾರೆ. ನೆಕ್ಸ್ಟ್ ಯಾರು ಕಡಿಮೆ ಇದ್ದಾರೆ? 1ನೇದು. ನಂತರ ಸಾರಿ 2 ಬರಿಬೇಕು. 1, 2, 3 ಮರ್ತೋಗ್ಬಿಟ್ಟು ನನಗೆ. ನಿಮ್ಮ ಗಲಾಟೆ ಅಷ್ಟೈತೆ ನೋಡ್ರಿ. ಎಲ್ಲಪ್ಪ? ಎಲ್ಲಿ ಕಟ್ಟಬೇಕಪ್ಪ? ನೋಡಬೇಕು ಕಣ ನಿಸಾರು. ಜಲ್ದಿ ಅಷ್ಟು ಜಲ್ದಿ ಜಂಪ್ ಮಾಡಿಬಿಡ್ತೀಯ. ಇದು ಮೊದಲು, 2ನೇದು. ಈ ಕ್ರಮದಲ್ಲಿ ಬರೆದ್ರೆ ಯಾವ ಕ್ರಮ ಆಗುತ್ತೆ? ಅದು ಏರಿಕೆ ಕ್ರಮ ಆಗುತ್ತೆ. ಒಪ್ತೀರಾ? ಈ ಕ್ರಮದಲ್ಲಿ ಬರೆದ್ರೆ ಅದು ಏರಿಕೆ ಕ್ರಮ ಆಗುತ್ತೆ. ಭಾಳ ಚಿಕ್ಕದು ಯಾವುದಿದೆ? ಇಲ್ಲಿ 0 ಕಟ್ಬೇಕು. ಹೌದಾ? ಭಾಳ ಚಿಕ್ಕದು ಯಾವುದಿದೆ ಮಕ್ಕಳೇ? ಭಾಳ ಚಿಕ್ಕದು ಇಲ್ಲಿದೆ. ಕರೆಕ್ಟಾ? ತಪ್ಪಾದರೆ ಹೇಳ್ಬೇಕು ನನಗೆ ನೀವು. ಚಿನ್ನು, ತಪ್ಪಾದರೆ ಹೇಳಬೇಕು. ಸರಿಯಾಗಿ ಕೂರಮ್ಮ, ತಪ್ಪಾದರೆ ಹೇಳ್ಬೇಕು ನೀವು. 0 ಕಟ್ಬೇಕಾ? ಫಸ್ಟ್ ಯಾರು? 2nd, 3rd, 4th. ಸರಿ ಇದೆಯಾ? ತಪ್ಪಾದರೆ ತಿಳಿಸ್ರಿ. ನಮ್ದು ಹೊಸ 3 ಅದು. ನೋ, 0 ಕಟ್ತೀವಿ. ಏನಾಗ್ತದಪ್ಪ? ಫಸ್ಟ್ ಇಯರ್ ಬರಬೇಕಪ್ಪ. ಬರೀ 56 ಇದ್ದಾರೆ. ಇವರು ಮೊದಲಲ್ವಾ? ಭಾಳ ಚಿಕ್ಕವರು ಇವರು. ನಂತರ ಯಾರಿದ್ದಾರೆ ಚಿಕ್ಕವರು? ನೋ 560 ಇವರು ಬರ್ತಾರೆ. ಆಮೇಲೆ 605 ಬರುತ್ತೆ. ಆಮೇಲೆ 650 ಬರುತ್ತೆ. ಗೊತ್ತಾಯ್ತಾ? 0 ಕಟ್ಟಿದ ಮೇಲೂ ಮತ್ತೆ ಮೋಸ ಹೋಗ್ತೀರೇನಪ್ಪ? ಇಲ್ಲೇನಾಗ್ತದೆ ನೋಡ್ರಿ. 0 ಕಟ್ಟಬೇಕಾ? ನಿಸಾರ್ ಎಷ್ಟು 0 ಕಟ್ಟಬೇಕು? ನಿಸಾರ್ ಎಷ್ಟು 0 ಕಟ್ಟಬೇಕು? ಕರೆಕ್ಟ್ ನಿಸಾರ್, ಕರೆಕ್ಟ್. ಯಾಕಂದರೆ ಭಾಳ ದೊಡ್ಡದು ಯಾವುದಿದೆ? ಪಾಯಿಂಟ್ ಆದಮೇಲೆ 3 ಅಂಕೆ ಇದ್ದಾವೆ. ಹಾಗಾಗಿ ಇಲ್ಲೂ 3 ಅಂಕೆ ಬರಬೇಕು, ಇಲ್ಲೂ 3 ಅಂಕೆ ಬರಬೇಕು, ಇಲ್ಲೂ 3 ಅಂಕೆ ಬರಬೇಕಂದ್ರೆ 2 0 ಕಟ್ಟಬೇಕು. 4ರ ನಂತರ 100, 10, 110, 1. ಯಾವುದು ಚಿಕ್ಕದಿರೋದು? ಇದು. 2ನೇದು ಯಾವ್ದು ಚಿಕ್ಕದಿದೆ? 3ನೇದು. ಇದು 4ನೇದು. ಒಪ್ತೀರಾ? ಗೊತ್ತಾಗ್ತಿದೆ ಅಲ್ವಾ? ಏರಿಕೆ ಕ್ರಮ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ತಾ ಇದ್ದೀವಿ. ಕೆಲವೇ ಉಳಿದಿದ್ದಾವೆ, ನೀವು ಹೇಳಬೇಕು. ಎಷ್ಟು 0 ಕಟ್ಬೇಕು ನಿಸಾರ್? ಇಲ್ಲೆಷ್ಟು 0? ಇಲ್ಲೆಷ್ಟು 0? ಹೇಳಪ್ಪ ನಿಸಾರ್. ಯಾವ್ದು ಫಸ್ಟ್ ಬರಬೇಕು? ಭಾಳ ಚಿಕ್ಕದು ಯಾವುದಿದೆ? 30.
ಇದು ನಂತರ ಯಾರಿದ್ದಾರೆ? ಅಲ್ಲ, ಇವರು 33. ಆಮೇಲೆ ಬರೋದು ಯಾರು? ಆಮೇಲೆ ಸರಿ ಆಯ್ತರ? ಗೊತ್ತಾಗ್ತಿದೆ ಯಾವ್ದು ಚಿಕ್ಕದು ಯಾವ್ದು ದೊಡ್ಡದು ಅಂತ? ಹಾಂ, ಭಾಳ ಚಿಕ್ಕದು ಯಾವುದಿದೆ? ಓಕೆ. ನಂತರ ಓಹೋ ಹೋ ಓಕೆ. ಆಮೇಲೆ ನಾನು ಮಾಡ್ತೀನಿ ಡೋಂಟ್ ವರಿ. ಕೊನೆಯ ಪ್ರಶ್ನೆ ಏನಿದೆ ಲಾಸ್ಟ್ನೇದು? ಅದು ಮೊದಲು ಬರ್ಬೇಕಿತ್ತು, 4 ಇದೆ. ಓಕೆ. ಆಮೇಲೆ ಲಾಸ್ಟ್ನೇ ನಾನು ಮಾಡಿದೆ. ಕರೆಕ್ಟ್ ಇದೆ, ತಪ್ಪಿದೆ ನೋಡ್ರಿ. ಶಬ್ದ ಕಡಿಮೆ ಮಾಡಿರಿ ನೋಡ್ರಿ. ಮೂರನೇದು 4ಕ್ಕೆ ಹೋಗ್ಬೇಕು ಸರ್. ಆಯಿತು. ಈಗ ಭಾಳ ಚಿಕ್ಕದು ಯಾವುದಿದೆಯಮ್ಮ? ಇದ್ರ ನೆಕ್ಸ್ಟ್ ಯಾರು ಬರ್ತಾರೆ? 14 ಆದಮೇಲೆ ಯಾರು ಬರ್ಬೋದು? ಕರೆಕ್ಟ್ ಇದೆಯಾ ನೋಡಿರಿ. 4ನೇದು ನಿಮಗೆ ಮಾಡಿಕೊಟ್ಟು ನಾನು ಅದಕ್ಕೆ ಹೇಳೋದು, 4ನೇ ಜವಾಬ್ದಾರಿ ನಾನು ತೊಗೊತೀನಿ ಅಂತ. ಎನಿವೇಸ್, ಸೊ ದಶಮ ಏನಾಯ್ತಪ್ಪ? ಖುಷಿ ಆಯ್ತಪ್ಪ? ಹಾಂ, ಸರಿ ಆಯ್ತಪ್ಪ, ಭಾಳ ಚಂದ ಆತ. ಸಮಾಧಾನ ಆಯ್ತಿಲ್ಲ ನಿನಗೆ? ಸೊ ಎಸ್, ನಮ್ಮ ನಿಸಾರ್ಗೆ ಸಮಾಧಾನ ಆಗಿದೆ. ಸೊ ಮುಂದಿನ ತರಗತಿಯಲ್ಲಿ ನಾವು ಅಂದಾಜು ಗಣನೆ ಮಾಡ್ತೀವಿ ಮಕ್ಕಳೇ, ದಶಮಾಂಶ ಸಂಖ್ಯೆಗಳ ಮೇಲಿರುವ ಅದು ಪಾಠ ಇರ್ತದೆ. ಅದಾದಮೇಲೆ ಭಿನ್ನ ರಾಶಿಗಳನ್ನ ಏರಿಕೆ ಕ್ರಮ ಇಳಿಕೆ ಕ್ರಮ ಮಾಡೋದು ಹೇಗೆ ಅದನ್ನು ಸಹ ನೋಡ್ತೀವಿ. ಅದು ಇಷ್ಟೇ ಸುಲಭ ಇರಲಿದೆ. ಸೊ ಇದರೊಂದಿಗೆ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನೆನಪಿಡಿ, ಈಸಿ ಪಿಜಿ ಕ್ಲಾಸಸ್ ನಿಮ್ಮ ತರಬೇತಿ ಕೇಂದ್ರ.